ಹಾಯ್ ಎವ್ರಿಬಡಿ, ಅರ್ಲಿಕಟ್ಟೆಯ ಮತ್ತೊಂದು ಎಪಿಸೋಡಿಗೆ ಸುಸ್ವಾಗತ. ಸ್ಕೂಲ್ ಕಟ್ಟೋರ್ ಫೇಮಸ್ ಆಗಿದ್ದಾರೆ ಅಥವಾ ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡೋರು ಫೇಮಸ್ ಆಗಿದ್ದಾರೆ. ಇವತ್ತು ಸ್ಕೂಲ್ನ ರೋಡ್ಗೆ ಎಳೆದವ್ರ ಬಗ್ಗೆ ಮಾತಾಡ್ತಾ ಇದೀವಿ ಅರ್ಲಿಕಟ್ಟೆ ಎಪಿಸೋಡ್ ಅಲ್ಲಿ. ವೆಲ್ಕಮ್ ಟು ದ ಹ್ಯಾಪಿ ಸ್ಮೈಲಿಂಗ್ ಕಪಲ್ ಗಂಗಾಧರ್ ಅಂಡ್ ರಮ್ಯಾ. ಅವ್ರು ಇವಾಗ ಹೈದರಾಬಾದ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಇವ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಬಟ್ ಒಂದ್ ವಿಷಯ ಅಂದ್ರೆ ಅವ್ರಿಗೆ ಪ್ಲಾನ್ ಮಾಡಕ್ ಇಷ್ಟ ಇಲ್ಲ. ಸಡನ್ ಆಗಿ ಒಂದ್ ದಿವಸ ಯೆಲ್ಲೋ ಕಲರ್ ನ್ಯಾನೋ ತಗೊಂಡು ನಾರ್ತ್ ಈಸ್ಟ್ಗೆ ಓಡೋಗ್ಬಿಟ್ರು. ಬಟ್ ಅದ್ರ ಎಲ್ಲದಕ್ಕಿಂತ ಮುಂಚೆ ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೊಳ್ಳೋಣ. ಗಂಗಾಧರ್ ಅಂಡ್ ರಮ್ಯಾ, ಪ್ಲೀಸ್ ಗಿವ್ ಅಸ್ ಅ ವೆರಿ ಶಾರ್ಟ್ ಸ್ವೀಟ್ ಇಂಟ್ರೊಡಕ್ಷನ್. I'll let Ramya start. Background, we always like ನಮ್ಗೆ ಯಾವಾಗಲೂ ಟ್ರಾವೆಲ್ ತುಂಬಾ ಇಷ್ಟ ಆಯ್ತು. ಸೊ ಚಿಕ್ಕ ವಯಸ್ಸಿಂದಾನು ಲೈಕ್ ನಾನ್ ಬೆಳೆದಿದ್ದು ನಮ್ ತಂದೆ ತಾಯಿನೂ ಹಿಂಗೇನೆ. ನಮ್ ತಂದೆ ಒಂಥರ ಬೆಳಿಗ್ಗೆ ಎದ್ದು ಏನೋ ಸುಮ್ನೆ ಏನೋ ಮಾಡ್ತಾ ಇರ್ಬೇಕು, ಸಡನ್ ಆಗಿ ಸಂಡೇ ಬನ್ನಿ ಇವತ್ತೆಲ್ಲಾರು ಮೇಲ್ಕೋಟೆ ನಾವು ಮೈಸೂರಲ್ಲಿ ಇದ್ದಿದ್ದು, ಬನ್ನಿ ಮೇಲ್ಕೋಟೆ ಹೋಗೋಣ ಅನ್ನೋರು. ಇನ್ನೊಂದು ಹಾಫ್ ಅನ್ ಅವರ್ ರೆಡಿಯಾಗಿ ಗೋ ಆಫ್ ಟು ಮೇಲ್ಕೋಟೆ. ಸೊ ಹಂಗೆ ವಿ ಹ್ಯಾಡ್ ಚಿಕ್ಕ ವಯಸ್ಸಿಂದಾನು ಇದು ಅಭ್ಯಾಸ ಇತ್ತು, ಈ ತರ ಸ್ಪಾಂಟೇನಿಯಸ್ ಟ್ರಾವೆಲ್. ಆಮೇಲೆ ವಿ ಗಾಟ್ ಮ್ಯಾರಿಡ್. ಅವಾಗ ಯುನೋ ಗಂಗು ಆಲ್ಸೋ, ಐ ಮೀನ್ ಹಿ ಲೈಕ್ ಟ್ರಾವೆಲಿಂಗ್, ಬಟ್ ಸ್ವಲ್ಪ ಪ್ಲಾನ್ ಮಾಡೋಕ್ಕೆ ಅವ್ನಿಗೆ ಇಷ್ಟ ಇತ್ತು. ಪ್ಲಾನ್ ಮಾಡಿ ಟ್ರಾವೆಲ್ ಮಾಡೋದು, ಹಿ ವಾಸ್ ವೆರಿ ಫಾಂಡ್ ಆಫ್ ದಟ್. ಬಟ್ ನಾನು ಒಂದ್ಸತಿ ಹೇಳಿದೆ ದಟ್ ನನಗೆ ಸ್ಪಾಂಟೇನಿಯಸ್ ಟ್ರಾವೆಲ್ಸ್ ಇಷ್ಟ, ಐ ಆಮ್ ನಾಟ್ ಇನ್ ಟು ಪ್ಲಾನಿಂಗ್. ಸೊ ಹಂಗೆ ಶುರು ಆಯ್ತು. Then he also got used to it. ಇವಾಗ ಏನಾಗಿದೆ ಅಂದ್ರೆ he plans more, but I plan more, he's more spontaneous. So ಉಲ್ಟಾ ಆಗ್ತಿದೆ ಇವಾಗ. So but from when we got married, travel ಮಾಡ್ತಾನೆ. I mean we were in the US for 1.5 years. So ಅವಾಗಲೂ ತುಂಬಾ ಟ್ರಾವೆಲ್ ಮಾಡಿದ್ವಿ. ಆಲ್ಮೋಸ್ಟ್ ಎವ್ರಿ ಪ್ಲೇಸ್ ಇನ್ US ಕವರ್ ಎಷ್ಟಾಗುತ್ತೆ ಅಷ್ಟೆಲ್ಲ ಕವರ್ ಮಾಡಿದ್ವಿ. Then we came back to India, ಇಲ್ಲೂ ಕಂಟಿನ್ಯೂ ಮಾಡಿದ್ವಿ. Then we were worried. ಮಕ್ಕಳಾದ್ಮೇಲೆ ಏನ್ ಮಾಡೋದು, ಮಕ್ಕಳಾದ್ಮೇಲೆ we seen people don't travel much, ಮನೆಯಲ್ಲೇ ಇರ್ತಾರೆ. ಏನೋ ಸ್ವಲ್ಪ ಲೈಕ್ ಏನೋ ಎಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೂ ಟೆನ್ಷನು ಆ ತರ ಇತ್ತು. ಬಟ್ ನಾವಿಬ್ರು ಡಿಸೈಡ್ ಮಾಡಿದ್ವಿ ದಟ್ ಇವರು ಮಕ್ಕಳು ಆದ್ಮೇಲೂ ವಿ ವಾಂಟ್ ಟು ಕಂಟಿನ್ಯೂ ಟು ಟ್ರಾವೆಲ್ ದ ಸೇಮ್ ವೇ. ವಿ ಡೋಂಟ್ ವಾಂಟ್ ಟು ಬ್ಲೇಮ್ ದೆಮ್ ಆರ್ ಮೇಕ್ ದೆಮ್ ಒಂಥರ ಬಿಕಾಸ್ ಆಫ್ ದೆಮ್ ವಿ ಆರ್ ನಾಟ್ ಏಬಲ್ ಟು ಡೂ, ಆ ತರ ಇರಬಾರ್ದು ಅಂತ. So from when they were born, we started ಅವ್ರಿಗೊಂಥರ ಎಸ್ಪೆಷಲಿ ಎಲ್ಲಾದ್ರೂ ಮಲ್ಕೋಬೇಕು, ಏನ್ ಶಬ್ದ ಇದ್ರು ಆ ಶಬ್ದದಲ್ಲಿ ನಿದ್ದೆ ಬರೋ ತರ ಆ ತರ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ. ಮತ್ತೆ ತಿನ್ನೋದು ಅಷ್ಟೇ. ಫಸ್ಟ್ 1 year we were very careful about their food and everything. ಅದಾದ್ಮೇಲೆ ಎಲ್ಲಿ ಹೋದ್ರೆ ಏನ್ ಸಿಗತ್ತೆ ಅದನ್ನ ತಿನ್ನೋದು ಸ್ವಲ್ಪ ಅಭ್ಯಾಸ ಮಾಡ್ತಿದ್ವಿ. ಸೊ ಹಂಗೆ ಮಾಡ್ತಾ ಅವ್ರಿಗೂ ಅಭ್ಯಾಸ ಆಗೋಯ್ತು. ಸೊ ವೆನ್ ದೇ ವರ್ 6 months ಟ್ರಾವೆಲ್ ಮಾಡೋಕೆ ಶುರು ಮಾಡಿದ್ವಿ. ಫಸ್ಟ್ ವಾಸ್ ಸ್ಕೂಲ್. ಅದಕ್ಕೆ ಮುಂಚೆ ಆಕ್ಚುಲಿ ವೆನ್ ದೇ ವರ್ 2 months ಓನ್ಲಿ ಮೈಸೂರಲ್ಲಿ ಕಾರಂಜಿ ಕೆರೆ ಹೋಗಿದ್ವಿ. ಜಸ್ಟ್ 2 month ಓಲ್ಡ್ ಬೇಬಿ ಪಿಕ್ನಿಕ್ ಅಂತ ಅಂದ್ಬಿಟ್ಟು ಇಬ್ರು ಕರ್ಕೊಂಡು ಕಾರಂಜಿ ಕೆರೆ ಹೋಗಿದ್ವಿ. ಸೊ ಹಂಗೆ ವಿ ಸ್ಟಾರ್ಟೆಡ್ ವೆರಿ ಅರ್ಲಿ ಅಂಡ್ ಸ್ಲೋಲಿ ಅದು ಸ್ಲೋಲಿ ಅದೇನಾಯ್ತು, ಹಾಗೆ ಮಾಡ್ತಾ ಎಂಜಾಯ್ ಟ್ರಾವೆಲ್ ಟು ಮಚ್. ರೋಡ್ ಟ್ರಿಪ್ಸ್ ಅಂದ್ರೆ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಆಗೋದು. ಇವನಂತೂ ಒಬ್ನೇ ಕರ್ಕೊಂಡು ಹೋಗ್ಬಿಡೋನು ಎಷ್ಟೊಂದ್ಸತಿ. ವೆನ್ ದೇ ವರ್ 4 years ಅಂಡ್ ಆಲ್, ಒಬ್ನೇ ಕೊಯಂಬತ್ತೂರ್ಗೆಲ್ಲ ಮೈಸೂರಿಂದ ಕೊಯಂಬತ್ತೂರ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದ ಥ್ರೂ ಊಟಿ ಬೆಲ್ಟ್, ಹೇರ್ ಪಿನ್ ಬೆಲ್ಟ್ಸ್ ಎಲ್ಲ. ಸೊ ಆ ತರ ನಮ್ಮ ಅಪ್ಪ ಅಮ್ಮ ಎಲ್ಲ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋರು, ಅಯ್ಯೋ ಇಬ್ರು ಮಕ್ಳು ಒಬ್ರೇ ಕರ್ಕೊಂಡು ಹೋಗ್ತಾರಲ್ಲ ಹೆಂಗೆ ಅಂತೆಲ್ಲ. ಬಟ್ ಸಕಲ ಮ್ಯಾನೇಜ್ ಮಾಡೋನು ಅವನು. ನಾನು ಹೇಳ್ತಾ ಇದ್ದೆ, ನನ್ಗೆ ನಾನ್ ಬಿಟ್ರೆ ನೆಕ್ಸ್ಟ್ ಅವನ ಹತ್ರನೇ ಐ ಆಮ್ ವೆರಿ ಪೀಸ್ಫುಲ್ ಲಿವಿಂಗ್ ಚಿಲ್ಡ್ರನ್. ಸೊ ಕರ್ಕೊಂಡು ಹೋಗ್ತಾ ಇದ್ದ. ಸೊ ಹಂಗೆ ಅಭ್ಯಾಸ ಆಗಿ ದೆನ್ ಐ ಆಮ್ ಅ ಟೀಚರ್. I used to be in fact I have worked 11 years as a teacher. So ನಾನು ಇಂಗ್ಲಿಷ್ ಅಂಡ್ ಸೋಷಿಯಲ್ ತಗೊಳ್ತಾ ಇದ್ದೆ. So I have worked in many schools, CBSE, IGCSE, ಮತ್ತೆ all different curriculum. Almost all the curriculums I have worked in.
ಎಲ್ಲ ನೋಡಿ 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 I realized that ಸ್ಕೂಲ್ ಅಲ್ಲಿ ಮಾಡೋದಷ್ಟೇ they are not able to cater. ಎಲ್ಲರೂ they start off with a very ಇವಾಗ my last school was Waldorf. They started off with a very good ideas. ಎಲ್ಲ ಮಕ್ಕಳಿಗೆ they should have holistic development, ಅವ್ರಿಗೆ ಎಲ್ಲ ಕಲಿಸ್ಬೇಕು, I mean ಆರ್ಟ್ ಇರಬೇಕು, ಎಲ್ಲ ಇರಬೇಕು ಅಂತ ಶುರು ಮಾಡ್ತಾರೆ. ಬಟ್ ದೆನ್ ನಮ್ಮ ಇಂಡಿಯನ್ ಫ್ಯಾಮಿಲಿ ಪೇರೆಂಟ್ಸ್ ಪ್ರೆಷರೈಸ್ ತುಂಬಾ ಮಾಡಿ schools cannot follow their ideologies. They fall back to the same old homework kodu, exams madu. So adella nodi ನೋಡಿ ನೋಡಿ finally when there was first grade alli idaglene I started to think homeschool ಮಾಡಬಹುದಾ, because I read one article Bombay nalli people are doing homeschooling anta. So ಅಲ್ಲಿಂದ ಶುರು ಆಯ್ತು. ದೆನ್ ಇವನಿಗೆ ಹೇಳಿದೆ ಈ ತರ ಹೋಮ್ಸ್ಕೂಲ್ ಮಾಡ್ಬೋದಾ ಅಂತ. ಸೊ ಯೋಚನೆ ಮಾಡಿ 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 ಫೈನಲಿ ಲಾಸ್ಟ್ ಇಯರ್ ಏನಾಯ್ತು, ಅಮೂಲ್ಯ ಅಂಡ್ ದೇ ವೆಂಟ್ ಆನ್ ದೇರ್ ರೋಡ್ ಟ್ರಿಪ್ ಫಾರ್ ಫ್ರಮ್ ಹಿಯರ್ ಟು ಗೌಹಾಟಿ, ಹೈದರಾಬಾದ್ ಟು ಗೌಹಾಟಿ. ಸೊ ಆವಾಗ ಶಿ ಮಿಸ್ 1 month of school. And ಅವಳು ಹೋಗಿಲ್ಲ ಅಂತ ಅವಳ ಸಿಸ್ಟರ್ ದೋ ಶಿ ಡಿಡ್ ನಾಟ್ ಗೋ ಟು ರೋಡ್, ಐ ಮೀನ್ ಶಿ ಡಿಡ್ ನಾಟ್ ಗೋ ಆನ್ ದ ರೋಡ್ ಟ್ರಿಪ್. ನನ್ನ ಜೊತೆ ಇದ್ರು ಕೂಡ ಶಿ ಆಲ್ಸೋ ರೆಫ್ಯೂಸ್ ಟು ಗೋ ಟು ಸ್ಕೂಲ್. ಯಾಕಂದ್ರೆ ಇಬ್ರು ಒಟ್ಟಿಗೆ ಹೋಗಿ ಅಭ್ಯಾಸ ಆಗಿತ್ತು. ನಾನು ಐ ಸೆಡ್ ಓಕೆ ಡಸಂಟ್ ಮ್ಯಾಟರ್. ದೆನ್ ವೆನ್ ದೇ ಕೇಮ್ ಬ್ಯಾಕ್ ಸ್ಕೂಲಲ್ಲಿ ಒಂಥರ ದೇ ಫೆಲ್ಟ್ ವೆರಿ ಡಿಸ್ಕನೆಕ್ಟೆಡ್. ಯಾರು ಒಂಥರ ಫ್ರೆಂಡ್ಸ್ ಎಲ್ಲ ಡಿಫ್ರೆಂಟ್ ಆಗಿದ್ರು. ಸಮ್ ದೇ ಕುಡ್ ನಾಟ್ ರಿಲೇಟ್ ಮಚ್ ಟು ದ ಸ್ಕೂಲ್. ಸೊ ಅದಾದ್ಮೇಲಿಂದ ವಿ ಥಾಟ್, ಅಂಡ್ ಎನಿವೇ ವಿ ಟ್ರಾವೆಲ್ ಸೋ ಮಚ್, ಮಿಸ್ಸಿಂಗ್ ಸೋ ಮಚ್ ಆಫ್ ಸ್ಕೂಲ್. And we realized that they're not learning much in school. School al bari peer pressure ಜಾಸ್ತಿ, competition. ನನ್ನ ಫ್ರೆಂಡ್ ಇವತ್ತು ಆಪಲ್ ವಾಚ್ ತಂದ, ನನಗೂ ಅದೇ ಬೇಕು, ನನಗೂ ವಾಚ್ ಕೊಡ್ತು. ಸೊ ಈ ತರದೇ ಜಾಸ್ತಿ ಆಗ್ತಾ ಬಂತು. ಸೊ ವಿ ಥಾಟ್ ದಿಸ್ ಇಸ್ ನಾಟ್ ದ ವೇ ವಿ ವಾಂಟ್ ದೆಮ್ ಟು ಗ್ರೋ ಅಪ್. ಸೊ ಎಲ್ಲ ಯೋಚನೆ ಮಾಡಿ, and we have realized travel ಅಲ್ಲಿ they learn a lot. They see a lot of things. After they went to Guwahati, ನಾನು ಅನನ್ಯ also we joined them. ಆಮೇಲೆ ಅರುಣಾಚಲ್ ಪ್ರದೇಶ ಎಲ್ಲ ಒಟ್ಟಿಗೆ ಹೋದ್ವಿ, ನಾನು ಅಲ್ಲಿ ಎಲ್ಲರೂ ಹೋದ್ವಿ. and they learned a lot. ಅಲ್ಲಿ ವಿಲೇಜ್ ಲೈಫ್ ಹೆಂಗಿರತ್ತೆ, ಸ್ನೋಫಾಲ್ ಹೆಂಗ್ ಬೀಳತ್ತೆ, ನಮ್ ಇಂಡಿಯನ್ ಡಿಫೆನ್ಸ್ ಹೆಂಗೆ, how they defend this one, why it has to be defended. So lot of things, how the families, how different people behave in different ways. What is more important, nature ಅಂದ್ರೆ ಎಷ್ಟು, I mean in front of nature ನಾವೇನು ಈಗ we are not so big. So lot of things they learned on the travels and everything. So we realized that they're learning more on travels rather than in school. So that is why finally we decided to go on. Yeah. All right. So Gangadhar, I mean, just to give a background to the audience, they have both Gangadhar, Ramya and Gangadhar have twin girls, and that's the background because they were talking about girls, and I just thought it's important to give a background. So Gangadhar, so accidentally both of you couples decided on one trip that one trip ಮಾಡ್ಬೇಕಾದ್ರೆ, hey, ಶಾಲೆಗಿಂತ ಹೊರಗಡೆನೆ ಬೇಗ ಕಲಿಬಹುದು ಅಥವಾ ಜಾಸ್ತಿ ಕಲಿಬಹುದು ಅಂತ ಒಂದ್ ಸಡನ್ ಟ್ರಿಪ್ ಅಲ್ಲಿ ನಿಮ್ಗೆ ರಿಯಲೈಸ್ ಆಯ್ತಾ, ಅಥವಾ ಪ್ರೋಗ್ರೆಸಿವ್ ಆಗಿ ಹಂತವಾಗಿ ನಿಮ್ಗೆ ಸ್ಕೂಲ್ ಬಗ್ಗೆ ಅಥವಾ ಸ್ಕೂಲ್ ಸಿಸ್ಟಮ್ ಬಗ್ಗೆ ಒಂಥರ ಅಂದ್ರೆ ಇರಿಟೇಷನ್ ಅಥವಾ ಇದು ಏನು ಉಪಯೋಗಕ್ಕೆ ಬರಲ್ಲ ಅಂತ ಅನ್ನಿಸ್ತಾ? ಹೆಂಗಾಯ್ತು ಆ ಡೆವಲಪ್ಮೆಂಟ್, ಹೆಂಗಾಯ್ತು? ವಾಸ್ ಇಟ್ ಸಡನ್ ಆರ್ ಸ್ಲೋಲಿ? ಇದನ್ನ ರೋಡ್ ಸ್ಕೂಲಿಂಗ್ ಅಂತ ಹೇಳ್ಬೇಕಾದ್ರೆ ಬೇಸಿಕ್ಲಿ ನಮಗೂ ಲಾಸ್ಟ್ ಇಯರ್ ತನಕ ಇದನ್ನ ರೋಡ್ ಸ್ಕೂಲಿಂಗ್ ಅಂತ ಕರೀತಾರೆ ಅಂತ ದೇವರಣ್ಣಗೂ ಗೊತ್ತಿರ್ಲಿಲ್ಲ. ನಮ್ಗೇನೆ ಯಾರೋ ಇಂಟ್ರೊಡ್ಯೂಸ್ ಮಾಡಿದ್ರು ಈ ತರ ರೋಡ್ ಸ್ಕೂಲಿಂಗ್ ಅಂತಾನು ಒಂದು ಟರ್ಮಿನಾಲಜಿ ಇದೆ ಅಂತ. ಆಮೇಲೆ ಅದನ್ನ ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಏನೋ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಅಲ್ಲಿ ಬಂತು ನಮ್ದು. ಸೊ ಅವಾಗ ನಮಗೂ ಆಕ್ಚುಲಿ ರೋಡ್ ಸ್ಕೂಲಿಂಗ್ ಅಂತಾನು ಒಂದು ಟರ್ಮ್ ಇದೆ ಅಂತ ಗೊತ್ತಾಯ್ತು. ಬಟ್ ಆಕ್ಚುಲಿ ನೀವು ನೋಡಿದ್ರೆ ರಮ್ಯಾ ಹೇಳ್ದಂಗೆ ಮಕ್ಕಳು 6 months ಇದ್ದಾಗಿಂದ ನಾವು ವಿ ಹ್ಯಾವ್ ಬೀನ್ ಟ್ರಾವೆಲಿಂಗ್. ಸೊ ನನ್ನ ಪ್ರಕಾರ ನೋಡಕ್ ಹೋದ್ರೆ ನಾವು ಆಕ್ಚುಲಿ ಲಾಸ್ಟ್ ಇವಾಗ ಮಕ್ಕಳು 9.5 years ಆಗಿದ್ದಾರೆ. ಸೊ ಲಾಸ್ಟ್ 9 years ಇಂದಾನು ನಾವು ನಮ್ಗೆ ಗೊತ್ತಿಲ್ಲದೆ ನಾವು ರೋಡ್ ಸ್ಕೂಲಿಂಗ್ ಮಾಡ್ತಾನೆ ಇದೀವಿ. ಯಾಕಂದ್ರೆ ನಾವು ಟ್ರಾವೆಲ್ ಮಾಡ್ತಾನೆ ಇದ್ವಿ. ನಾವು ನನ್ ಜಾಬ್ ಆದ್ರೂ ಸರಿ, ಅವಳ ಜಾಬ್ ಆದ್ರೂ ಸರಿ, ಮಕ್ಕಳು ಸ್ಕೂಲ್ ಆದ್ರೂ ಸರಿ, ಯಾವ್ದನ್ನು ನಾವು ಅಷ್ಟು ಜಾಸ್ತಿ ತಲೆಗೆ ಇಟ್ಕೊಳ್ತಾ ಇರ್ಲಿಲ್ಲ. ಲೈಕ್ ಇಲ್ಲ ಹೀಗೆ ಇರ್ಬೇಕು, ನಮ್ ಜಾಬ್ ಮಿಸ್ ಮಾಡಬಾರ್ದು, ಅವಳು ಮಿಸ್ ಮಾಡಬಾರ್ದು,
ಅಥವಾ ಮಕ್ಕಳು ಸ್ಕೂಲ್ ಮಿಸ್ ಮಾಡಬಾರ್ದು ಅಂತ ಇರ್ಲಿಲ್ಲ. ಬಟ್ ನಮ್ಗೆ ಆನ್ ಡೇ 1 ಇಂದಾನೇ ನಾವು ಹೋಮ್ ಸ್ಕೂಲಿಂಗ್ ಮಾಡ್ಬೇಕಾ, ಆರ್ ವಿ ವೆರಿ ಡಿಸಪಾಯಿಂಟೆಡ್ ವಿತ್ ಸ್ಕೂಲ್, ಆತರ ಏನು ಮೇಜರ್ ಆಗಿ ಏನು ಇರ್ಲಿಲ್ಲ ನಮ್ಗೆ. ವಿ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ದ ಸ್ಕೂಲ್ ಆಸ್ ಸಚ್. ಯಾಕೆಂದ್ರೆ ಸ್ವಲ್ಪ ಮಕ್ಕಳಿಗೆ ಸ್ಕೂಲ್ ಓನ್ಲಿ ಇದು ಓಕೆ, ಅದನ್ನ ನಾವು ಕರೆಕ್ಟ್ ಅಸೆಸ್ಮೆಂಟ್ ಮಾಡ್ಬೇಕಾಗತ್ತೆ. ನಾವು ಸುಮ್ಮನೆ ಬ್ಲಾಂಕೆಟ್ ಆಗಿ ಹೇಳಕ್ಕಾಗಲ್ಲ ಸ್ಕೂಲ್ ಇಸ್ ವೆರಿ ಬ್ಯಾಡ್ ಅಂತ. ದೋ ಇಟ್ ಅಪಿಯರ್ಸ್ ಟು ಬಿ ವೆರಿ ಬ್ಯಾಡ್, 99% of the students may be actually affected. There may be few students who are very ambitious, who are by nature ಅವ್ರಿಗೆ ಒಂಥರ ಪಕ್ಕದಲ್ಲಿ ಎಲ್ಲ ಜನ ಬೇಕು, ದೇ ವಾಂಟ್ ಕಾಂಪಿಟೇಷನ್, ಆ ತರ ಮಕ್ಕಳು ಇರ್ತಾರೆ ಆಕ್ಚುಲಿ. ಸೊ ಅದು ಅಸೆಸ್ಮೆಂಟ್ ಕರೆಕ್ಟ್ ಆಗಿ ಮಾಡಬೇಕು ಬಿಫೋರ್ ಟೇಕಿಂಗ್ ಅ ಡೆಸಿಷನ್. ಸೊ ನಮ್ದು ಆ ಅಸೆಸ್ಮೆಂಟ್ ಹ್ಯಾಪನ್ ಲಾಸ್ಟ್ ಇಯರ್. ಸೊ ಅವರ್ ಥಾಟ್ ಪ್ರಾಸೆಸ್ ವಾಸ್ ಆಲ್ವೇಸ್ ಲೈಕ್ ಇಟ್ಸ್ ಓಕೆ, ಹೋಗಿ IIT ಜಾಯಿನ್ ಆಗ್ಬೇಕು ಅಂತ ನಮ್ಮಿಬ್ರಿಗೂ ವಿ ಡೋಂಟ್ ಹ್ಯಾವ್ ಎನಿಥಿಂಗ್. ಅಂಡ್ ಆಲ್ಸೋ ಇನ್ನೊಂದು ಏನಾಯ್ತು ಅಂದ್ರೆ, ಇಫ್ ಯು ಟೇಕ್ ಮೈ ಓನ್ ಬ್ಯಾಕ್ ಗ್ರೌಂಡ್, ನಾನು ಇಂಜಿನಿಯರಿಂಗ್ CET ಬರ್ತಿದ್ದು 1992 ಅಲ್ಲಿ. ಅವಾಗೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರೋದು ರಿಸಲ್ಟ್, ನಾಟ್ ಆನ್ ಆನ್ಲೈನ್, ಬಿಕಾಸ್ ಇಂಟರ್ನೆಟ್ ಇರ್ಲಿಲ್ಲ ಅವಾಗ. ಸೊ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನನ್ನ MBBS ರ್ಯಾಂಕ್ ವಾಸ್ 197 ಇನ್ ದ ಸ್ಟೇಟ್ ಅಂಡ್ ಮೈ ಇಂಜಿನಿಯರಿಂಗ್ ರ್ಯಾಂಕ್ ವಾಸ್ ಸಮ್ 647. ಸೊ ನನಗೆ ಯಾವತ್ತೂ ನನಗೆ ಸ್ಕೂಲು ಅಥವಾ ಕಾಲೇಜಲ್ಲಿ ಓದಕ್ಕೆ ಪ್ರಾಬ್ಲಮೇ ಇರಲಿಲ್ಲ. ಸೊ ನನಗೆ ಅದೊಂಥರ ದಟ್ ಸಿಸ್ಟಮ್ ಇಸ್ ಪ್ರಾಬ್ಲಮ್ ಅಂತ ಅನ್ನಿಸ್ಲೇ ಇಲ್ಲ ಯಾವಾಗ್ಲೂ ನನಗೆ. ಯಾಕೆಂದ್ರೆ ನನಗೆ ಐ ಗಾಟ್ ವೆರಿ ಗುಡ್ ರಿಸಲ್ಟ್ಸ್ ಔಟ್ ಆಫ್ ಇಟ್. ಐ ವಾಸ್ ನಂಬರ್ 1, ಒಂಥರ ಎಲ್ಲ ಪೀಪಲ್ ಯೂಸ್ ಟು ಲುಕ್ ಅಪ್ ಟು ಮೀ. ಸೊ ಹಾಗಾಗಿ ನನಗೆ ಐ ಡೋಂಟ್ ಹ್ಯಾವ್ ದಟ್ ವೆಹಿಮೆನ್ಸ್ ಅಗೇನ್ಸ್ಟ್ ಇಟ್, ನನಗೆ ಇದು ಕೊಟ್ರು ಕಷ್ಟ ಕೊಟ್ರು ಅಂತ. I am exactly opposite. I hated school all my life. ಮೇಡಮ್ ಆದ್ರೂ ಮೆಜಾರಿಟಿ ಇಲ್ಲ ಮೇಡಮ್. ವಾಸುಕಿ, ಸುಪ್ರೀತ್ ಅವರು ಅಷ್ಟೇ ಅಕಾಡೆಮಿಕ್ಸ್ ಅಲ್ಲಿ ಟಾಪರ್ಸ್ ಇದಾರೆ. ನಾವು ಇಬ್ರು 3 ಜನ ಸೋತ್ವಿ ಬಿಡಿ, ಪರವಾಗಿಲ್ಲ, ಏನೋ ಜಾಸ್ತಿ ಕಂಪ್ಲೇಂಟ್ ಅಲ್ಲ, ಬಟ್ though I hated school, I ended up in school as a teacher. ಸೊ ನಮಗೆ ಮೋಸ್ಟ್ಲಿ ಅದು ಏನಾಗುತ್ತೆ, ನಾವೆಲ್ಲ IT ನ ಹೇಟ್ ಮಾಡಿದ್ರು ವಿ ಎಂಡೆಡ್ ಅಪ್ ಬೀಯಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ತರ. ಸೊ ಗಂಗಾಧರ್, ಈಗ ಲೆಟ್ಸ್ ಕೈಂಡ್ ಆಫ್ ಲುಕ್ ಅಟ್ ಇಟ್ ಒಂದ್ ಸ್ವಲ್ಪ ಸ್ಟ್ರಕ್ಚರ್ ಅಲ್ಲಿ ಇದನ್ನ ಗಮನಿಸೋಣ. ಒಂದು ಹೋಮ್ ಸ್ಕೂಲಿಂಗ್ ಅಂತ ಇದೆ, ಇನ್ನೊಂದು ರೋಡ್ ಸ್ಕೂಲಿಂಗ್ ಅಂತ ಇದೆ, ಆಮೇಲೆ ಇವಾಗ ಇನ್ನೊಂದು ಸ್ಕೂಲಿಂಗ್ ಅಂತ ಇದೆ. ನಾವು ಮೊದಲಿಗೆ ಸ್ಕೂಲಿಂಗ್ ಅಂದ್ರೆ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ, ನನ್ಗಿನ್ನೂ ಗೊತ್ತಿಲ್ಲ ಏನು ಅಂತ, ಬಟ್ ಲೆಟ್ಸ್ ಅಸ್ಯೂಮ್ ದಟ್ ಎವ್ರಿಬಡಿ ನೋ ಸ್ಕೂಲಿಂಗ್ ಅಂದ್ರೆ ಏನು ಅಂತ. ಈ ಹೋಮ್ ಸ್ಕೂಲಿಂಗಿಗೂ ರೋಡ್ ಸ್ಕೂಲಿಂಗಿಗೂ ಏನ್ ವ್ಯತ್ಯಾಸ ಇದೆ ಒಂದು. ಎರಡನೇ ಪ್ರಶ್ನೆ, ಇದಕ್ಕೆ ಇದು ಫಾರ್ಮಲೈಸ್ಡ್ ಆಗಿ ನಮ್ ದೇಶದಲ್ಲಿ ಇದೆಯಾ ಅಥವಾ ಹೊರಗಡೆ ದೇಶದಲ್ಲಿ ಇದೆಯಾ, ಅದನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್. ಸೊ ಇವಾಗ ಇದ್ರಲ್ಲಿ ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀನಿ, ಅನ್ಸ್ಕೂಲಿಂಗ್ ಅಂತಾನೂ ಇದೆ. ಅನ್ಸ್ಕೂಲಿಂಗ್, ಹೋಮ್ ಸ್ಕೂಲಿಂಗ್, ರೋಡ್ ಸ್ಕೂಲಿಂಗ್. ಇನ್ನೂ ಬೇರೆ ಟೈಪ್ಸ್ ಇರ್ಬೋದು, ಬಟ್ ಮೋಸ್ಟ್ಲಿ ಇದನ್ನ ಜನ ಕ್ಯಾಟಗರೈಸ್ ಮಾಡೋದು ಈ 3 ಅಲ್ಲಿ. ಸೊ ಫಸ್ಟ್ ಹೋಮ್ ಸ್ಕೂಲಿಂಗ್ ಅಂತ ಹೇಳಿದ್ರೆ, ಮೋಸ್ಟ್ಲಿ there is an ambition or an objective in the family that ಮುಂದಕ್ಕೆ ಜಾಬ್ಗೂ ಹೋಗ್ಬೋದು, ಪ್ಲಸ್ 10th ಸ್ಟ್ಯಾಂಡರ್ಡ್, ಅಟ್ಲೀಸ್ಟ್ 10th ಸ್ಟ್ಯಾಂಡರ್ಡ್, ಅಟ್ಲೀಸ್ಟ್ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ತಗೋತಾರೆ ಅಂತ ಒಂದು ಐಡಿಯಾ ಇರೋರು ಹೋಮ್ ಸ್ಕೂಲಿಂಗ್ ಮಾಡ್ತಾರೆ. ಹೋಮ್ ಸ್ಕೂಲಿಂಗ್ ಅಂದ್ರೆ ಇಟ್ ಈಸ್ ನಾಟ್ ಈಕ್ವಲ್ ಟು ಸ್ಕೂಲಿಂಗ್ ಅಟ್ ಹೋಮ್. ಇಟ್ ಈಸ್ ನಾಟ್ ಅಟ್ ಆಲ್ ಈಕ್ವಲ್ ಟು ದಟ್. ತುಂಬಾ ಜನ ಹಂಗೆ ಅನ್ಕೊಂಡಿದ್ದಾರೆ, ನನ್ನ ಕರಿಕ್ಯುಲಮ್ನ ನಾನು ಮನೆಯಲ್ಲಿ ರೆಪ್ಲಿಕೇಟ್ ಮಾಡಿದ್ರೆ ಅಂಡ್ ನಾನು ಎಲ್ಲದನ್ನೂ ಹೇಳ್ಕೊಟ್ಬಿಟ್ರೆ ದಟ್ ಈಸ್ ಹೋಮ್ ಸ್ಕೂಲಿಂಗ್ ಅಂತ. ಇಟ್ ಇಸ್ ಅ ರೆಸಿಪಿ ಫಾರ್ ಡಿಸಾಸ್ಟರ್. ಅದೇ ವಾಟ್ ಈಸ್ ದ ಕರೆಕ್ಟ್ ವೇ ಆಫ್ ಹೋಮ್ ಸ್ಕೂಲಿಂಗ್ ಅನ್ನೋದು ಇನ್ ಫ್ಯೂಚರ್ ಐ ವಿಲ್ ಟೆಲ್. ನೆಕ್ಸ್ಟ್ ಅನ್ಸ್ಕೂಲಿಂಗ್ ಅನ್ನೋದೇನಂದ್ರೆ, ವಿ ಡೋಂಟ್ ಕೇರ್ ಅಬೌಟ್ ಸ್ಕೂಲ್, ಕರಿಕ್ಯುಲಮ್ ಇರಲ್ಲ, ವಿ ಡೋಂಟ್ ಕೇರ್ ಅಬೌಟ್ ಎಕ್ಸಾಮ್. 10th ಸ್ಟ್ಯಾಂಡರ್ಡ್ ತಲೆ ಕೆಡ್ಸ್ಕೊಳ್ಳಲ್ಲ, 12th ಸ್ಟ್ಯಾಂಡರ್ಡ್ ಮಾಡಲ್ಲ. ದೇವರು ಇದ್ದಾನೆ, ಓಕೆ. ಸೊ ನಮ್ಮ ಮಕ್ಕಳು ಇಫ್ ದೇ ಕೀಪ್ ಡೂಯಿಂಗ್ ವಾಟ್ ದೇ ಲವ್ ಟು ಡೂ, ಅವ್ರಿಗೆ ಏನಾದ್ರೂ ಒಂದು ಮುಂದೆ ಆಗೇ ಆಗತ್ತೆ. ಅಂಡ್ ದೀಸ್ ಕಿಡ್ಸ್ ದೇ ಕಮ್ ಔಟ್ ಟು ಬಿ ವೆರಿ ಗುಡ್ ಆಕ್ಚುಲಿ. ಅದರಲ್ಲಿ ಮೆನಿ ಆಫ್ ದೆಮ್ ದೇ ಕಮ್ ಔಟ್ ಟು ಬಿ ವೆರಿ ಗುಡ್. ಫುಲ್ ಕೂಲ್ ಆಗಿರ್ತಾರೆ. ಸುಮಾರು ಜನ ಅನ್ಕೊಳ್ತಾರೆ ಇವ್ರೇನ್ ಸ್ಕೂಲೇ ಹೋಗಿರಲ್ಲ, ಅವ್ರಿಗೆ ಕಾಂಪಿಟೇಷನ್ ಎಲ್ಲ ಗೊತ್ತಿಲ್ಲ ಅಂತ. ಬಟ್ ಆಕ್ಚುಲಿ ಅವರೇ ಸಖತ್ ಸ್ಟ್ರೆಸ್, ಸಖತ್ ಕಾಂಪಿಟೇಷನ್ ತಗೊಳಕ್ಕೆ ಅವ್ರಿಗೆ ಸಿಕ್ಕಾಪಟ್ಟೆ ಕೇಪಬಿಲಿಟಿ ಇರುತ್ತೆ. ದಿಸ್ ಇಸ್ ಅನ್ಸ್ಕೂಲಿಂಗ್. ದೆನ್ ರೋಡ್ ಸ್ಕೂಲಿಂಗ್ ಅಂತ ಹೇಳಿದ್ರೆ, ಮೋಸ್ಟ್ಲಿ ಇಟ್ ಈಸ್ ಅನ್ಸ್ಕೂಲಿಂಗ್ ಓನ್ಲಿ.
some people can mix homeschooling with road schooling also. Like ಯಾವಾಗ ನೀವು ರೋಡ್ ಟ್ರಿಪ್ಸ್ ಮಾಡ್ತಾ ಇದ್ದೀರೋ ಅವಾಗ ಯು ಗಿವ್ ಎಜುಕೇಶನ್ ಟು ದೆಮ್ ಆಸ್ ಲೈಫ್ ಸ್ಕಿಲ್ಸ್. ಬಿಕಾಸ್ ಅಲ್ಲಿ ಹೋದಾಗ ನೀವು ನೋಡ್ತಿರೋ ಬೇರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾವು ಗೌಹಾಟಿಲಿ ಬೊಹಂತೋ ಬ್ರದರ್ಸ್ ಅಂತ ಒಬ್ರು ಫ್ರೆಂಡ್ಸ್ ಇದ್ದಾರೆ. ಸೊ ಅಲ್ಲಿ ಹೋದಾಗ ಅವ್ರ 5 ವರ್ಷದ ಮಗ ಇದ್ದಾನೆ. ಅವನು ಒಂದು ಬೋಟ್ ಅಲ್ಲಿ 10 ನಿಮಿಷ ಹೋಗ್ತಾನೆ, ಆಮೇಲೆ ತಿರ್ಗಾ ನಡ್ಕೊಂಡು ಹೋಗ್ತಾನೆ, ಆಮೇಲೆ ತಿರ್ಗಾ ಬಸ್ಸಲ್ಲಿ ಹೋಗ್ತಾನೆ, ಆಮೇಲೆ ತಿರ್ಗಾ ನಡ್ಕೊಂಡು ಹೋಗ್ತಾನೆ ಸ್ಕೂಲ್ಗೆ. ಸೊ ಇದನ್ನ ನನ್ನ ಮಕ್ಕಳು ನೋಡಿದಾಗ ನಾನು ನಿಮ್ಗೆ ಪ್ರಿವಿಲೇಜ್ ಲೈಫ್ ಇದೆ ಅಂತ ಹೇಳೋದೇ ಬೇಡ ಅಮೂಲ್ಯ ನನಗೆ, ಆಟೋಮ್ಯಾಟಿಕಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸೊ ಈ ತರ ಲೈಫ್ ಸ್ಕಿಲ್ಸ್, ವ್ಯಾಲ್ಯೂಸ್ ಇನ್ ಲೈಫ್, ಎಥಿಕ್ಸ್, ಇದನ್ನೆಲ್ಲ ನಾವು ತುಂಬಾ ಚೆನ್ನಾಗಿ ತೋರಿಸ್ಕೊಡ್ಬೋದು. ಅದಲ್ಲದೆ ಇವನ್ ಅಕಾಡೆಮಿಕ್ಸ್ ಸೈಡ್ ಕೂಡ ಅಷ್ಟೇ. ಚಿರಾಪುಂಜಿಗೆ ಹೋದ್ರೆ ವಾಟರ್ ಸೈಕಲ್ ಹ್ಯಾಪನ್ಸ್ ಇನ್ ಫ್ರಂಟ್ ಆಫ್ ಯು 2 times in a day in summer. ಸೊ ಬುಕ್ ಅಲ್ಲಿ ಓದ್ಬೇಕಾಗಿಲ್ಲ ನಾವು. ಸೊ ಅದನ್ನು ರೋಡ್ ಸ್ಕೂಲಿಂಗ್ ಅಂತ ನಾವು ಹೇಳ್ಬೋದು. ಸೊ ವಾಟ್ ಎವರ್ ಎಜುಕೇಶನ್ ಆರ್ ವಿಸ್ಡಮ್ ಯು ಗೆಟ್ ವೈಲ್ ಟ್ರಾವೆಲಿಂಗ್, ದಟ್ ಈಸ್ ರೋಡ್ ಸ್ಕೂಲಿಂಗ್. ಮೋಸ್ಟ್ಲಿ ರೋಡ್ ಟ್ರಿಪ್ಸ್ ಆದ್ರೆ ತುಂಬಾ ಎಕ್ಸ್ಪೀರಿಯನ್ಷಿಯಲ್ ಆಗಿರುತ್ತೆ. ಟ್ರೈನ್ ಅಲ್ಲೂ ಹೋಗ್ಬೋದು, ದಟ್ ಈಸ್ ಆಲ್ಸೋ ರೋಡ್ ಸ್ಕೂಲಿಂಗ್ ಓನ್ಲಿ. ನೀವು ಫ್ಲೈಟ್ ಅಲ್ಲಾದ್ರೂ ಹೋಗಿ, ಎವ್ರಿಥಿಂಗ್ ಇಸ್ ರೋಡ್ ಸ್ಕೂಲಿಂಗ್. This is about categorization. About validity in India, legal ಅಂದ್ರೆ it is very legal. So government in there is no rule for road schooling, home schooling or unschooling. But if you take the law of the land, ಇಲ್ಲಿ 10th standard ಮಾಡಿದ್ರೆ ಸಾಕು. ಅದನ್ನು ಏನು ಮಾಡಲೇಬೇಕು ಅಂತ ರೂಲ್ ಏನು ಇಲ್ಲ. ಅಂಡ್ ತುಂಬಾ ಜನ ಅನ್ಕೊಂಡಿದ್ದಾರೆ 10th standard ಮಾಡೋದಕ್ಕೆ 8th standard 9th standard ಅದೆಲ್ಲ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಅಂತ. But that is not at all required. There are home schooling ಮಾಡೋರು 2 major curriculums ಮಾಡ್ತಾರೆ. NIOS ಅಂತ, that is National Institute of Open Schooling. This is by MHRD, Ministry of Human Resource and Development, Government of India. ಇದು 1990 ಇಂದ they have been giving certificates. So our curriculum ಅನ್ನು ಫಾಲೋ ಮಾಡ್ಬೋದು. It's an open curriculum. ಅದರಲ್ಲಿ the only requirement to take 10th standard is you should be 14 years of age. One proof ಇರಬೇಕು, ಗೌರ್ಮೆಂಟ್ ಪ್ರೂಫ್. ನನ್ನ ಮಗಳು 14 years ಆಗಿದೆ ಅಂತ. And parent has to give in writing they have done whatever is required to take the 10th standard exam. ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಸೊ ಇದನ್ನ ತಗೊಂಡು ಅವ್ರಿಗೆ ಕೊಟ್ರೆ ಸೀದಾ ಅವ್ರ ಅಡ್ಮಿಷನ್ ಕೊಡ್ತಾರೆ. and you can finish your 10th standard. 12th standard ಮಾಡಬೇಕಾದ್ರೆ 10th standard is a must. You cannot do 12th standard without 10th standard. And the same thing IGCSE ಅಂತಾನೂ ಇದೆ. ಸ್ವಲ್ಪ ನಾವು ಹೇಳ್ತೀವಲ್ಲ ಐಎಮ್ಸ್ ಅವ್ರು ಇರ್ತಾರೆ ಅಂತ ಲಂಡನ್ ಅಲ್ಲಿ. ಸೊ ಅವರು people who have ambitions to go outside India, IGCSE is more well known outside India. NIOS is also valid outside India. Yeah, NIOS is valid throughout India. ನೀವು ಯಾವುದೇ ಜಾಬ್ ಅಪ್ಲೈ ಮಾಡಿ, ಯೂನಿವರ್ಸಿಟಿಗೆ ಅಪ್ಲೈ ಮಾಡಿ, 12th ಅಪ್ಲೈ ಮಾಡಿ, ಆರ್ಮಿಗೆ ಅಪ್ಲೈ ಮಾಡಿ, ಅಥವಾ IAS ಅಪ್ಲೈ ಮಾಡಿ, it is considered okay everywhere and outside India also. But outside India, it is still not getting name. ಇನ್ನೂ ಸ್ವಲ್ಪ ದಿವಸ ಆಗುತ್ತೆ ನೇಮ್ ಬರೋಕ್ಕೆ. IGCSE is more recognized throughout the world. ಅದು ಮೋಸ್ಟ್ಲಿ UK ಸಿಲೆಬಸ್ ಅದದು. ಸೊ ಅದನ್ನ ಥ್ರೂಔಟ್ ದ ವರ್ಲ್ಡ್ ತಗೊಳ್ತಾರೆ. ಅಂಡ್ ಇಫ್ ಯು ಸಿ ಮೋಸ್ಟ್ ಆಫ್ ದ ಹೋಮ್ ಸ್ಕೂಲರ್ಸ್ ಲಾಂಗ್ ಟರ್ಮ್ ಮಾಡ್ತಾರೆ. ಈ ಕೊರೋನಾಗ ಆಗ್ತಾರಲ್ಲ, ಹೂ ಇಸ್ ಡೂಯಿಂಗ್ ಲಾಂಗ್ ಟರ್ಮ್, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಂಟಿಲ್ 8th standard ಯಾರು ಏನು ಓದೋದಿಲ್ಲ. ಅವರೂ ಅಷ್ಟೇ ಒಂಥರ ಅನ್ಸ್ಕೂಲಿಂಗ್ ತರಾನೇ ಇರುತ್ತೆ ಅವ್ರಿಗೆ. ಅರೌಂಡ್ 7th or 8th standard ಬಂದಾಗ ಮ್ಯಾಥ್ಸ್ ಅವ್ರಿಗೆ ಅಕಾಡೆಮಿಕ್ಸ್ ಅಲ್ಲಿ ಹೋಗ್ಬೇಕು ಅಂತ ಗೊತ್ತಿದ್ರೆ ಅವಾಗ ಅವರು ಮ್ಯಾಥ್ಸ್ ಸೈನ್ಸ್ ಶುರು ಮಾಡ್ತಾರೆ. ಅಂಡ್ ಮೋಸ್ಟ್ ಆಫ್ ದೆಮ್ ಆ 7 years ಅಲ್ಲಿ ಏನ್ ಮಾಡಿರಲ್ಲ, ಫಸ್ಟ್ 7 1 year ಅಲ್ಲಿ ಮುಗಿಸ್ಬಿಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ, ಯಾಕಂದ್ರೆ ಅವರು ಇಟ್ ಇಸ್ ದೇರ್ ಡೆಸಿಷನ್. ಐ ವಾಂಟ್ ಟು ರೈಟ್ 10th ಅಂತ, ಇಟ್ ಇಸ್ ನಾಟ್ ಪೇರೆಂಟ್ಸ್ ಡೆಸಿಷನ್. ಸೊ ಹಾಗಾಗಿ ಅವ್ರು ದೇ ಆರ್ ಏಬಲ್ ಟು ಫಿನಿಶ್ ಇನ್ 1 year. ಅವಾಗಿಂದ ಅವ್ರು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತಾರೆ ಸ್ಟಡೀಸ್ನ. ಅನ್ಸ್ಕೂಲಿಂಗ್ ಅನ್ನೋರು ದೇ ಡೋಂಟ್ ಕೇರ್ ಅಬೌಟ್ ಎಕ್ಸಾಮ್ಸ್. ಅಂಡ್ ವಾಟ್ ವಿ ಆರ್ ಡೂಯಿಂಗ್ ರೈಟ್ ನೌ ಇಸ್ ಅನ್ಸ್ಕೂಲಿಂಗ್ ಪ್ಲಸ್ ರೋಡ್ ಸ್ಕೂಲಿಂಗ್. ಅಂದ್ರೆ sorry please go on. Yeah, ಮುಂದೆ one of them wants to take exam, we are okay with it. ನಾವೇನು ಅವ್ರಿಗೆ ತಗೋಬೇಡಿ ಆ ತರ ಏನು ಹೇಳಿಲ್ಲ. And one more thing ಅವ್ರು ಹೇಳಿದ್ನಲ್ಲ, 1 year ಅಲ್ಲಿ they managed to cover the portion. That is not because ಅವರು ಇಷ್ಟು ವರ್ಷ ಓದಿಲ್ದಿದ್ರುವೆ the brain development ಆಗ್ತಾ ಇರುತ್ತೆ. So it is very easy for them to catch up the curriculum. So that is why they are able to do it in 1 year. ಸೊ ಒಂದು ಪ್ರಶ್ನೆ ಗಂಗಾಧರ್ ಮತ್ತೆ ರಮ್ಯಾ, ಇದಕ್ಕೆ
ತರ ಧೈರ್ಯ ಬೇಕು ಅಲ್ವಾ? ಅಂದ್ರೆ ಪೇರೆಂಟಿಂಗ್ ಇಸ್ ಎನಿವೇ ಧೈರ್ಯ ಮತ್ತೆ ಲಕ್. ಸೊ ನಿಮ್ಗೆ ಯಾವ ಅಂದ್ರೆ ಹಿಂದೆ ಅದನ್ನು ಎಕ್ಸಾಂಪಲ್ಸ್ ನೋಡಿದ್ರಾ ನೀವು, ಅಥವಾ ಎಲ್ಲಾದ್ರೂ ಓದಿದ್ರಾ? ಈ ಧೈರ್ಯದ ಕಾರಣ ಏನು? ಕಾಂಪ್ಲಾನಾ, ಬೋರ್ನ್ಮಿಟಾನಾ, ಏನ್ ಹೇಳಿ? ಹೌ ಡಿಡ್ ಯು ಸಡನ್ಲಿ ಕಮ್? ಇದು ಆಕ್ಚುಲಿ ಧೈರ್ಯ ಅಲ್ವಾ? ಯಾಕಂದ್ರೆ ನಾಳೆ ಬೆಳೆದು ನಾಳೆ ರಾಗಿ ಹುಡಿ ಇಟ್ಟು ಅಂದೆ. ಅಲ್ಲ, ಯಾಕೆಂದ್ರೆ ನಾಳೆ ಮಕ್ಳು ಬೆಳೆದು ಏನಮ್ಮ ಹಿಂಗ್ ಮಾಡ್ಬಿಟ್ಟೆ ಅಂತ ಕೇಳ್ಬೋದು ಅಲ್ವಾ? ಸೊ ಮಕ್ಳು ಏನ್ ಮಾಡಿದ್ರು ಕೇಳ್ತಾರೆ. ನೀವ್ ಸ್ಕೂಲ್ ಕಳ್ಸಿದ್ರು ನಾಳೆ ಬೈಯದೆ ಅವರು, ಯಾಕೆ ನನ್ನ ಈ ಸ್ಕೂಲ್ ಕಳಿಸ್ದೆ, ಯಾಕೆ ನನ್ನ ಇಲ್ಲಿ ಮಾಡ್ಲಿಲ್ಲ. ಸೊ ನಾನ್ ಅದೇ ಅನ್ಕೊಳ್ತೀನಿ, ಐ ಹ್ಯಾಡ್ ಅ ವೆರಿ ಗುಡ್ ಪೇರೆಂಟಿಂಗ್ ಆಸ್ ಅ ಚೈಲ್ಡ್. ಮೈ ಚೈಲ್ಡ್ಹುಡ್ ವಾಸ್ ವೆರಿ ನೈಸ್. ಬಟ್ ಆದ್ರೆ ಏನಾದ್ರು ಒಂದು ಕಂಪ್ಲೇಂಟ್ ಇರುತ್ತೆ, ನಮ್ಮ ಅಮ್ಮ ನನ್ ಸ್ವಿಮ್ಮಿಂಗ್ ಕಳಿಸ್ಲಿಲ್ಲ, ನನ್ಗೆ ಹಿಂಗ್ ಮಾಡ್ಲಿಲ್ಲ, ನಂಗೆ ಹಂಗ್ ಮಾಡ್ಲಿಲ್ಲ, ನನ್ ಯಾಕೆ ಸ್ಕೂಲ್ ಕಳ್ಸಿದ್ರು, ಇದ್ದೇ ಇರುತ್ತೆ. ಸೊ ಆಸ್ ಪೇರೆಂಟ್ಸ್, ಸಿನ್ಸ್ ಚಿಲ್ಡ್ರನ್ ಕಾಂಟ್ ಟೇಕ್ ದೇರ್ ಡಿಸಿಷನ್ ಅಪ್ ಟು ಸರ್ಟನ್ ಏಜ್, ಮೋಸ್ಟ್ಲಿ ಇಟ್ ಇಸ್ ನಾವೇನ್ ಹೇಳ್ತೀವಿ ಅದೇ ಆಗತ್ತೆ. ಬಟ್ ನಮ್ದ್ರಲ್ಲಿ ವಿ ಹ್ಯಾವ್ ಟ್ರೈಡ್. ನನ್ನ ಮಕ್ಕಳು ಟಿಲ್ 3rd grade ದೇ ವಾಂಟೆಡ್ ಟು ಗೋ ಟು ಸ್ಕೂಲ್. ನಾವು ಹೋಗ್ತೀವಿ, ವಿ ವಾಂಟ್ ಟು ಗೋ ಟು, ವೆನ್ ವಿ ಸಜೆಸ್ಟೆಡ್ ಹೋಮ್ ಸ್ಕೂಲಿಂಗ್ ಇನ್ 2nd grade only, they said no, we want to go to school. ಸರಿ ಹೋಗ್ಲಿ ಅಂತ ಬಿಟ್ಬಿಟ್ವಿ. ಬಟ್ 4th grade ಅಲ್ಲಿ ಅವರೇ ಬಂದು ಹೇಳಿದ್ರು ಅಂತ, ದಟ್ ನಾವ್ ವಿ ವಾಂಟ್ ಟು ಹೋಮ್ ಸ್ಕೂಲ್, ವಿ ಡೋಂಟ್ ವಾಂಟ್ ಟು ಗೋ ಟು ಸ್ಕೂಲ್ ಎನಿಮೋರ್ ಅಂತ. ಸೊ ದಟ್ ಇಸ್ ವೆನ್ ಅದರಲ್ಲಿ ಆಕ್ಚುಲಿ ಅಮೂಲ್ಯ ಶಿ ಇಸ್ ವೆರಿ ಫಾಂಡ್ ಆಫ್ ಈ ಕಾಂಪಿಟೇಷನ್ ಎಲ್ಲ ಅವಳು ತುಂಬಾ ಇಷ್ಟ. ಕ್ಲಾಸಲ್ಲಿ ಫಸ್ಟ್, ಅವಳು ಯಾವಾಗ್ಲೂ ಕ್ಲಾಸಲ್ಲಿ ಫಸ್ಟ್ ಅಪ್ ಟು ಶಿ ಲೆಫ್ಟ್ ಸ್ಕೂಲ್. ಅವಳು ಕ್ಲಾಸಲ್ಲಿ ಫಸ್ಟ್ ಇರ್ಬೇಕು, ಎಲ್ಲರಲ್ಲೂ ಫಸ್ಟ್ ಬರ್ಬೇಕು ಅಂತ ತುಂಬಾ ಆಸೆ. ಬಟ್ ಆದ್ರೂ ಅವಳೇ ಬಂದು ಹೇಳಿದ್ದು, ನನ್ಗೆ ಸಾಕಾಯ್ತು, ನಾನು ಇನ್ ಸ್ಕೂಲ್ಗೆ ಹೋಗಲ್ಲ, ಐ ವಾಂಟ್ ಟು ಬಿ ಅಟ್ ಹೋಮ್ ಅಂತ. ಅಂಡ್ ಇದುವರೆಗೂ ದೇ ಆರ್ ಹ್ಯಾಪಿ. ಅಂಡ್ ಐ ಕೀಪ್ ಚೆಕಿಂಗ್, ಡು ಯು ವಾಂಟ್ ಟು ಗೋ ಬ್ಯಾಕ್ ಟು ಸ್ಕೂಲ್? ಯಾಕಂದ್ರೆ ಅವ್ರ ಸ್ಕೂಲ್ ಮುಂಚೆ ಎಲ್ಲಿ ಹೋಗ್ತಾ ಇದ್ರು ಪ್ರೇರಣಾ ಮಾಡೋಳು, ಆ ಪ್ರಿನ್ಸಿಪಲ್ ಹೇಳಿದ್ದಾರೆ, ಎನಿ ಟೈಮ್ ದೇ ವಾಂಟ್ ಟು ಕಮ್ ಬ್ಯಾಕ್, ದೇ ಕ್ಯಾನ್ ಕಮ್ ಬ್ಯಾಕ್ ಅಂತ. ಅಂಡ್ ಆಕ್ಚುಲಿ ದಟ್ ಇಸ್ ಆಲ್ಸೋ ದೇರ್. ಎನಿ ಪೇರೆಂಟ್ ಹೋಮ್ ಸ್ಕೂಲಿಂಗ್ ಹೋದವರು, ದೇ ಕ್ಯಾನ್ ಎನಿ ಟೈಮ್ ಗೋ ಬ್ಯಾಕ್ ಟು ಸ್ಕೂಲ್ ಆಲ್ಸೋ. ನೋ ಸ್ಕೂಲ್ ಕ್ಯಾನ್ ಡಿನೈ admission to these children. So ಅದಕ್ಕೆ we keep checking with them. But ಇದುವರೆಗೂ ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ. So they are learning in fact ಈ 1 ವರ್ಷದಲ್ಲಿ we have felt that they have learned a lot more than what they used to learn at school. ಈಗ ನನ್ನ ಮಕ್ಕಳು 9 years, but they can manage the entire house, cleaning, cooking, ಮತ್ತೆ ಒಬ್ರೇ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್. ನಾನು ಇವನು ಎಲ್ಲರೂ ಕೆಳಗೆಲ್ಲರೂ ಹೋದ್ರೆ ಎಲ್ಲ ಏಬಲ್ ಟು ಮ್ಯಾನೇಜ್ ಆನ್ ದೇರ್ ಓನ್. ಒಬ್ರೇ ಅಂದ್ರೆ ಲೈಕ್ ವಿ ಆರ್ ಇನ್ ದ ಕಾಲನಿ ಓನ್ಲಿ, ಬಟ್ ಮನೇನ ದೇ ಮ್ಯಾನೇಜ್. ಯಾರು ಬಂದ್ರು ವೆರಿ ಕೇರ್ಫುಲ್, ಓಪನ್ ಮಾಡ್ಬೇಕಾ ಬೇಡವಾ ಅದೆಲ್ಲ ನೋಡ್ಕೊಂಡು. ಸೊ ದ್ಯಾಟ್ ವೇ ದೇ ಹ್ಯಾವ್ ಲರ್ನ್ಡ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂಡ್ ದೇ ಆರ್ ವೆರಿ, ಐ ಫೀಲ್ ದೇ ಹ್ಯಾವ್ ಲರ್ನ್ಡ್ ಲಾಟ್ ಮೋರ್ ದೆನ್ ವಾಟ್ ದೇ ವುಡ್ ಹ್ಯಾವ್ ಸ್ಕೂಲ್ ಹೋಗಿದ್ರೆ. ಅಂಡ್ ನಾನು ಒನ್ ಮೋರ್ ಪರ್ಸ್ಪೆಕ್ಟಿವ್ ಕೊಡ್ಬೇಕಾದ್ರೆ, ಈ ತರ ದಿಸ್ ಇಸ್ ಅ ಲೀಪ್ ಆಫ್ ಫೇತ್ ಅಂತ ನಾವು ಯೂಶಲಿ ಹೇಳ್ತೀವಿ ಅದರ್ ಪೇರೆಂಟ್ಸ್ಗೆ. ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಲಾಜಿಕ್, ಓ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ, ಈ ಡೆಸಿಷನ್ ತಗೊಂಡ್ರೆ ಹಂಗಾಗತ್ತೆ ಅಂತ, ಬಿಕಾಸ್ ಲೈಫ್ ಇಸ್ ಟೂ ಲಾಂಗ್ ಫಾರ್ ಅಸ್ ಟು ಪ್ರೆಡಿಕ್ಟ್ ಆಲ್ ದೋಸ್ ಥಿಂಗ್ಸ್. 2 things that I would like to highlight. ಏನಂದ್ರೆ, ಒಂದು, to make it short and sweet, many times listen to your wife is a very good thing to follow. ಯಾಕೆಂತ ಹೇಳ್ತೀನಿ ಅಂದ್ರೆ, ಸುಮ್ಮನೆ ಕ್ಯಾಮ್ರಾ ಮುಂದೆ ಅಟ್ಲೀಸ್ಟ್ ಕ್ಯಾಮ್ರಾ ಮುಂದೆ ಅಟ್ಲೀಸ್ಟ್ ಹೇಳ್ತಿದ್ದೀರಲ್ಲ, ಓಕೆ. ಯಾಕೆ ಅಂದ್ರೆ ಅವ್ರಿಗಿಂತ there is nobody else in the world who will think good of the family. So if the wife is coming to a decision that this is probably good for our family, then I would say we have to give highest possible priority to that. ಬಿಕಾಸ್ ಅವರು ಮನಸ್ಸಲ್ಲಿ ಅಷ್ಟು ಬರ್ಬೇಕಾದ್ರೆ ಏನೋ ಡೀಪಾಗಿ ಥಿಂಕ್ ಮಾಡಿರ್ತಾರೆ. ಬಟ್ ನಮ್ಮಿಬ್ರಲ್ಲಿ ಹೇಗೆ ಅಂದ್ರೆ, ಇವಳು ಥಿಂಕ್ ಮಾಡಿ ಒಳ್ಳೆ ಡಿಸಿಷನ್ ಬರ್ತಾಳೆ, ಬಟ್ ಇಂಪ್ಲಿಮೆಂಟೇಷನ್ ಐ ಆಮ್ ವೆರಿ ಸ್ಟ್ರಾಂಗ್ ಇನ್. ಓಕೆ, ನಾನು ಆ ತರಾನೇ ಮುಂಚೆ ಇದೆ, ಎಕ್ಸೆಲ್ ಶೀಟ್ ಅಲ್ಲಿ ಹಾಕಿ 10 years ಅಲ್ಲಿ ಹೆಂಗಿರುತ್ತೆ, 20 years ಅಲ್ಲಿ ಎಷ್ಟಿರುತ್ತೆ, ಮದ್ವೆ ಹೆಂಗ್ ದುಡ್ಡಿದೆಯಾ ಅದೆಲ್ಲ ಇಟ್ಕೊಂಡಿದ್ದೆ. ಸೊ ದ ಲಾಂಗ್ ಸ್ಟೋರಿ ಶಾರ್ಟ್ ಹೇಳ್ಬೇಕಾದ್ರೆ, 2019 ಅಲ್ಲಿ ನಾವು ಮಕ್ಕಳನ್ನ ಸ್ಕೂಲಿಂದ ತೆಗೆದಿದ್ದು. 2018 January, I quit my job, and one of the main strengths for me to quit my job is Ramya saying that it's okay, you quit your job. How encourage madam.
ಸೊ ವೆನ್ ವಿ ರಿಫಾರ್ಮ್ ಅವರ್ ಲೈಫ್ ಅಂಡ್ ವೆನ್ ವಿ ಟ್ರಾನ್ಸ್ಫಾರ್ಮ್, ನಾವು ನೆಕ್ಸ್ಟ್ ಲೆವೆಲ್ ಹೋಗಕ್ ಶುರು ಆದಾಗ ನಮ್ಗೆ ನಮ್ಮ ಮಕ್ಕಳನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋ ಧೈರ್ಯ ಬರುತ್ತೆ. ಅದರಲ್ಲಿ ನಾವೇ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ರೆ ದೆನ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಅಸ್ ಟು ಟೇಕ್ ಸಚ್ ಡೆಸಿಷನ್ಸ್ ಅಂತ ನಂಗೆ ಅನ್ಸುತ್ತೆ. So just to extend Mukund's question, so ಇದು unusual decision ಅಲ್ವಾ? ಸೊ ಆ ಥರ ಮಾಡಿದಾಗ ನೀವು ಬೇರೆ ಕಡೆ ಅಂದರೆ ಬೇರೆ ಸಿಮಿಲರ್ ಪೇರೆಂಟ್ಸ್ದು ಎಕ್ಸ್ಪೀರಿಯನ್ಸಸ್ನ ನೋಡ್ತೀರಾ, ಅಥವಾ ಇಟ್ಸ್ ಟೋಟ್ಲಿ ಬೈ ಯುವರ್ ಗಟ್ ಫೀಲಿಂಗ್? ಹೇಗದು ಸಪೋರ್ಟ್ ಗ್ರೂಪ್ ಇದೆಯಾ? ದಟ್ ಇಸ್ ಅ ಗುಡ್ ಕ್ವೆಶ್ಚನ್. ಸೊ ನಾವು ಸ್ಟಾರ್ಟ್ ಮಾಡಿದಾಗ ಲಾಸ್ಟ್ ಇಯರ್ ನಮ್ಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ. NIOS ಹೀಗಿದೆ, ಅದ್ರಲ್ಲಿ 10 ತಗೋಬಹುದು, ಏನು ಮಾಡಿದ್ರೆ ಅಂಟಿಲ್ 9th ಕೇಳೋದಿಲ್ಲ, ಅವೆಲ್ಲ ನಮ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ. ನಮ್ಗೆ ಈ ತರ IGCSE ಇದೆ, ಅದ್ರಲ್ಲೂ 10th ಕೇಳ್ತಾರೆ, 9th ಕೇಳಲ್ಲ, ಅವೆಲ್ಲ ಐಡಿಯಾನೇ ಇರಲಿಲ್ಲ ನಮ್ಗೆ. ನಾವೇನ್ ಅನ್ಕೊಂಡಿದ್ವಿ, ಇಟ್ ವಾಸ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್ ಟು ಪುಲ್ ಕಿಡ್ಸ್ ಔಟ್ ಆಫ್ ದಟ್. ವಿ ಡಿಡ್ ದಟ್ 90-day ರೋಡ್ ಟ್ರಿಪ್. ಒಂಥರ ನಮ್ಗೆ ಅದು ಲೈಫ್ ಆಲ್ಟರಿಂಗ್ ಅನ್ಸ್ತು. ದೆನ್ ವಿ ಥಾಟ್ ದಿಸ್ ಇಸ್ ಲೈಫ್, ವಿ ಶುಡ್ ಲಿವ್ ದಿಸ್ ಲೈಫ್. ಏನ್ ಮುಂದೆ ಬಟ್ ದಿಸ್ ಇಸ್ ಲೈಫ್ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗೋಯ್ತು. ಸೊ ಅವಾಗ ಇಟ್ ಡಿಂಟ್ ಟೇಕ್ ಮಚ್ ಟೈಮ್ ಫಾರ್ ಅಸ್ ಟು ಪುಲ್ ದ ಕಿಡ್ಸ್ ಔಟ್ ಆಫ್ ಸ್ಕೂಲ್. ಅದು ಆದ್ಮೇಲೆ ನಾವು ಇದನ್ನೆಲ್ಲ ಒಂದೊಂದಾಗಿ ಬೇರೆ ಪೇರೆಂಟ್ಸ್ ಹತ್ರ ಮಾತಾಡಿ ನಾವು ವಿ ಹ್ಯಾವ್ ಅ ವೆರಿ ಬಿಗ್ ನೆಟ್ವರ್ಕ್ ಆಫ್ ಹೋಮ್ ಸ್ಕೂಲಿಂಗ್, ಅನ್ಸ್ಕೂಲಿಂಗ್, ಅರ್ಧ ರೋಡ್ ಸ್ಕೂಲಿಂಗ್ ಮಾಡಿ ಬಿಟ್ಟವರು, ಅಥವಾ ಅರ್ಧ ಸ್ಕೂಲ್ ಮಾಡಿ ಇವಾಗ ಅನ್ಸ್ಕೂಲ್ ಮಾಡೋರು. ವಿ ಹ್ಯಾವ್ ಆಲ್ ಕಾಂಬಿನೇಷನ್ಸ್. ಅವ್ರ ಮಕ್ಕಳಿಗೂ ಆಕ್ಸೆಸ್ ಇದೆ ನಮಗೆ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಒನ್ ಫ್ರೆಂಡ್ whose daughter didn't do anything 10th to 12th ಏನು ಮಾಡಿಲ್ಲ ಇಂಡಿಯಲ್, ಬಟ್ now she is directly doing MBBS in US. It is possible. ನಮ್ಗೆ ಇವೆಲ್ಲ ಗೊತ್ತಿರ್ಲಿಲ್ಲ. ಇಟ್ ಇಸ್ ಆಲ್ ಪಾಸಿಬಲ್ ಟು ಡೂ. ಸೊ ಇವಾಗ ಅದನ್ನೆಲ್ಲ ನೋಡಿ ನಮ್ಗೆ ಇನ್ನೂ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ ನಮ್ಗೆ, ವಾಟ್ ವಿ ಹ್ಯಾವ್ ಡನ್ ಇಸ್ ರೈಟ್ ಅಂತ. ಆಕ್ಚುಲಿ ಮುಂಚೆ ದಟ್ IGCSE ನೇ ಮಾಡ್ಬೇಕು, NIOS ಏನು ಅಂತ ಗೊತ್ತಿರಲಿಲ್ಲ. ಬಟ್ ಒನ್ ಮೋರ್ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಮಹಾರಾಷ್ಟ್ರದಲ್ಲಿ. She was both her children are homeschooled. ಅವರಿಬ್ರು ಕೂಡ NIOS ಇಂದ ತಗೊಂಡಿದ್ದಾರೆ ಎಕ್ಸಾಮ್ಸ್ ನ. ಅಂಡ್ ಅವ್ರು ಅದನ್ನೇ ಹೇಳಿದ್ರು, ವೈ ಯು ವಾಂಟ್ ಟು ಸ್ಪೆಂಡ್ lakhs of rupees IGCSE ತಗೊಳ್ಳೋದಕ್ಕೆ. NIOS finishes in less, very less money, and also it is valid everywhere around the world. So ಅದೆಲ್ಲ ನೋಡಿದ್ಮೇಲೆ we realized that okay, we are happy about the decision. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS, ಅದು ಲಿಸ್ನರ್ಸ್ಗೆ ಇದನ್ನ ಹೇಳ್ತಾ ಇದ್ದೀನಿ. ಎನಿ ಆಫ್ ಯು ವಾಂಟ್ ಟು unschool, road school or homeschool your children, you can contact NIOS or you can contact Gangu and Ramya. ಸೊ ಅಂದ್ರೆ ಸ್ಪೆಸಿಫಿಕ್ ಆಗಿ ಇವಾಗ ನಂಬರ್ಸ್ ಬಗ್ಗೆ ಮಾತಾಡೋಣ. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಗೊತ್ತಿರೋ ನೆಟ್ವರ್ಕ್ ಪ್ರಕಾರ ಎಷ್ಟು ಜನ ತಂದೆ ತಾಯಂದ್ರು ಈ ತರ ಅನ್ಸ್ಕೂಲ್ / ರೋಡ್ ಸ್ಕೂಲ್ ಮಾಡ್ತಾ ಇರ್ತಾರೆ ಅಂತ ನಿಮ್ಗೆ? ಬೆಂಗಳೂರಲ್ಲಿ ಐ ಥಿಂಕ್ ಇಟ್ ಇಸ್ ಮೇ ಬಿ ಅಟ್ ಲೀಸ್ಟ್ ಒನ್ 10,000 ಇಂದ ಜಾಸ್ತಿ ಇದೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್. ವೆದರ್ ಇಟ್ ಇಸ್ ಮೋರ್ ದೆನ್ ಅ ಲ್ಯಾಕ್ ಆರ್ ನಾಟ್, ಐ ಡೋಂಟ್ ನೋ. ದೇರ್ ಆರ್ ಸಮ್ ಹೋಮ್ ಸ್ಕೂಲಿಂಗ್ ವೆಬ್ಸೈಟ್ಸ್, ಐ ಮೀನ್ ಫೇಸ್ಬುಕ್ ಗ್ರೂಪ್ಸ್, ಅದ್ರಲ್ಲಿ ನೋಡಿದ್ರೆ ನೀವು ಸುಮಾರು 10,000 ಮೆಂಬರ್ಸ್ ಇರೋರು ಇದ್ದಾರೆ. ಸೊ ಮೆಟ್ರೋಸ್ ಅಲ್ಲಿ ಜಾಸ್ತಿ ಇದ್ದಾರೆ. ಬೆಂಗಳೂರು ಅಂಡ್ ಮುಂಬೈ ಆರ್ ದ ಹೈಯೆಸ್ಟ್ ಐ ಫೀಲ್. ನಾನು ಇಲ್ಲಿ ತನಕ ಮಾತಾಡಿರೋರೆಲ್ಲ, ಪುಣೆ ಆಲ್ಸೋ ಹ್ಯಾಸ್ ಅ ವೆರಿ ಗುಡ್ ನೆಟ್ವರ್ಕ್ ಆಫ್ ಹೋಮ್ ಸ್ಕೂಲರ್ಸ್. ಆಕ್ಚುಲಿ ಚೆನ್ನೈ ಕೂಡ ಕಂಪೇರ್ ಟು ಹೈದರಾಬಾದ್, ಚೆನ್ನೈಯೂ ಜಾಸ್ತಿ ಇದೆ. ಹೈದರಾಬಾದ್ ಅಲ್ಲಿ ಸ್ವಲ್ಪ ಕಡಿಮೆ. ಅದಕ್ಕೆ ನೀವು ಅಲ್ಲಿ ಹೋಗಿ ಹೈದರಾಬಾದ್ ಅಲ್ಲಿ ಹೋಮ್ ಸ್ಕೂಲಿಂಗ್ ಇನ್ಕ್ರೀಸ್ ಮಾಡ್ತಾ ಇದೀರಾ ಅಕೌಂಟ್? ಕಾಳಾಗ್ತಾ ಇದೀವಿ. ಸೊ ಈ ಬೇರೆ ಎಲ್ಲಾರ್ದು ಮೋಟಿವೇಶನ್ ಸಿಮಿಲರ್ ಇರುತ್ತಾ? ಅಂದ್ರೆ ಎಷ್ಟೊಂದ್ ಜನ ಹೋಮ್ ಸ್ಕೂಲಿಂಗ್ ಮಾಡ್ತೀರಲ್ಲ, ಅವ್ರಿಗೆಲ್ಲ ಡು ದೇ ಹ್ಯಾವ್ ದ ಸೇಮ್ ಮೈಂಡ್ ಸೆಟ್ ನೀವು ಹೇಳೋ ತರನೇ, ಅಥವಾ ಡು ದೇ ಕಮ್ ಫ್ರಮ್ ಡಿಫ್ರೆಂಟ್ ಮೋಟಿವೇಶನ್ಸ್? ಸೊ ಐ ಥಿಂಕ್ ಇಲ್ಲ, ಸುಮಾರು ಡಿಫರೆನ್ಸ್ ಇರುತ್ತೆ. ಒನ್ ಕಾಮನ್ ಥಿಂಗ್ ವಿಲ್ ಬಿ ಎಜುಕೇಶನ್ ಸಿಸ್ಟಮ್ ಜೊತೆಗೆ ದೇ ವಿಲ್ ಬಿ ಡಿಸ್ಸ್ಯಾಟಿಸ್ಫೈಡ್. ದಟ್ ಕಾಮನ್ ಟ್ರೈಲ್ ಎಲ್ಲರಲ್ಲೂ ಕಾಣಿಸುತ್ತೆ. ಅದು ದಟ್ ಇಸ್ ದ ರೀಸನ್ ದೇ ವುಡ್ ಹೋಮ್ ಸ್ಕೂಲ್ಡ್ ಆರ್ ಅನ್ಸ್ಕೂಲ್ಡ್. ರೋಡ್ ಸ್ಕೂಲಿಂಗ್ ಅಂತೂ ನಾವು ಇಲ್ಲಿ ತನಕ ಯಾರು ನೋಡಿಲ್ಲ ಇಂಡಿಯಾಲಿ. ವಿ ಹ್ಯಾವ್ ಟ್ರೈಡ್ ಲಾಟ್ ಟು ಫೈಂಡ್ ಅದರ್
road schooling families. So looks like we are the only one right now, at least what we know. Now nodiro prakara some people ಇವಾಗ ಸಸ್ಟೈನಬಲ್ ಲಿವಿಂಗ್ ಅಂತ ಬಂದಿದೆಯಲ್ಲ, ಒಂದು ಪ್ಲಾಟ್ ತಗೊಳ್ಳೋಣ, ಅಲ್ಲಿ ಹೋಗಿ ನಮ್ದೇ ಇದು ರೈಸ್ ಎಲ್ಲ ಗ್ರೋ ಮಾಡೋಣ ಅಂತವರು ಮೋಸ್ಟ್ಲಿ ಹೋಮ್ ಸ್ಕೂಲಿಂಗ್ ಕಡೆ ಹೋಗ್ತಾರೆ. ಅವ್ರಿಗೆ ದಟ್ ಈಸ್ ದ ಮೋಟಿವೇಶನ್. ಇಲ್ಲ ನಾನು ಯಾವುದೋ ನಮ್ಮ ವಿಲೇಜ್ ಕಡೆ ಇರಬೇಕು, ಅಲ್ಲಿ ಎಜುಕೇಶನ್ ಎಲ್ಲ ಇರೋದಿಲ್ಲ, ಇಟ್ಸ್ ಓಕೆ ಲೆಟ್ ಮೀ ಟೇಕ್ ಅಂತ ಆ ತರ ಅವರು ತುಂಬಾ ಜನ ಇದ್ದಾರೆ. ಸ್ವಲ್ಪ ಜನ ಏನು ಅಂದ್ರೆ ಏನೋ ಒಂದು ಫ್ಯಾಮಿಲಿ ಅವರು ಬಿಸ್ನೆಸ್ ಅಲ್ಲಿ ಇದ್ದಾರೆ, ಇಬ್ರು ವೈಫ್ ಅಂಡ್ ಹಸ್ಬೆಂಡ್. ಅವ್ರು ಜಸ್ಟ್ ಮಗುನ ಎಲ್ಲೂ ಕಳ್ಸೋದ್ ಬೇಡ, ಲೆಟ್ ಇನ್ ಬಿ ಪ್ಲೇಯಿಂಗ್ ಇನ್ ಮೈ ಓನ್ ಆಫೀಸ್, ದಟ್ ಇಟ್ ಸೆಲ್ಫ್ ಇಸ್ ಎಜುಕೇಶನ್ ಅಂತಾನೂ ಇದ್ದಾರೆ. ಆ ತರನು ನೋಡಿದೀನಿ. ದೆನ್ ಒಂದು ಹುಡುಗಿ ಒಬ್ಳು ಕೂರ್ಗಲ್ಲಿ ಇರೋದು, ಅವಳ ಆಂಬಿಷನ್ ಇಸ್ FC ಬಾರ್ಸಲೋನಾಗೂ ಆ ತರ ಏನೋ ಅವ್ರಿಗೆ ಫುಟ್ಬಾಲ್ ಆಡ್ಬೇಕಂತೆ, ಅವಳು ಚಾಂಪಿಯನ್ಸ್ ಲೀಗ್ ಅಲ್ಲಿ ಆಡ್ಬೇಕಂತೆ ಅವಳು. ಸೊ ಅವಳೆಲ್ಲ ಬಿಟ್ಬಿಟ್ಟು ಒಂದು ಹೋಮ್ ಸ್ಕೂಲಿಂಗ್ ಫ್ಯಾಮಿಲಿ ಬೆಂಗಳೂರಲ್ಲಿ ಇದ್ದಾರೆ, ಅವ್ರ ಮನೆಯಲ್ಲಿ ಬಂದಿದ್ದಾಳೆ ಅವಳು. ಡೈಲಿ ಅವಳು KSCS ಸ್ಟೇಡಿಯಂ ಅಥವಾ ಎಲ್ಲಿ ಫುಟ್ಬಾಲ್ ಆಡಕ್ ಬಿಡ್ತಾರೆ, ಅಲ್ಲಿ ಅವಳು ಹೋಗಿ ಹುಡುಗರ ಜೊತೆಗೆ ಆಡ್ತಾಳೆ ಅವಳು. ಸೊ ಆ ತರನು ನೋಡಿದೀವಿ. ಸ್ವಲ್ಪ ಜನ ಸ್ಪೋರ್ಟ್ಸ್ ಗೆ ಮಾಡ್ತಾರೆ, ಸ್ವಲ್ಪ ಜನ ಆಕ್ಟಿಂಗು ಅಥವಾ ಅದರಲ್ಲಿ ಇರ್ತಾರಲ್ಲ ಅವರು ದೇ ಆರ್ ದ ಫಸ್ಟ್ ಕ್ಯಾಂಡಿಡೇಟ್ಸ್. ಮತ್ತೆ ಸ್ವಲ್ಪ ಜನ ಡಿಸೆಬಿಲಿಟೀಸ್ ಇರುತ್ತಲ್ಲ, ಸ್ಲೋ ಲರ್ನರ್ಸ್ ಅಂತ ಇವಾಗ ಏನೇನೋ ಟರ್ಮಿನಾಲಜೀಸ್ ತಂದ್ಬಿಟ್ಟಿದ್ದಾರೆ. ಇವಾಗ ಮಾತು ಮುಟ್ಟಿದ್ರೆ ADHD ಅಂತ ಹೇಳ್ತಾರೆ, ಆಟಿಸಮ್ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಹೌ ಟ್ರೂ ದಟ್ ಇಸ್. ಹ್ಯೂಮನ್ಸ್ ಆರ್ ಹ್ಯೂಮನ್ಸ್, ಅವ್ರು ಬೇಕಾಗಿರೋ ಇದರಲ್ಲಿ ಲರ್ನ್ ಮಾಡ್ತಾರೆ ಅವರು. ನಮ್ಮ ಸ್ಕೂಲಿಂಗ್ ಸಿಸ್ಟಮ್ ಏನಂದ್ರೆ ಎಲ್ಲದಕ್ಕೂ ಒಂದು ಹಾಕ್ಬಿಟ್ಟಿದಾರಲ್ವ. ಇವಾಗ 6 years ಆದ್ರೆ ಬರೆಯಕ್ ಶುರು ಮಾಡಿರ್ಬೇಕು, 7 years ಆದ್ರೆ ಸಮ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ 2 digit ಅಡಿಷನ್ ಕಲ್ತಿರ್ಬೇಕು, ಡಿವಿಷನ್ ಹೋಗಿರ್ಬೇಕು. ಈ ತರ ಏನೇನೋ ಹಾಕ್ಬಿಟ್ಟಿದ್ದಾರೆ. ದೇ ಡೋಂಟ್ ಸಿ ಹ್ಯೂಮನ್ಸ್ ಆಸ್ ಹ್ಯೂಮನ್ಸ್. ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಇಂಟ್ರೆಸ್ಟಿಂಗ್ ವೇ ಆಫ್ ಪುಟಿಂಗ್ ಇಟ್, ನಮ್ಮ ಸ್ಕೂಲಿಂಗ್ ಸಿಸ್ಟಮ್ ವಾಟ್ ಇಟ್ ಥಿಂಕ್ಸ್ ಇಸ್, ಮ್ಯಾಂಗೋ ಇಸ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಅಂಡ್ ದ ಕಿಂಗ್ ಆಫ್ ಫ್ರೂಟ್ಸ್. ಸೊ ಇಫ್ ಐ ಟೇಕ್ ಅ ಬನಾನಾ ಟ್ರೀ ಅಂಡ್ ಅದಕ್ಕೆ ಸನ್ಶೈನ್ ಕೊಟ್ಟು, ದಿನಾ ನೀರ್ ಹಾಕಿ, ದಿನಾ ಫರ್ಟಿಲೈಸರ್ ಹಾಕಿ, ಓಕೆ ಅದಕ್ಕೆ ಏನೇನ್ ಬೇಕೋ ಎಲ್ಲ ಹೇಳಿ, ದಿನ ಅದಕ್ಕೆ ಬೇಡ್ಕೊಳ್ತಾ ಇದ್ರೆ ನೀನ್ ಮ್ಯಾಂಗೋ ಕೊಡು ಮ್ಯಾಂಗೋ ಕೊಡು ಮ್ಯಾಂಗೋ ಕೊಡು ಅಂತ ಹೇಳಿದ್ರೆ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ 10 years ಅಲ್ಲಿ ಇಟ್ ವಿಲ್ ಸ್ಟಾರ್ಟ್ ಗಿವಿಂಗ್ ಮ್ಯಾಂಗೋ ಅಂತ. ದಟ್ ಇಸ್ ದ ಹೋಲ್ ಪ್ರಾಬ್ಲಮ್. So one more thing I want to add, ನಮ್ಮ ಮಕ್ಕಳು twins, so they are born on the same day, same parents, ಇಬ್ರಿಗೂ ಟೈಮ್ ಡಿಫ್ರೆನ್ಸ್ ಇರುತ್ತೆ 2 ನಿಮಿಷ, ಬಟ್ ಇಬ್ರು ಎಷ್ಟು ಡಿಫ್ರೆಂಟ್ ಅಂದ್ರೆ ಅಷ್ಟು ಡಿಫ್ರೆಂಟ್. ಬೋತ್ ಆಫ್ ದೆಮ್ ಡೋಂಟ್ ಲರ್ನ್ ಇನ್ ದ ಸಿಮಿಲರ್ ವೇ. ಒಬ್ಳಿಗೆ ಮ್ಯಾಥ್ಸ್ ಸೈನ್ಸ್ ಅದೆಲ್ಲ ತುಂಬಾ ಇಷ್ಟ, ಇನ್ನೊಬ್ಳಿಗೆ ಆರ್ಟ್ ಡ್ರಾಯಿಂಗು ಕುಕಿಂಗು ಮನೆದೆಲ್ಲ ಕೆಲಸ ಇಷ್ಟ. ಅವಳಿಗೆ ರಂಗೋಲಿ ಹಾಕ್ತೀನಿ ಅದ್ ಮಾಡ್ತೀನಿ, ಸೊ ಅವಳಿಗೆ ಆ ತರನೇ ಇಷ್ಟ. ಸೊ ಅವಳಿಗೆ ಇಫ್ ಐ ಮೇಕ್ ಹರ್ ಸಿಟ್ ಡೌನ್ ಅಂಡ್ ಟೀಚ್ ಹರ್ ಸಮ್ಸ್ ಹೇಳ್ಕೊಡ್ತೀನಿ ಬಾ ಅಂದ್ರೆ ಅವಳು ತಲೆಗೆ ಅದು ತುಂಬಾ ಇರಿಟೇಟ್ ಆಗುತ್ತೆ. ಇನ್ನೊಬ್ಳಿಗೆ ಎಷ್ಟು ಬೇಕಾದ್ರೆ ನೀವು ಎಷ್ಟು ಕತೆ ಬೇಕಾದ್ರೆ ಹೇಳಿ, ಎಷ್ಟು ಹಿ ಲೈಕ್ ಟು ಲಿಸನ್ ಟು ಹಿಸ್ಟ್ರಿ. World War I ಹಿಂಗ್ ಆಯ್ತು, World War II ಹಿಂಗ್ ಶುರು ಆಯ್ತು, ಅದ್ರಲ್ಲಿ ಏನಾಯ್ತು ಅದೆಲ್ಲ ತಿಳ್ಕೊಳ್ಳೋದು ತುಂಬಾ ಇಷ್ಟ. ಸೊ ಇಫ್ 2 children born to same parents at same time, same day, if they are so different, 30 children in a class will be so very different. So you can't cater the same way to all the 30 children. So that is a problem with, but we can't do anything about it. Our population is like that. So schools are also helpless. So Ramya and Gangu, I mean a couple of seemingly tough questions. I know you will answer them. Is it only Gangu, you quit your job some time back. Ramya madam, you've also quit your job. Is homeschooling/road schooling only for those parents who don't have regular jobs or who have flexibility in their jobs? Hinge idu. What is your observation? Okay, ಇದಕ್ಕೆ ನಾನು 3 ಫಂಡಮೆಂಟಲ್ ರಿಕ್ವೈರ್ಮೆಂಟ್ಸ್ ಹೇಳ್ತೀನಿ ನೋಡಿ. Okay, this is time tested and many homeschoolers network ಅಲ್ಲಿ they all believe this is right. So the first requirement is the husband and wife ಇವರಿಬ್ಬರಲ್ಲಿ ಕ್ಲಾರಿಟಿ ಇರಬೇಕು. ಫಸ್ಟ್ ನಾವು ಹೋಮ್ ಸ್ಕೂಲಿಂಗ್ ಮಾಡಬೇಕಾ ಮಾಡಬಾರ್ದು, ವಾಟ್ ಆರ್ ದ ರೀಸನ್ಸ್ ಫಾರ್ ವಿಚ್ ವಿ ಆರ್ ಡೂಯಿಂಗ್ ಹೋಮ್ ಸ್ಕೂಲಿಂಗ್. ದ ಮೆಥಡ್ಸ್ ಆಫ್ ಹೋಮ್ ಸ್ಕೂಲಿಂಗ್ ಕ್ಯಾನ್ ಬಿ ಡಿಫ್ರೆಂಟ್. ಅವ್ರು ಹೇಳ್ಬೋದು, ವೈಫ್ ಹೇಳ್ಬೋದು, ಇಲ್ಲ ನಾನು ಈ ತರ ಮಾಡ್ತೀನಿ, ಕಿಚನ್ ಅಲ್ಲೆಲ್ಲ ಹೇಳ್ಕೊಡ್ತೀನಿ ಅಂತ. ಹಸ್ಬೆಂಡ್ ಮೈಟ್ ಸೇ ನೋ ಐ ವಿಲ್ ಶೋ ದಿಸ್, ಐ ವಿಲ್ ಓಪನ್ ಐಪ್ಯಾಡ್, ಐ ವಿಲ್ ಓಪನ್ ದಟ್, ಐ ವಿಲ್ ಓಪನ್ ಮಿಕ್ಸಿ, ದೆನ್ ಐ ವಿಲ್ ಸ್ಕೂಲ್ ದೆಮ್ ಅಂತ. ದಟ್ಸ್ ಓಕೆ ಬಟ್ ಅವರಿಬ್ಬರಲ್ಲಿ ದೇರ್ ಶುಡ್ ಬಿ ವೆರಿ ಸ್ಟ್ರಾಂಗ್ ರೀಸನ್ಸ್ ವೈ ವಿ ಹ್ಯಾವ್ ಟು ಡೂ ಹೋಮ್ ಸ್ಕೂಲಿಂಗ್ ಅಂತ. ದಿಸ್ ಇಸ್ ನಂಬರ್ 1.
If it is not there, I would say first let them invest time between the husband and wife, that why we need to homeschool, unschool, road school, whatever it is. Either clear ಆಯ್ತು ಅಂದ್ರೆ the second, and this is where I am coming directly to your question, okay, is one parent, and it cannot be grandfather, it cannot be aunt, either the father or the mother, 24/7 they should be ready to spend time with the kid. ಈ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಈ ಹೋಮ್ ಸ್ಕೂಲಿಂಗ್ ಅನ್ಸ್ಕೂಲಿಂಗ್ ಅದೆಲ್ಲ ಮಾಡಕ್ ಹೋಗ್ಲೇಬೇಡಿ. ಅಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಏನ್ ಅನ್ಕೊಳ್ತಾ ಇದ್ರೆ, ಓ ನಾನು 24/7 ಕುತ್ಕೊಂಡು ನಾನೆಲ್ಲ ಹೇಳ್ಸ್ಕೊಡ್ಬೇಕು ಮಗುಗೆ ಅಂತ. ನೋ, ದಟ್ ಇಸ್ ನಾಟ್ ದ ಥಿಂಗ್. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಆ ಮಗು ಹೆಂಗ್ ಕಲಿಯುತ್ತೆ ಅನ್ನೋದು ಅಬ್ಸರ್ವೇಷನ್ ಮಾಡ್ಬೇಕು. ಆ ಅಬ್ಸರ್ವ್ ಮಾಡೋದಕ್ಕೆ ಸೈಲೆಂಟ್ ಆಗಿರ್ಬೇಕು. ನಾವು ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ಒಳ್ಳೆ ಹೋಮ್ ಸ್ಕೂಲಿಂಗ್ ಪೇರೆಂಟ್. ನಾವು ಅಬ್ಸರ್ವ್ ಮಾಡ್ಬೇಕು ಆ ಮಗು ಏನ್ ಮಾಡುತ್ತೆ. ಟಿವಿ ನೋಡಿದ್ರೆ ಏನ್ ನೋಡ್ತಾ ಇದೆ. ವಿ ಶುಡ್ ನಾಟ್ ಗೆಟ್ ಇನ್ ಟು ಜಡ್ಜ್ಮೆಂಟ್, ನೀನ್ ಯಾಕೆ ಇಷ್ಟು ಟಿವಿ ನೋಡ್ತೀಯ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಾವು ಅದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ನಾವು ನಮ್ಮ ಮಗು ಯಾವ ತರ ಕಲಿಯುತ್ತೆ ಅಂತ ಒಂದು ಕ್ಲಿಯರ್ ಸಿಗುತ್ತೆ. ನಾವು ಈ ಪಾಯಿಂಟ್ಗೆ ದಿಸ್ ಹ್ಯಾಸ್ ಟು ಬಿ, ದಿಸ್ ಕೆನಾಟ್ ಸ್ಟಾಪ್. ನಾನು ಇವಾಗ ಕಲ್ತ್ಬಿಡಿ, ನಾನು 5 years ಅಲ್ಲಿ ನೋಡಿ ನನ್ನ ಮಗು ಹೆಂಗ್ ಕಲಿಯುತ್ತೆ ಅಂತ, ಓಕೆ ಲೆಟ್ ಮಿ ಗೋ ಟು ಜಾಬ್, ಡಸಂಟ್ ವರ್ಕ್, ಬಿಕಾಸ್ ಇಟ್ ಕೀಪ್ಸ್ ಆನ್ ಚೇಂಜಿಂಗ್. Ramya might have better points on this, but I will finish the 3 points, then I think Dino ಹೇಳ್ಬೋದು. So it is very important for one parent, okay, 24/7 you should check what is the way that your child actually learns. Once you have that commitment, only if the otherwise send them to school, it's okay. ನಾನು ಬಿಸ್ನೆಸ್ ಅಲ್ಲಿ ಬಿಸಿ ಇದ್ದೀನಿ, ನಾನು ಕೆಲಸ ಇದ್ದೀನಿ, ನನ್ನ ಇದು ಇಂಪಾರ್ಟೆಂಟ್, ವಾಟ್ ಇಸ್ ದಟ್, ನನ್ನ ಕರಿಯರ್ ಇಂಪಾರ್ಟೆಂಟ್ ಅಂತೆಲ್ಲ ಆತರ ಇದ್ರೆ, ಅಥವಾ ಬರೀ ಸಾಯಂಕಾಲ 1 hour ನಾನು ಐ ವಿಲ್ ಸ್ಪೆಂಡ್ ಟೈಮ್ ವಿತ್ ಯು, 1 hour ಕ್ವಾಲಿಟಿ ಟೈಮ್ ಇಸ್ ಬೆಟರ್ ದೆನ್ 24 hours ಡೂಯಿಂಗ್ ನಥಿಂಗ್ ವಿತ್ ಯು, ಡಸಂಟ್ ವರ್ಕ್. ಓಕೆ, ಸೊ ದಟ್ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎನಿ ಪಾಯಿಂಟ್ ಆಫ್ ಟೈಮ್, ಇವನ್ 1% ನಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ರೆ ದಟ್ ನನ್ಗೆ ರ್ಯಾಟ್ ರೇಸ್ಗೆ ವಾಪಸ್ ಹೋಗ್ಬೇಕು, 9th ತನಕ ಓಕೆ ಚೆನ್ನಾಗಿರ್ಲಿ, 10th ಸ್ಟ್ಯಾಂಡರ್ಡ್ಗೆ ದೇ ಹ್ಯಾವ್ ಟು ಗೋ ಟು ಎಕ್ಸಾಮ್ ಅಂಡ್ ದೆನ್ ಗೆಟ್ 99.9, ಈ ತರ ಒಂದು ಎಕ್ಸ್ಪೆಕ್ಟೇಷನ್, ಅಥವಾ IITನೇ ಹೋಗ್ಬೇಕು, ಅಥವಾ ನನಗೆ ಒಂದು ಜಾಬೇ ಬೇಕು ನನಗೆ, ಓಕೆ, ಅಂಡ್ ಇಟ್ ಹ್ಯಾಸ್ ಟು ಬಿ ಅ ವೆಲ್ ಪೇಯಿಂಗ್ ಜಾಬ್ ಅಂತ ಈ ತರ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ, ಯು ಶುಡ್ ನಾಟ್ ಗೋ ಫಾರ್ ಹೋಮ್ ಸ್ಕೂಲಿಂಗ್ ಆರ್ ಅನ್ಸ್ಕೂಲಿಂಗ್ ಆರ್ ಅದರ್ ಕೈಂಡ್ಸ್ ಆಫ್ ರಿಸರ್ಚ್. ಯು ಶುಡ್ ಗೋ ಟು ರೆಗ್ಯುಲರ್ ಸ್ಕೂಲಿಂಗ್ ಓನ್ಲಿ, ಬಿಕಾಸ್ ದಟ್ ಈಸ್ ಕೇಪಬಲ್ ಆಫ್ 100% ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್ ಅದರಲ್ಲಿ. ಸೊ I don't know whether I answered your question. I think the second thing was more relevant to what you asked. But ee moorna first evaluate ಮಾಡಬೇಕು ತಂದೆ ತಾಯಿ. There is no need to go and confuse the kid. ನೀನು ಹೋಮ್ ಸ್ಕೂಲಿಂಗ್ ಮಾಡ್ತೀಯಾ, 5th grade or 3rd grade or 1st grade kid ಏನು ಹೇಳುತ್ತೆ ಅದು. There is no point in asking are you okay with home schooling ಅಂತ. It is our decision initially, and ಹೋಗ್ತಾ ಮಕ್ಕಳು they will start molding their own way of dealing with things. ಅದನ್ನ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೋದು, ಅನ್ಸ್ಕೂಲಿಂಗ್ ಹೋಗ್ಬೇಕಾ, ಹೋಮ್ ಸ್ಕೂಲಿಂಗ್ ಹೋಗ್ಬೇಕಾ ಅಂತ. ಸೊ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇಸ್ ಅಟ್ ಮೋಸ್ಟ್, ಅಂಡ್ ಐ ವಾಂಟ್ ಸೇ ಯು ಹ್ಯಾವ್ ಟು ಕ್ವಿಟ್ ಯುವರ್ ಜಾಬ್ ಫಾರ್ ದ್ಯಾಟ್. ಇವಾಗ ನೋಡಿ, ನಾನು 6 months ಟ್ರಾವೆಲ್ ಮಾಡ್ತಾ ಲಾಸ್ಟ್ ಇಯರ್ ಅಲ್ಲಿ 7 months ಐ ವಾಸ್ ಇನ್ ದ ನಾರ್ತ್ ಈಸ್ಟ್ ಡೂಯಿಂಗ್, ಐ ಹ್ಯಾವ್ ಅ ಟ್ರಾವೆಲ್ ಬಿಸ್ನೆಸ್. ಸೊ ನಾರ್ತ್ ಈಸ್ಟ್ ಅಲ್ಲಿ ನಾನು ಕರ್ಕೊಂಡು ಹೋಗಿದ್ದೆ ಗೆಸ್ಟ್ ನ. So in that 3 months the kids were with me. So ನಾನೇನ್ ಮಾಡಿದೀನಿ ಅಂದ್ರೆ ಆ ತರ we have figured out a way that the kids will still stay with us and then ಅಂತ. So ಆ time ಅಲ್ಲಿ Ramya only used to take care of it, but one parent was there, isn't it? So I would say. So what I would like to say is, though I agree that parents have to be there, one parent irbeku 24/7, still I would say anybody can homeschool. It is not a necessary that ಇವರೇ ಮಾಡಬೇಕು, ಫ್ರೀ ಆಗಿರೋರೆ ಆ ಥರ ಏನೂ ಇಲ್ಲ. ಬಟ್ ಪೇರೆಂಟ್ಸ್ ಶುಡ್ ಬಿ ಏಬಲ್ ಟು ಇನ್ವಾಲ್ವ್ ದೆಮ್ಸೆಲ್ಸ್. ಮಕ್ಕಳು ಲೈಫಲ್ಲಿ, ಲೈಕ್ ವೆನ್ ಹಿ ವಾಸ್ ಟ್ರಾವೆಲಿಂಗ್, ನಾನು ಲಾಸ್ಟ್ ಇಯರ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ನಾನೇನ್ ಮಾಡ್ತಾ ಇದ್ದೆ, ಬೆಳಿಗ್ಗೆ ಹೋಗಕ್ ಮುಂಚೆ ಐ ವುಡ್ ಟೆಲ್ ದೆಮ್ ಸರ್ಟನ್ ಥಿಂಗ್ಸ್. ನಾನು ಮನೆಗೆ ಬರೋ ಅಷ್ಟರಲ್ಲಿ ನೀವು ಈ ತರ ಎಲ್ಲ ಮಾಡಿರ್ಬೇಕು, ಇವತ್ತು ನಿಟ್ಟಿಂಗ್ ಮಾಡಿರ್ಬೇಕು, ಅಥವಾ ಇವತ್ತು ಇನ್ನೇನಾದ್ರು ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. So ನಾನು I used to come by 3 o'clock ಹತ್ರ ವಾಪಸ್ ಬರ್ತದೆ. If I leave at 7:30, I would come back by 3. So ಅವಾಗ ಬಂದಾಗ they would come and show me ಇವತ್ತು ಹಿಂಗ್ ಮಾಡಿದೆ, ಅದ್ ಮಾಡಿದೆ. So the whole point is to listen to them, to listen to what they are saying, listen to their questions, answering their questions. That is very important.
So ಏನಾಗುತ್ತೆ, the only problem when parents are in a high profile job, the only problem is they will not have the patience answer ಮಾಡೋದಕ್ಕೆ or listen to the child. So that is required. ಯಾಕಂದ್ರೆ in the gratification which children get in school of ಇವಾಗ ಏನೋ ಅಚೀವ್ ಮಾಡ್ತಾರೆ ಎಲ್ಲ in front of all the other students, teacher praise ಮಾಡ್ತಾರೆ, that gratification is there, which homeschooling children might not find it because they are at home. They don't have anybody to showcase their talent in front of. So parents, they want the parent to at least know and say, see, parents appreciation is the highest for any child. Ee bere yaar appreciate madidru, it doesn't matter much. So it is very important that parent takes ample time with the child, listening to them, answering their questions. ಅವ್ರಿಗೆ ಏನೇನ್ ಡೌಟ್ಸ್ ಇರುತ್ತೆ, ಸಿಲ್ಲಿ ಡೌಟ್ ಅನ್ಸ್ಬೋದು ನಮ್ಗೆ, ಬಟ್ ಇಟ್ಸ್ ಓಕೆ. ಏನೋ ನಮ್ಮ ಮಕ್ಕಳು ತುಂಬಾ ಅನಿಮಲ್ಸ್ ಬಗ್ಗೆ ನೋಡ್ತಾರೆ, ಎಷ್ಟು ನೋಡ್ತಾರೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಏನೇನೋ ಅನಿಮಲ್ಸ್. ನೆನ್ನೆ ಯಾವ್ದೋ ಒಂದು ಅನಿಮಲ್ ಬಂದು ಹೇಳಿದ್ರು ಅಮ್ಮ, ಅದು ಮೈಕ್ರೋಸ್ಕೋಪಿಕ್ ಅನಿಮಲ್, ಅದೇನೋ ಅವನಲ್ಲೂ ಇರುತ್ತೆ, ಬದುಕಿರುತ್ತೆ, ಆ ಹೀಟಲ್ಲೂ ಬದುಕಿರುತ್ತೆ, ಸ್ಪೇಸ್ ಅಲ್ಲೂ ಬದುಕುತ್ತೆ, ಅಂಟಾರ್ಟಿಕಾನಲ್ಲೂ ಬದುಕಿರುತ್ತೆ, ನಿಂಗೆ ಗೊತ್ತಾ ಮೈಕ್ರೋಸ್ಕೋಪಿಕ್? ಸೊ ವಿ ಜಸ್ಟ್ ಲಿಸನ್ ಟು ದೆಮ್. ಒಂದೆರಡು ಕ್ವೆಶನ್ ಕೇಳ್ತೀವಿ, ನಮ್ಗೆ ಇಂಟ್ರೆಸ್ಟ್ ಬಂದ್ರೆ, ಅಥವಾ ಅವ್ರ ಕ್ವೆಶನ್ಸ್ ಇರುತ್ತೆ. ನನ್ ಮಗಳಿಗೆ ತುಂಬಾ ಹೇಳಿದ್ನಲ್ಲ ಕ್ವೆಶನ್ಸ್ ಇದೆ ಅಂತ, ಸೊ ಏನಾದ್ರು ಕೇಳ್ತಿರ್ತಾಳೆ, ಹಿಟ್ಲರ್ ಯಾರು, ಅವ್ನ್ ಯಾಕೆ ಹಂಗ್ ಮಾಡ್ದ, ಏನೇನೋ ಕ್ವೆಶನ್ಗಳಿರುತ್ತೆ ಅವ್ರದ್ದು. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಗಿವ್ ಇಂಪಾರ್ಟೆನ್ಸ್ ಟು their knowledge and their questions, and keep their curiosity of learning ಏನಂತಾರೆ, it should be there. ಅದನ್ನ ಹಂಗೆ what do you say, keep it like that only, not let it die. ಅದೇ ಹೇಳ್ತಿದ್ರಲ್ಲ, ನಿಮ್ಗೆ ಯಾವ್ದು ನ್ಯಾಚುರಲ್ ಯಾವ್ದು ಅನ್ಯಾಚುರಲ್ ಅಂತ ಯೋಚನೆ ಮಾಡಿದ್ರೆ, ನಾವು ಸ್ಕೂಲಿಂಗ್ ಇಸ್ ನಾಟ್ ನ್ಯಾಚುರಲ್. ನಮ್ಗೆ ಒಂದು 2 ಜನರೇಷನ್ಸ್ ಹಿಂದೆ ಹೋದ್ರೆ ಈ ತರ ಟ್ರೆಡಿಷನಲ್ 4 ಗೋಡೆ ಮಧ್ಯ ಕೂರಿಸ್ಕೊಂಡು ಒಬ್ಬ ಟೀಚರ್ ಒಂದು 30-40 ಮಕ್ಳಿಗೆ ಹೇಳ್ಕೊಡೋದು ಅನ್ನೋದು, ಇಟ್ ವಾಸ್ ನಾಟ್ ಎ ನ್ಯಾಚುರಲ್ ಥಿಂಗ್. ನಾನು ಆಕ್ಚುಲಿ ಕುವೆಂಪುದು ಬಯೋಗ್ರಫಿ ಓದ್ತಾ ಇದ್ದೆ. ಕುವೆಂಪು ವಾಸ್ ಹೋಮ್ ಸ್ಕೂಲ್ಡ್ ಅಂತ. ಸೊ ಅದಾದ ಇಟ್ಸ್ ನಾಟ್ ಅನ್ಕಾಮನ್. ಅವಾಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಎಜುಕೇಶನ್ ಇರ್ತಿರ್ಲಿಲ್ಲ. ಸೊ ಯೂನಿವರ್ಸಲ್ ಎಜುಕೇಶನ್ ಅನ್ನೋದು ಇಟ್ ವಾಸ್ ನಾಟ್ ದೇರ್. ಸೊ ನಾನು ನನ್ನ ವೈಫ್ ಮಾತಾಡುವಾಗ ಒಂದು ಅನಾಲಜಿ ನಾವು ಹಂಗೆ ಯೋಚನೆ ಮಾಡ್ತಾ ಇದ್ವಿ. ಹಿಂಗೆ ಅಂದ್ರೆ, ಮುಂಚೆ ಎಲ್ಲರಿಗೂ ಫುಡ್ ಅವೈಲಬಿಲಿಟಿನೇ ಕಷ್ಟ ಇತ್ತು. ಸೊ ಅವಾಗ ನಾವು ಗ್ರೀನ್ ರೆವಲ್ಯೂಷನ್ ಮಾಡಿ, ಫರ್ಟಿಲೈಸರ್ಸ್ ಯೂಸ್ ಮಾಡಿ, ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಎಲ್ಲರಿಗೂ ಫುಡ್ ಸಿಗೋಂಗ್ ಮಾಡಿದೀವಿ. ಬಟ್ ದಟ್ ಡಸಂಟ್ ಮೀನ್ ಎವ್ರಿಬಡಿ ಇಸ್ ಗೆಟಿಂಗ್ ನ್ಯೂಟ್ರಿಷಿಯಸ್ ಫುಡ್. ಈಗ ಎಲ್ಲರಿಗೂ ಫುಡ್ ಸಿಗ್ತಾ ಇದೆ, ಏನೋ ಕ್ಯಾಲರೀಸ್ ಸಿಗ್ತಾ ಇದೆ, ಬಟ್ ಇಟ್ಸ್ ನಾಟ್ ಗುಡ್ ಫುಡ್ ಎಲ್ಲರಿಗೂ ಸಿಗ್ತಾ ಇಲ್ಲ. ಅದು ಬೇಕು ಅಂದ್ರೆ ಯು ಹ್ಯಾವ್ ಟು ಸ್ಟೆಪ್ ಔಟ್ ಆಫ್ ದಿಸ್. ಈಗ ನಾವು ಏನೋ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನೋಡ್ತೀವಿ, ಸಸ್ಟೈನಬಲ್, ಪೆಸ್ಟಿಸೈಡ್ಸ್ ಯೂಸ್ ಮಾಡಿಲ್ಲ, ಲೋಕಲಿ ಏನೋ ಸೋರ್ಸ್ ಮಾಡಿರುವಂತದ್ದು, ಈ ತರದೆಲ್ಲ ಕಾನ್ಶಿಯಸ್ಲಿ ಮಾಡ್ಬೇಕು. ಸೊ ಐ ಥಾಟ್ ಹೋಮ್ ಸ್ಕೂಲಿಂಗ್ ಇಸ್ ಸಮಥಿಂಗ್ ಲೈಕ್ ದಟ್. ಇಟ್ಸ್ ನಾಟ್ ದಟ್ ಸ್ಕೂಲ್ ಇಸ್ ಬ್ಯಾಡ್. ಸ್ಕೂಲ್ ದ ಪರ್ಪಸ್ ಬೇರೆ. ಇವಾಗ ಅಷ್ಟು ಜನಕ್ಕೆ ಹೆಂಗ್ ಸ್ಕೇಲ್ ಮಾಡೋದು ಎಜುಕೇಶನ್ ಅನ್ನೋ ಪ್ರಾಬ್ಲಮ್ ನ ಸ್ಕೂಲ್ ಸಾಲ್ವ್ಡ್. ಬಟ್ ಅದೇ ನಮಗೆ ಇವಾಗ 0 ಕ್ಯಾಲರಿ ಫುಡ್ ಹೆಂಗೆ, ಏನೋ 0 ನ್ಯೂಟ್ರಿಷನ್ ಫುಡ್ ಎಲ್ಲರಿಗೂ ಸಿಗ್ತಾ ಇದೆ, ಬಟ್ ದಟ್ ಇಸ್ ನಾಟ್ ಗುಡ್ ಎನಫ್. ಈಗ ಮಕ್ಕಳಿಗೆ ಇನ್ನೂ ಬೇಕು ಅಂತಂದ್ರೆ ಯು ಹ್ಯಾವ್ ಟು ಥಿಂಕ್ ಔಟ್ ಸೈಡ್ ಆಫ್ ದ ಸ್ಕೂಲ್ ಅಂತ. ಸೊ ಆರ್ಗ್ಯಾನಿಕ್ ಎಜುಕೇಶನ್ ಅಂತೀರಾ? ಆರ್ಗ್ಯಾನಿಕ್ ಎಜುಕೇಶನ್ ರೀಬ್ರ್ಯಾಂಡಿಂಗ್ ಮಾಡ್ಬೋದು. ಸೊ ರಮ್ಯಾ ಅಂಡ್ ಗಂಗಾಧರ್, ಅಗೇನ್ there is another question. ಇವಾಗ ಕೆಲವು ಸ್ಕೂಲ್ಸ್ ಅಲ್ಲಿ ಕಂಪ್ಲೇಂಟ್ ಇರೋದೇನು ಅಂದ್ರೆ, ಬಿಡ್ರಪ್ಪ, ಗ್ರಾಜುಯೇಟ್ ಅಮ್ಮ ಅಥವಾ ಇಬ್ರು ಓದಿರೋರಪ್ಪ ಅಮ್ಮನ ಸ್ಕೂಲಿಗೆ ಸೇರ್ಸ್ಕೊಂತಾರೆ, ಅವರು ಇನ್ನೇನು 100% ರಿಸಲ್ಟ್ ಬರ್ದಿರಾ, ಇನ್ನೇನ್ ಬರುತ್ತೆ ಬಿಡು, ಅದೇ ತರ ಇರುತ್ತೆ ಅಂತ. ಅಂದ್ರೆ ಒಂದು ಇಕಾಲಜಿ ಇರುತ್ತಲ್ವಾ, ದೇ ಆರ್ ಆಲ್ಸೋ ನೋ. ಸೊ ನೀವು ಹೋಮ್ ಸ್ಕೂಲಿಂಗ್ ಅಥವಾ ರೋಡ್ ಸ್ಕೂಲಿಂಗ್ಗೆ 3 ಪ್ಯಾರಾಮೀಟರ್ ಹೇಳಿದ್ರಿ. ಅಂದ್ರೆ ಟೋಟಲ್ ಅಗ್ರಿಮೆಂಟ್ ಬಿಟ್ವೀನ್ ಕಪಲ್, ಒನ್ ಆಫ್ ದ ಪೇರೆಂಟ್ ಶುಡ್ ಬಿ ಅವೈಲಬಲ್ ಎಕ್ಸೆಟ್ರಾ. ಬಟ್ ಅದು ನನ್ಗನ್ಸದ್ ಇನ್ನೊಂದಂದ್ರೆ, ಅಂದ್ರೆ ಇಬ್ರು ಅಕಾಡೆಮಿಕ್ ಓರಿಯೆಂಟೇಶನ್ ಇರೋರೆ. ಅಂದ್ರೆ ನೀವು ಇಂಜಿನಿಯರಿಂಗ್ ಮಾಡಿದೀರಾ, ನೀವು ಟೀಚಿಂಗ್ ಮಾಡಿದೀರಾ. ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್. ಈಗ ಆ ತರ ಅಕಾಡೆಮಿಕ್ ಓರಿಯೆಂಟೇಶನ್ ಇಲ್ದಿರೋರು,
ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ? ಅದನ್ನ ನೀವು ಮೆನ್ಷನ್ ಮಾಡ್ಲಿಲ್ಲ, ಅಥವಾ ಅದು ಹೆಂಗೆ ಅಂತ? ಇಸ್ ದಟ್ ರಿಯಲಿ ನೀಡೆಡ್ ಆರ್ ನಾಟ್ ನೀಡೆಡ್? Actually, they do better homeschooling. The ones who are not academically oriented, rural background or athara idoru, I feel they do better job. Nature madhya makluna belso idirate, and I feel, see, namge engineering ಅಥವಾ ಟೀಚಿಂಗ್ ಮಾಡಿ ಏನ್ ಮಹಾ ಕಲ್ತಿದೀವಿ? ಆಲ್ ವಿ ಹ್ಯಾವ್ ಲರ್ನ್ಡ್ ಇಸ್ ಇಂಗ್ಲಿಷ್ ಅಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ದೀಸ್ ಕಾನ್ಸೆಪ್ಟ್ಸ್ ಅಷ್ಟೇ. Or if you see the basic concepts of maths or anything, science, it is inbuilt in us. It is there all around us in the nature. The only thing education has done is give the names for these concepts, which is what we have learned. Ashte. Schooling hogi, that is what we have got, that we have learned the names for these concepts. Adakondu equation haku, adan one structure maru, that is all we have learned. Or else all this is naturally available. Iವಾಗ you said that cloud forming ಆಗ್ತಾನೆ ಇರುತ್ತೆ, ಬಟ್ ಅದನ್ನ ನಾವು ಸ್ಕೂಲಲ್ಲಿ ಕುತ್ಕೊಂಡು ಹೇಳ್ತೀವಿ, ಈ ತರ ಕ್ಲೌಡ್ ಇರುತ್ತೆ, ಇದು ಫಾರ್ಮ್ ಆಗುತ್ತೆ, ವಾಟರ್ ವೇಪರಿಂಗ್ ಹೋಗುತ್ತೆ. ಬಟ್ a person who is not education, I mean who is not inclined like this, ಅವ್ರು ಸುಮ್ಮನೆ ತೋರಿಸ್ಬಿಟ್ಟು ನೋಡು ಅಲ್ಲಿ ಕ್ಲೌಡ್ ಫಾರ್ಮ್ ಆಗ್ತದೆ, ಆರ್ ದೇ ಮೈಟ್ ಶೋ ಫಾರ್ಮಿಂಗ್ ಹೆಂಗ್ ಆಗ್ತದೆ, ಅವ್ರ ಮನೆಯಲ್ಲಿ ಕಿಚನ್ ಅಲ್ಲಿ ಅಡಿಗೆ ಹೆಂಗ್ ಮಾಡ್ತಾರೆ, ಸೊ ಅದನ್ನೆಲ್ಲ ತೋರಿಸ್ಬೋದು. ನನಗೆ ಒನ್ ಆಫ್ ದ ಎಜುಕೇಶನ್ ಒನ್ ಆಫ್ ದ ಟ್ರೈನಿಂಗ್ ಹೋದಾಗ, ಲರ್ನಿಂಗ್ ಡಿಸಬಿಲಿಟಿ ಟ್ರೈನಿಂಗ್, ಅವರು ದಟ್ಸ್ ವಾಟ್ he said most of the learning can be done in kitchen, including ಏನಂತಾರೆ ಈ ಯೂನಿಟಿ ಅಮಾಂಗ್ ಚಿಲ್ಡ್ರನ್. ಸೊ ಅದೆಲ್ಲ ಹೇಳ್ಕೊಡ್ಬೇಕಂದ್ರೆ ಕಿಚನ್ ಇಸ್ ಇನಫ್. Maths also can be learned in kitchen, science can be learned in kitchen. So why do you need to go to school anta annodu? So not required. You don't need education background irbeku anta enilla. I also 100% agree. Education background ಚೆನ್ನಾಗಿರೋರೇ ಆಕ್ಚುಲಿ ಕರಪ್ಟೆಡ್ ಆಗಿರೋದು ಇವಾಗ. ಸೊ ನಮ್ಮ ಸೊಸೈಟಿಲಿ ಏನಾಗಿದೆ ಅಂದ್ರೆ ಈಗ ಸಕ್ಸಸ್ is defined by who is having a high paying job, and education has all become about employability, and employability means having a high paying job. Doesn't matter ನಿಮ್ಮ ಲೈಫ್ ಏನಾಗ್ತಾ ಇದೆ, ವೆದರ್ ಏನಪ್ಪ ಫ್ಯಾಮಿಲಿ ಟೈಮ್ ಕೊಡ್ತಾ ಇದೀವಾ. ಸೊ ಈ ವಿಲೇಜ್ ಅಲ್ಲಿ ಇರೋರು ಅಥವಾ ಬೋತ್ ಆಫ್ ದಮ್ ಎಜುಕೇಟೆಡ್ ಇಲ್ಲದೆ ಇರೋರು, ಅನ್ಎಜುಕೇಟೆಡ್ ಅವರು, ಅವ್ರಿಗೆಲ್ಲ ಈ ಕರಪ್ಷನ್ ಆಗಿರೋದೇ ಇಲ್ಲ. ಅವ್ರು ದೇ ಲಿವ್ ಲೈಫ್ ದ ವೇ ಇಟ್ ಶುಡ್ ಬಿ ಲಿವ್. It is all about having a good life. So ಮಕ್ಕಳು ಅಲ್ಲಿಂದ ಬಂದ್ರೆ their capability to homeschool is 100 times better than urban ಅಂತ. ಅಂಡ್ ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಹೌ ನಮ್ಮ ಎಜುಕೇಶನ್ ಚೇಂಜ್ ಮಾಡುತ್ತೆ ಅಂತ. ನಾನು ಹೇಳಿದ್ನಲ್ಲ, ನನಗೆ ಸ್ಕೂಲಲ್ಲಿ ಪ್ರಾಬ್ಲಮೇ ಇರಲಿಲ್ಲ, ಕಾಲೇಜಲ್ಲಿ ಪ್ರಾಬ್ಲಮೇ ಇರಲಿಲ್ಲ. ಸೊ ನಮ್ಗೆ ಏನ್ ಹೇಳ್ಸ್ಕೊಡ್ತಾ ಇದ್ರಪ್ಪ 30 years ಮುಂಚೆ, ನೀನ್ ಫಸ್ಟ್ ಬರ್ಬೇಕು ಕಣೋ ಕ್ಲಾಸಲ್ಲಿ, ಫಸ್ಟ್ ಬರ್ಬೇಕು ಕಣೋ ಸ್ಕೂಲಲ್ಲಿ, ಫಸ್ಟ್ ಬರ್ಬೇಕು ಸ್ಟೇಟ್ ಅಲ್ಲಿ, ಇಷ್ಟೇ ಹೇಳ್ತಾ ಇದ್ರು. ಸೊ ಆಟೋಮ್ಯಾಟಿಕ್ಲಿ ನನಗೆ ಏನಾಗಿತ್ತು ಅಂದ್ರೆ, ಫಸ್ಟ್ ಬರ್ಬೇಕಂದ್ರೆ ಏನ್ ಮಾಡಬೇಕು? ದಟ್ ಮೀನ್ಸ್ ಐ ಶುಡ್ ನಾಟ್ ಅಲೌ, ಇಟ್ ಆಲ್ಸೋ ಮೀನ್ಸ್ ಇಟ್ ಶುಡ್ ನಾಟ್ ಅಲೌ ಎನಿಬಡಿ ಎಲ್ಸ್ ಟು ಬಿ ಫಸ್ಟ್. ಸೊ ವೇರ್ ಇಸ್ ಕೋಆಪರೇಷನ್, ವೇರ್ ಇಸ್ ಟೀಮ್ ಬಿಲ್ಡಿಂಗ್, ವೇರ್ ಇಸ್ ಟೀಮ್ ವರ್ಕ್ ಹಿಯರ್? ಸೊ ಇಫ್ ಯು ಸಿ, ನಾನು ಹೈಲಿ ಇಂಡಿವಿಜುವಲಿಸ್ಟಿಕ್ ಪರ್ಸನ್. ಐ ಫೀಲ್ ವೆರಿ ಬ್ಯಾಡ್ ಸಮಟೈಮ್ಸ್, ನಾನು ಯಾಕೆ ಈ ತರ ಇದ್ದೀನಿ ಅಂತ. ಬಟ್ ದಟ್ ಇಸ್ ಮೈ ಸ್ಟ್ರೆಂತ್ ಆಲ್ಸೋ. ಒಂದು ಕೊಟ್ರೆ ನಾನು ಎಲ್ಲ ಕೆಲಸ ನಾನೇ ಮಾಡ್ಬಿಡ್ತೀನಿ, ಯಾರನ್ನೂ ಕೇಳಲ್ಲ. ಯಾಕೆ? ಬಿಕಾಸ್ ದ ಸೊಸೈಟಿ ಹಸ್ ಟ್ರೈನ್ ಮಿ ಲೈಕ್ ದಟ್. ಯಾವಾಗಲೂ ಫಸ್ಟ್ ಇರಬೇಕು ನೀನು ಅಂತ. ಅಂಡ್ ಐ ಲಿವ್ಡ್ ಅಪ್ ಟು ದಟ್ ಎಕ್ಸ್ಪೆಕ್ಟೇಷನ್. ಸಮ್ ಪೀಪಲ್ ಡೋಂಟ್ ಲಿವ್ ಅಪ್ ಟು ದಟ್ ಎಕ್ಸ್ಪೆಕ್ಟೇಷನ್. ಅಷ್ಟೇ. ಇವಾಗ ನಾನು ಇಮಿಡಿಯೇಟ್ಲಿ ಇದಕ್ಕೆ ಹೋದೆ, ನಾನು ಫಸ್ಟ್ ಜಾಬ್ ಹೋದೆ. ಅಲ್ಲಿ ನೋಡಿದ್ರೆ ಟೀಮ್ ಲೀಡರ್, ನೀನ್ ಯಾಕೆ ಇಷ್ಟು ಮಾತಾಡ್ತೀಯಾ, ನಿನ್ನ ಒಪಿನಿಯನ್ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತೀಯಾ, ಬಾಕಿಯವ್ರಿಗೂ ಚಾನ್ಸ್ ಕೊಡ್ಬೇಕು. ಅರೆ, for till 16 years you have told me don't give a chance to other. You come first. Don't worry about the rest. If that is what schooling has taught me, and suddenly in life, if I have to be doing teamwork, ಎಲ್ರಿಗೂ ಹೆಲ್ಪ್ ಮಾಡಬೇಕು, ಅದು ಹೆಂಗ್ ಬರುತ್ತೆ ನಮ್ಗೆ ಅಲ್ವಾ? ಸೊ ನಾವು ಈ ತರ ಎಲ್ಲ ಯೋಚನೆ ಮಾಡಿದಾಗ we feel education is actually creating devils out of us actually. ಅಲ್ಲ, education is only concentrating on one part of our development. Intellectualization ಆಗ್ತಾ ಇದೆ ಅಷ್ಟೇ.
ಅದ್ ಬಿಟ್ರೆ ಇವಾಗ ಎಷ್ಟು ದ ಎಮೋಷನಲ್ ಕ್ವಶನ್ಸ್ ಅದೆಲ್ಲ ಬಿಟ್ಬಿಡ್ತಾರೆ. ಅಂಡ್ ಮಕ್ಳಿಗೆ ಲೈಕ್ ಫಾರ್ ಎಕ್ಸಾಂಪಲ್ ವೆನ್ ಐ ವಾಸ್ ಟೀಚರ್, ನನ್ನ ಕ್ಲಾಸ್ ಅಲ್ಲಿ ಒಂದು ಹುಳ ಬಂದ್ರು ಕೂಡ ಐ ವಿಲ್ ಮೇಕ್ ಮೈ ಚಿಲ್ಡ್ರನ್ ಗೋ ಸಿ ದ ಹುಳ ನೋಡ್ಕೊಳ್ಳೋದು. ಅದು ಮ್ಯಾಮ್ ಅದು ಫ್ಲೈ ಆಗ್ತಾ ಇಲ್ಲ ಇವತ್ತು, ಏನೋ ಆಗ್ಬಿಟ್ಟಿದೆ ಅದಕ್ಕೆ. ಸೊ ಅದನ್ನೆಲ್ಲ ಮಾಡಿರ್ತದೆ. ಅವತ್ತು ಐ ಟು ನಾಟ್ ಟೇಕ್ ದ ಲೆಸನ್ ಎಟ್ ಆಲ್, ಐ ಟು ಜಸ್ಟ್ ಲೆಟ್ ದೆಮ್ ಅಬ್ಸರ್ವ್ ದ ಇನ್ಸೆಕ್ಟ್. ಸೊ ಆ ತರ ವಿ ಡೋಂಟ್ ಲೆಟ್ ದೆಮ್. ಇಲ್ಲಾಂದ್ರೆ ವಿ ಹ್ಯಾವ್ ಸೀನ್ 14-15-year-old ಚಿಲ್ಡ್ರನ್ ನಾರ್ತ್ ಈಸ್ಟ್ ಬರ್ತಾರೆ ನಮ್ ಜೊತೆ. ಮೇಘಾಲಯನಲ್ಲಿ ಎಲ್ಲಾ ಕಡೆ ಓಪನ್, ಇಟ್ ಇಸ್ ಆಲ್ವೇಸ್ ರೈನಿಂಗ್ ದೇರ್, ಹುಳ ಇದ್ದೇ ಇರತ್ತೆ. ನೀವು ಬೆಸ್ಟ್ ರೆಸಾರ್ಟ್ ಹೋಗಿ ಹುಳ ಇದ್ದೇ ಇರತ್ತೆ. ಒಂದು ಹುಳ ಹಾರ್ ಬಂತು, ದಟ್ ಬಾಯ್ 14-year-old ಬಾಯ್ ವಾಸ್ ರನ್ನಿಂಗ್ ಹಿಯರ್ ಅಂಡ್ ದೇರ್. ಸೊ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಓಕೆ ಎಲ್ಲಾರ್ಗೂ ಇರತ್ತೆ, ಆ ಭಯ ಇರತ್ತೆ, ಬಟ್ ಐ ಡೋಂಟ್ ಲೈಕ್ ದೀಸ್ ಇನ್ಸೆಕ್ಟ್, ದೇ ಶುಡ್ ಆಲ್ ಬಿ ಕಿಲ್ಡ್, ಹಂಗೆ ಹಿಂಗೆ ಅಂತಂದ್ರೆ ನಮ್ಗೆ ಅದೇ ಅನ್ಸುತ್ತೆ. ಏನು ಐ ಮೀನ್ ಯು ಹ್ಯಾವ್ ಟು ಲರ್ನ್ ಟು ಲಿವ್ ವಿತ್ ದ ನೇಚರ್. You should that can be taught only by I feel parents can teach that by keeping children very close to nature from young. Yes. ಇನ್ನೊಂದು ರೆಲೆವೆಂಟ್ ಎಕ್ಸಾಂಪಲ್, ಬಿಕಾಸ್ ವಿ ಸ್ಪೆಂಡ್ ಸೋ ಮಚ್ ಟೈಮ್ ಇನ್ ನಾರ್ತ್ ಈಸ್ಟ್, ಅಂಡ್ ಇದು ನಿಜವಾಗ್ಲೂ ಆಗಿರೋ ಇನ್ಸಿಡೆಂಟ್. ಒಂದು ಸ್ಕೂಲಿಂದ ಸುಮಾರು ಒಂದು 35 ಸ್ಟೂಡೆಂಟ್ಸ್ ನಾನು ಚಿರಪುಂಜಿಲಿ ಕರ್ಕೊಂಡು ಹೋಗಿದ್ದೆ, ರಮ್ಯಾನು ಅಲ್ಲೇ ಇದ್ನು. ಸೊ ನಾವು ಚಿರಪುಂಜಿ ಮಾರ್ಕೆಟ್ ಅಂತ ಒಂದು ಸೌರ ಮಾರ್ಕೆಟ್ ಅಂತ ಇದೆ, ಅದು ಸುಮಾರು 150 years ಇಂದ ದಟ್ ಮಾರ್ಕೆಟ್ ಇಸ್ ವೆರಿ ಫೇಮಸ್. ಎವ್ರಿ 8th ಡೇ ಆಗುತ್ತೆ, ದಟ್ ಈಸ್ ಈ ಟ್ಯೂಸ್ಡೇ ಆಯ್ತು ಅಂದ್ರೆ ನೆಕ್ಸ್ಟ್ ವೆಡ್ನೆಸ್ಡೇ ಆಗುತ್ತೆ ಆ ತರ. ಅಲ್ಲಿ ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿ ಮಾರ್ಕೆಟ್ ಕರ್ಕೊಂಡು ಹೋಗ್ಬೇಕು, ಸಡನ್ಲಿ ಮಳೆ ಬಂತು. ಸೊ ನಮ್ಮ ಸ್ಕೂಲಿಂದ ಬಂದಿರೋ ಮಕ್ಕಳೆಲ್ಲರೂ ಅವ್ರವ್ರ ಅಂಬ್ರೆಲ್ಲಾ, ಅವರು ರೈನ್ ಕೋಟ್ ಹಾಕೊಂಡ್ರು. ಅಂಡ್ ನಾವು ಆಕ್ಚುಲಿ ಡೌನ್ ಹೀಗಿತ್ತು, ಫುಲ್ ಡೌನ್ ಅಲ್ಲಿ ಇದ್ದು, ನಾವು ಇಲ್ಲಿದ್ದೀವಿ. ಸೊ ಅಪ್ಪಿಂದ ಬರ್ತಾರೋ ಒಂದು ಹುಡುಗ, ಓನ್ಲಿ ಸಮ್ 6 or 7 years old, ಮತ್ತೆ 2 to 3 year old ಒಂದು ಸಿಸ್ಟರ್ ಬಂದ್ಲು. ಅವ್ರ ಹತ್ರ ಒಂದ್ ಛತ್ರಿ ಇತ್ತು. ಇಮಿಡಿಯೇಟ್ಲಿ ಅವರಿಬ್ರು ಏನು ಜಗಳ ಆಡ್ಲಿಲ್ಲ, ಈ ಛತ್ರಿ ನಿಂಗೆ, ಈ ಛತ್ರ ನಂಗೆ, ನಾನ್ ಪಕ್ಕದಲ್ಲಿ ನನ್ ಮೇಲೆ ನೀರ್ ಬೀಳ್ತಾ ಇದೆ, ನಿನ್ ಮೇಲೆ ನೀರ್ ಬೀಳ್ತಾ ಇದೆ. ಈ ತರ ಆಲ್ ದ ಥಿಂಗ್ ದಟ್ ವಿ ಸೀನ್ ಅರ್ಬನ್ ಲೈಫ್. ಈ ಹುಡುಗ ಏನ್ ಮಾಡ್ದ, ಆ ಮಗುನ ತೆಗೆದು ಅವನ್ ಹೆಗಲ್ ಮೇಲೆ ಕೂಡಿಸ್ಕೊಂಡ ಅಂಡ್ ಛತ್ರಿ ಓಪನ್ ಮಾಡಿ ಅವಳ ಕೈಯಲ್ಲಿ ಕೊಟ್ಟ. ಇಬ್ರು ಆರಾಮಾಗಿ ನಡ್ಕೊಂಡು ಹೋದ್ರು. ದಿಸ್ ಇಸ್ ವಾಟ್ ಐ ಸಿಂಬಲೈಸ್ ಆಸ್ ಲೈಫ್. ಇಷ್ಟು ಕಲ್ತಿಲ್ಲ ನಾವು ಆಕ್ಚುಲಿ, ನಾವು ಅರ್ಬನ್ ಲೈಫ್ ಅಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ದಿಸ್ ಸ್ಮಾಲ್ ಥಿಂಗ್, ಆಕ್ಚುಲಿ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಇಟ್ಸ್ ಅ ಬಿಗ್ ಥಿಂಗ್. ಇದನ್ನ ನಾವು ಕಲ್ಸ್ಕೊಡಕ್ ಆಗ್ತಾ ಇಲ್ಲ. ಸೊ ಅಗೇನ್ ಮೈ ಆನ್ಸರ್ ಇಸ್ ವಾಟ್ ರಮ್ಯಾ ಟೋಲ್ಡ್, ಎಜುಕೇಶನ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಅ ಗುಡ್ ಲೈಫ್. ದೀಸ್ ಪೀಪಲ್ ವಿಲ್ ಡೂ ಬೆಟರ್ ಹೋಮ್ ಸ್ಕೂಲಿಂಗ್ ದನ್ ಅಸ್. ಈಗ ಆನ್ ದ ಸೇಮ್ ಟಾಪಿಕ್ ಐ ಥಿಂಕ್ ನಿಮ್ದು ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಕೇಳ್ತಾ ಇದೆ, ಅಲ್ಲಿ ಮಿನಿಮಲಿಸಮ್ ಅಂತ ಹೇಳಿದ್ರ. ಸೊ ಮೇ ಬಿ ಯುವರ್ ಇನ್ ದ ಸೇಮ್ ಟೆರಿಟರಿ ಅನ್ಸುತ್ತೆ. ಸೊ ಮಿನಿಮಲಿಸಮ್ ಅಂದ್ರೆ ನಿಮ್ಮ ಪ್ರಕಾರ ಏನು, ಮತ್ತೆ ನೀವು ಅದನ್ನ ಹೇಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಅದನ್ನ ಎಲಾಬ್ರೇಟ್ ಮಾಡ್ತೀರಾ? ನಮ್ಮ ಲೈಫಲ್ಲಿ ಹೇಗೆ ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂತ. ಮಿನಿಮಲಿಸಮ್ ಅಂದ್ರೆ ಏನು ನಿಮ್ಮ ಪ್ರಕಾರ, ಅಥವಾ ಹೌ ಯು ಗಾಟ್ ಅಟ್ಯಾಚ್ ಟು ದಟ್ ಐಡಿಯಾ, ಅದನ್ನ ಹೇಳಿ. ಓಕೆ, ಸೊ ಮಿನಿಮಲಿಸಮ್ ಅನ್ನೋದು ಇಟ್ ಇಸ್ ಅ ಬಿಗ್ ಟಾಪಿಕ್. ತುಂಬಾ ಜನ ದೇ ಫೀಲ್ ದಿಸ್ ಇಸ್ ಓನ್ಲಿ ಮಿನಿಮಲಿಸಮ್. ನಾವು ಒಂದು ರೀತಿ ಅಡಾಪ್ಟ್ ಮಾಡ್ಕೊಂಡಿದೀವಿ. ಐ ವಿಲ್ ಜಸ್ಟ್ ಶೋ ಯು. ನಮ್ಮ ಇದು ನೋಡಿ, ದಿಸ್ ಇಸ್ ಅವರ್ ಹಾಲ್. ಓಕೆ, ಸೊ ಯು ವೋಂಟ್ ಸಿ ಎನಿ ಫರ್ನಿಚರ್ ಇನ್ ಅವರ್ ಹಾಲ್. ಅಲ್ಲಿ ಹಿಂದೆ ಒಂದು ನಿಮಿಷ ರಮ್ಯ, ಇದೆರಡು ಇದೆಯಲ್ಲ, ಇದು ರೌಂಡ್ ಆಗಿ ಕಾಣಿಸ್ತಾ ಇಲ್ಲ, ಅದು ನಮ್ಮ 90 day ರೋಡ್ ಟ್ರಿಪ್ ಇಂದ ಬಂದಿರೋ ಕಾರ್ ಟೈರು. ಮಕ್ಕಳು ಮತ್ತೆ ರಮ್ಯಾ ಸೇರ್ಕೊಂಡು ಅದನ್ನ ಸೀಟ್ ಮಾಡಿದ್ದಾರೆ. ಐ ವಿಲ್ ಜಸ್ಟ್ ಶೋ ಯು. ನೋಡಿ, ಇಷ್ಟೇ ಇರೋದು ನಮ್ಮ ಹಾಲ್ ಅಲ್ಲಿ. ಸೊ ಫಾರ್ ಅಸ್ ದಿಸ್ ಇಸ್ ಒನ್ ಎಕ್ಸಾಂಪಲ್ ಆಫ್ ಮಿನಿಮಲಿಸಮ್. ಸೊ ಪಾಡ್ಕಾಸ್ಟ್ ಕೇಳ್ತಾ ಇರೋರು, ವಿಡಿಯೋ ನೋಡಕ್ ಆಗದೆ ಇರೋರಿಗೆ ಡಿಸ್ಕ್ರಿಪ್ಷನ್ ಹೇಳ್ಬೇಕು ಅಂದ್ರೆ, ಲಿವಿಂಗ್ ರೂಮ್ ಅಲ್ಲಿ ಸೋಫಾ ಇಲ್ಲ, ಕಾಫಿ ಟೇಬಲ್ ಇಲ್ಲ ಅಲ್ಲಿ. ಸೊ ಅದು ಅವ್ರದ್ದು ಡಿಸ್ಕ್ರಿಪ್ಷನ್. ಅಲ್ಲಿ ನೆಲದ ಮೇಲೆ ಒಂದು ಫರ್ನಿಚರ್ ಏನು ಇಲ್ಲ ಮನೆಯಲ್ಲಿ. ಸೊ ಈ ತರ ನಮ್ದು. ಮತ್ತೆ ನಾವು ಟ್ರಾವೆಲ್ ಮಾಡಿದಾಗ ಇದು ಮಿನಿಮಲಿಸಮ್ ಅಂತಾನು ಹೇಳ್ಬೋದು, ಅಥವಾ ಈಕೋ ಟೂರಿಸಂ ಅಂತಾನು ಹೇಳ್ಬೋದು. ನಾವು ಎವ್ರಿ ಡೇ ಹೋಟೆಲ್ ಅಲ್ಲಿ ಹೋದಾಗ ಅವ್ರು ನಮ್ಗೆ ಇಷ್ಟ ಇಲ್ವೋ ಬೆಡ್ ಚೇಂಜ್ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತಾರೆ, ಟವಲ್ಸ್ ಚೇಂಜ್ ಮಾಡ್ತಾರೆ. ಅದನ್ನ ವಾಷಿಂಗ್ಗೋಸ್ಕರ ಅವರು ತುಂಬಾ ಡಿಟರ್ಜೆಂಟ್ ಯೂಸ್ ಮಾಡ್ತಾರೆ, ಪವರ್ ಯೂಸ್ ಮಾಡ್ತಾರೆ, ವಾಟರ್ ಯೂಸ್ ಮಾಡ್ತಾರೆ. ಇದೆಲ್ಲ ನೋಡೋದಿಲ್ಲ ನಾವು. ಸೊ ನಾವು ನಮ್ಮ 90 day ರೋಡ್ ಟ್ರಿಪ್ ಮಾಡಿದಾಗ ನಾವು ಸುಮಾರು ದಿವಸ ನಾವು ಕಾರಲ್ಲೇ ಮಲಗಿದೀವಿ. ಸಮ್ ಡೇಸ್ ಟೆಂಟ್ ಹಾಕೊಂಡು ಮಲಗಿದೀವಿ. ಸಮ್ ಡೇಸ್ ಯಾರು ಹೋಮ್ ಸ್ಟೇ ಅಲ್ಲಿ ಮಲಗಿದೀವಿ, ವೇರ್ ದೇ ಡೋಂಟ್ ಡೂ ಆಲ್ ದೀಸ್ ಥಿಂಗ್ಸ್. ಸೊ ಈ ತರಾನು ಮಾಡ್ತೀವಿ ನಾವು. ಅಂಡ್ ನಮ್ಮ ಹತ್ರ ಇರೋದು ಒಂದೇ ನ್ಯಾನೋ.
ಸೊ ಅದನ್ನು ನೀವು ಒಂಥರ ಮಿನಿಮಲಿಸಮ್ ಅಂತ ಹೇಳ್ಬೋದು. ಬಿಕಾಸ್ ಒನ್ಸ್ 2 ಮಕ್ಕಳಾಗಿದ ತಕ್ಷಣ ಅಟ್ಲೀಸ್ಟ್ ನನ್ನ ಏಜ್ ಗ್ರೂಪ್ ಅಲ್ಲಿ ಮತ್ತೆ ನನ್ನ ಸರ್ಕಲ್ ಅಲ್ಲಿ ಇರೋರು ಎವ್ರಿಬಡಿ ಥಿಂಕ್ಸ್ ದಟ್ ಹ್ಯಾವಿಂಗ್ ಅನ್ SUV ಆರ್ ಅ ಬಿಗ್ ಕಾರ್ ಈಸ್ ವಾಟ್ ಮ್ಯಾಟರ್ಸ್. ಬಟ್ ಜಸ್ಟ್ ಯೋಚನೆ ಮಾಡಿ ನೋಡಿ, ಅದರಲ್ಲಿರೋ ಎಕ್ಸ್ಟ್ರಾ ಮೆಟಲ್, ಎಕ್ಸ್ಟ್ರಾ ಪ್ಲಾಸ್ಟಿಕ್ಸ್, ಇದೆಲ್ಲ ಮಾಡೋದಕ್ಕೆ ಎಷ್ಟು ಮೈನಿಂಗ್ ಆಗುತ್ತೆ. ಎವ್ರಿಬಡಿ ಥಿಂಕ್ಸ್ ಅ ಸ್ಟೀಲ್ ಬಾಟಲ್ ಆರ್ ಅ ಸ್ಟೀಲ್ ಥಿಂಗ್ ಇಸ್ ವೆರಿ ಈಕೋ ಫ್ರೆಂಡ್ಲಿ. ಆಕ್ಚುಲಿ ಇಟ್ ಇಸ್ ನಾಟ್. ಎಷ್ಟು ಮೈನಿಂಗ್ ಆಗ್ತಾ ಇರೋದೆಲ್ಲ ಈ ಸ್ಟೀಲ್ಗೋಸ್ಕರನೇ. ಎಷ್ಟು ಥರ್ಮಲ್ ಪ್ಲಾಂಟ್ಸ್ ದೇ ಗಿವ್ ಪವರ್ ಟು ಸ್ಟೀಲ್ ಓನ್ಲಿ. ದೀಸ್ ಆರ್ ದ ಬಿಗ್ಗೆಸ್ಟ್ ಥಿಂಗ್ಸ್. ಸೊ ಈ ತರ ನಾವು ಯೋಚನೆ ಮಾಡಿ ವಿ ಹ್ಯಾವ್ ಮಿನಿಮೈಸ್ ಆಲ್ ದೋಸ್ ಥಿಂಗ್ಸ್. ಮತ್ತೆ ನಾವು ಟ್ರಾವೆಲ್ ಮಾಡಿದಾಗ್ಲೂ ನಾವು ಐ ಡೋಂಟ್ ನೋ ವೆದರ್ ವಿ ಕಾಲ್ ಇಟ್ ಅ ಮಿನಿಮಲಿಸಮ್ ಆರ್ ಎನಿಥಿಂಗ್, ನಾವು ಜಂಕ್ ಫುಡ್ ಆದಷ್ಟು ರಮ್ಯಾ ಹ್ಯಾಸ್ ಅವಾಯ್ಡೆಡ್. ಕ್ಯಾರೆಟ್ಸ್ ಇರುತ್ತೆ, ಟೊಮೆಟೊಸ್ ಇರುತ್ತೆ, ಆ ತರ ಏನಾದ್ರೂ ಇರುತ್ತೆ, ಮತ್ತೆ ತುಂಬಾ ಫ್ರೂಟ್ಸ್, ಲೋಕಲ್ ಫ್ರೂಟ್ಸ್ ಇರುತ್ತೆ. ಸೊ ಆ ತರ ನಾವು ಯೂಸ್ ಮಾಡ್ತೀವಿ. ಸೊ ಇಟ್ ಇಸ್ ಮೋರ್ ಆಫ್ ಫ್ರೂಗಲಿಸಮ್ ಐ ವುಡ್ ಸೇ ರಾದರ್ ದೆನ್ ಮಿನಿಮಲಿಸಮ್. ಮತ್ತೆ ನಮ್ಮ ವೆನ್ ವಿ ವಾಂಟ್ ಟು ಬೈ ಆಲ್ಸೋ ನಾವು 2-3 ಸಲ ಯೋಚನೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಲ್ಯಾಪ್ಟಾಪ್ ಬೈ ಮಾಡಬೇಕು ಅಂತ ನಾವು 2 years ಇಂದ ಇದ್ದೀವಿ. ಸೊ ಸಮ್ 7 or 8 years ಓಲ್ಡ್ ಲ್ಯಾಪ್ಟಾಪ್ ನಾವು ಇನ್ನೂ ಸ್ಟಿಲ್ ಯೂಸ್ ಮಾಡ್ತಾ ಇದೀವಿ. ಇಟ್ ಇಸ್ ಓಕೆ. ಅದರದೊಂದು ಪವರ್ ಅಡಾಪ್ಟರ್ ಒಂದು ಕೆಟ್ಟೋಯ್ತು, ಹೋಗಿ ಎಲ್ಲೋ ಮಾಡಿದ್ವಿ, ಲಕ್ಕಿಲಿ ನಮ್ಗೆ ಅದರದ್ದು ಪವರ್ ಅಡಾಪ್ಟರ್ ಸಿಕ್ತು. ಸೊ ವಿ ಡೋಂಟ್ ವಾಂಟ್ ಟು ಬೈ ಅ ಸೆಕೆಂಡ್ ಲ್ಯಾಪ್ಟಾಪ್. Unnecessarily buying ಆದಷ್ಟು we avoid because see right now the problem is ನಾವೆಲ್ಲ we are in the time of excesses. ಮನೆಯಲ್ಲಿ ಮುಂಚೆ ಒಂದ್ ಫೋನ್ ಇರ್ತಾ ಇತ್ತು, ಎಲ್ಲರೂ ಅದರಲ್ಲೇ ಕಾಲ್ ಮಾಡ್ತಾ ಇದ್ವಿ. ಇವಾಗ 4 ಜನಕ್ಕೆ 4 ಫೋನ್ ಅಲ್ಲ 8 ಫೋನ್ ಇರುತ್ತೆ, ಒಬ್ರೊಬ್ರು 2 ಫೋನ್ ಇಟ್ಕೊಂಡಿರ್ತಾರೆ. ಸೊ ಇಟ್ ಇಸ್ ಆಲ್ ಅ ವೇಸ್ಟ್ ಆಫ್ ಮೆಟೀರಿಯಲ್ಸ್ ಅಂಡ್ ಇಟ್ಸ್ ಜಸ್ಟ್ ನಾಟ್ ರಿಕ್ವೈರ್ಡ್ ಅನ್ಸುತ್ತೆ ನಮ್ಗೆ. ಅಂಡ್ ಸೊ ದಟ್ ಇಸ್ ವೈ ವಿ ಹ್ಯಾವ್ ಅವಾಯ್ಡೆಡ್. ಅಂಡ್ ಇವನ್ ಇನ್ ಕಿಚನ್ ನಮ್ಮಮ್ಮ ನನಗೆ ಬೈತಾನೆ ಇರ್ತಾರೆ, ಇನ್ನೇನು ಒಂದ್ ದೊಡ್ಡ ಪಾತ್ರೆ ಇಟ್ಕೊಂಡಿಲ್ಲ. ನನಗೆ ಮದ್ವೆನಲ್ಲಿ ಎಷ್ಟು ಪಾತ್ರೆ ಸಿಕ್ಕಿತ್ತು ಅಷ್ಟೇ ಇಟ್ಕೊಂಡಿದ್ದೀನಿ. ಐ ಹ್ಯಾವ್ ನಾಟ್ ಗಾನ್ ಟು ಬೈ ಮೋರ್ ದನ್ ದಟ್. ಅದ್ರಲ್ಲೇ ಮ್ಯಾನೇಜ್ ಮಾಡ್ತೀವಿ. ಸೊ ವಿ ಜಸ್ಟ್ ಡೋಂಟ್ ಲೈಕ್ ಟು ಬೈ ಅನ್ನೆಸೆಸರಿಲಿ. ಕ್ಲೋತ್ಸ್ ಅಷ್ಟೇ ಆದಷ್ಟು ವಿ ಟ್ರೈ ಟು ಯೂಸ್ ಇಟ್. I mostly wear black. So if you see me I'm a yoga teacher. So most of the days my dress will be black and black. So black is I'm very fond of it because it does not need too much maintenance and it can be worn again and again. Nobody makes out the difference. So that way, yes, we believe in minimalism. We think quite a bit. ಬೇಕಾ ಬೇಡವಾ ಅವರೇ ಯೋಚನೆ ಮಾಡ್ತಾರೆ. ಇವಾಗೆಲ್ಲ ಬೇಕಾ, ಈಗ ನಾನು ಹಂಗೆ ಅಡ್ಜಸ್ಟ್ ಮಾಡ್ಬೋದಾ ಎಲ್ಲ ನೋಡ್ತಾರೆ. ಸ್ವೀಡನ್ ಅಲ್ಲಿ ಬ್ಲಾಕ್ ಕ್ಲೋತಿಂಗ್ ಅದು ಇದು ಫ್ಯಾಷನ್ ಅದು. ಸೊ ಕಲರ್ಫುಲ್ ಹಾಕೊಂಡ್ರೆ ಎಲ್ಲ ತಿರುಗಿ ನೋಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ವಿಂಟರ್ ಅಲ್ಲಿ ಲೈಕ್ ಆಲ್ಮೋಸ್ಟ್ 8 months in a year ಕಂಪ್ಲೀಟ್ ಡಾರ್ಕ್ ಇರುತ್ತೆ. ಸೊ ಎಲ್ಲರೂ ಅದ್ರಲ್ಲಿ ಹಂಗೆ ಒಬ್ರು ಬ್ರೈಟ್ ರೆಡ್ ಹಾಕೊಂಡ್ಬಿಟ್ರೆ ಅವ್ರನ್ನೆಲ್ಲರೂ ತಿರುಗಿ ನೋಡ್ತಾ ಇರ್ತಾರೆ, ಎಲ್ಲಿಂದ ಬಂದ್ಯಾರು ಇವರು ಅಂತ. So this is a little out of syllabus, Gangadhar, because we were talking about road schooling, homeschooling, etc. But what are the first few steps minimalism kadege hogbeku andre? So first I think Suprit is very good in defining things. So Suprit, for the listeners, minimalism andre ಏನು ಅಂತ ಒಂದು ಸ್ವಲ್ಪ ಡೀಟೇಲ್ ಆಗಿ ಪಂಚ್ ಜೊತೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಯಾವ್ದು ಎಲ್ಲಾ ವರ್ಡ್ಸ್ ಇಸಮ್ ಇಂದ ಎಂಡ್ ಆದ್ರೆ ಅದನ್ನ ಡಿಫೈನ್ ಮಾಡೋದಕ್ಕೆ ಆಗಲ್ಲ. ದಟ್ ಈಸ್ ದ ಡೆಫಿನೇಷನ್. ಅದೆಲ್ಲ ಲಿವಿಂಗ್ ಡೆಫಿನೇಷನ್ಸ್. ಒಬ್ಬೊಬ್ರು ಒಂದೊಂದರ ಅರ್ಥ ಮಾಡ್ಕೊಂಡಿರ್ತಾರೆ, ಅದನ್ನ ಒಬ್ಬೊಬ್ರು ಒಂದೊಂದರ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಲೈಕ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಗಂಗು ಮತ್ತೆ ರಮ್ಯಾ, ಅದು ದಟ್ಸ್ ಲೈಕ್ ಕೆಲವೊಬ್ರು ಫ್ಯಾಷನ್ ಆಗಿ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಇವಾಗ ಯುರೋಪ್ ಅಲ್ಲಿ ಅದು ಒಂಥರ ಲೈಫ್ ಸ್ಟೈಲ್. ಈಗ ನಾನ್ ಹೆಂಗ್ ಅರ್ಥ ಮಾಡ್ಕೊಂಡಿದೀನಿ ಅಂದ್ರೆ, ವೆನ್ ಯು ಡೋಂಟ್ ಹ್ಯಾವ್ ಆರ್ಗನೈಸ್ ರಿಲಿಜನ್, ಯು ನೀಡ್ ದಿಸ್ ಅದರ್ ನ್ಯೂ ಏಜ್ ಕೈಂಡ್ ಆಫ್ ರಿಲಿಜನ್. ಇಲ್ಲಿ ಯುರೋಪ್ ಅಲ್ಲಿ ತುಂಬಾ ಜನ ನಾನು ನೋಡಿದೀನಿ, ಅವರಿಗೆ ಅದೆಲ್ಲ ಓಕೆ, ಲೈಕ್ ದೇ ಫಾಲೋ ಏನು ಮಾಡ್ಬೇಕು ಅದನ್ನ ಬೇಸಿಕ್ ಫಾಲೋ ಮಾಡ್ತಾರೆ. ಬಟ್ ಅವ್ರದ್ದು ಮೋಟಿವೇಶನ್ ಇಸ್ ನಾಟ್ ದ ಎಂಡ್ ರಿಸಲ್ಟ್. ಇವಾಗ ನಿಜವಾಗ್ಲೂ ಇದಿಷ್ಟು ವೇಸ್ಟ್ಫುಲ್, ಇದರಿಂದ ಉಪಯೋಗ ಇಲ್ಲ, ಥಿಂಗ್ಸ್ ಡೋಂಟ್ ಗಿವ್ ಯು ಹ್ಯಾಪಿನೆಸ್ ಅಂತ ಅರ್ಥ ಮಾಡ್ಕೊಂಡ್ ಮಾಡಿದ್ರೆ ಫೈನ್. ಇಲ್ದೆ ನಾನು 100% ಮಿನಿಮಲಿಸ್ಟು, ನಾನು ಕಂಪ್ಲೀಟ್ ಲೈಕ್ ಮಿನಿಮಲಿಸ್ಟು,
ಆಮೇಲೆ ಅದನ್ನ ಇವಾಂಜಲೈಸ್ ಮಾಡ್ಬೇಕು. ಇಟ್ಸ್ ಲೈಕ್ ನಂದು ಕ್ಲಬ್ ಇದೆ, ಲೈಕ್ ಐ ಹ್ಯಾವ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಮಿನಿಮಲಿಸ್ಟ್, ಅಂಡ್ ದಟ್ ಗ್ರೂಪ್ ಇಸ್ ನಾಟ್ ಮಿನಿಮಲ್. ಅದನ್ನೇ ಹೇಳೋದು ಅವ್ರದ್ದು ಸೋಷಿಯಲ್ ಮೀಡಿಯಾ ಅವ್ರದ್ದು ಅದೆಲ್ಲ ನೋಡಿದ್ರೆ ಇಟ್ ವಿಲ್ ಬಿ ಲೈಕ್ ಎನಿ ಅದರ್ ಕಾರ್ಪೊರೇಷನ್. ಸೊ ಹಂಗಾಗಿ ಐ ಡೋಂಟ್ ವಾಂಟ್ ಟು ಗಿವ್ ಡೆಫಿನೇಷನ್ಸ್, ಬಟ್ ಐ ಥಿಂಕ್ ಹೇಳಿದ್ದು ಇಟ್ ಎಕ್ಸ್ಪ್ಲೈನ್ಸ್ ಮಚ್ ಬೆಟರ್. ಬಟ್ ಹೋಮ್ ಸ್ಕೂಲಿಂಗ್ ಬಗ್ಗೆ ಐ ವಾಂಟೆಡ್ ಟು ಆಸ್ಕ್ ಸಮಥಿಂಗ್. ಈಗ ನೀವೆಲ್ಲಾದ್ರೂ ಹೋಗ್ತೀರಾ, ಬೇರೆ ರಿಲೇಟಿವ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅವ್ರ ಮಕ್ಳು ಇರ್ತಾರೆ, ಅವರು ಯಾವ ಕ್ಲಾಸ್ ಓದ್ತಾ ಇದೆಯಾ ಅಂತ ಮಕ್ಳಿಗೆ ಕೇಳ್ತಾರೆ. ಅಂಡ್ ದೆನ್ ದೇ ರಿಯಲೈಸ್, ಮಕ್ಳು ಹೇಳ್ತಾರೆ ಇಲ್ಲ ನಾವು ಸ್ಕೂಲಿಗೆ ಹೋಗಲ್ಲ ಅಂತ. ಅವಾಗ ಅವ್ರ ಮುಖದಲ್ಲಿ ಹಾರರ್ ಶಾಕ್ ಇರುತ್ತೆ. ಆ ತರದ್ದು ಕ್ವಶನ್ಸ್, ಚಾಲೆಂಜಸ್, ಕ್ವಶನ್ಸ್ ಅದೆಲ್ಲ ಯಾವ್ದು ಕಾಮನ್ ಕ್ವಶನ್ಸ್ ಅಂಡ್ ಹೌ ಡು ಯು ಅಡ್ರೆಸ್ ದೆಮ್? ನಾನ್ ನೋಡಿದೀನಿ ನಿಮ್ದು ಬ್ಲಾಗ್ ಪೋಸ್ಟ್ ಅಲ್ಲಿ, ಯು ಸೇ ಇಟ್ಸ್ ಅನಾಯಿಂಗ್ ಟು ಆನ್ಸರ್, ಬಟ್ ಸ್ಟಿಲ್ ಫಾರ್ ದ ಸೇಕ್ ಆಫ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್. ನಂದು ಬ್ಲಾಗ್ ಪೋಸ್ಟ್ ಓದಿದ್ದೀರಾ? ಹಾ ಅದ್ರಲ್ಲಿ ಓದಿದ್ದೆ ನಾನು. ಹೇಳ್ತೀರಲ್ಲ ಆದ್ರೆ it is annoying to answer, it is best to answer actually. ಯಾಕಂದ್ರೆ ಏನು ಕ್ಯೂರಿಯಾಸಿಟಿ ಇಂದ ಕೇಳ್ತಾರೆ. ಈಗ our whole family knows that we are home schooling and road schooling. ಇವಾಗ ಏನ್ ತೊಂದ್ರೆ ಇಲ್ಲ. ಮುಂಚೆ ಸ್ವಲ್ಪ ಟೆನ್ಷನ್ ಇತ್ತು ನಮ್ಮ ಅಪ್ಪ ಅಮ್ಮಂಗೆ, ಇವನ್ ತಾಯಿಗೆ ಎಲ್ಲರಿಗೂ ಒಂದ್ ಸ್ವಲ್ಪ ಟೆನ್ಷನ್ ಇತ್ತು, ಏನು ಹಿಂಗೆಲ್ಲ ಮಾಡ್ತಿದ್ದೀರಲ್ಲ, ಮುಂದೆ ಅವ್ರ ಫ್ಯೂಚರ್ ಏನು ಅಂತ ಎಲ್ಲ ಇತ್ತು. ಬಟ್ ಆಮೇಲೆ ನೋಡಿದ್ರು ಅವ್ರು, ವಿ ಗೇವ್ ದೆಮ್, ಐ ಮೀನ್ ವಿ ಶೋಡ್ ದೆಮ್ ಮೋರ್ ಹೋಮ್ ಸ್ಕೂಲ್ ಚಿಲ್ಡ್ರನ್. ಅದೆಲ್ಲ ನೋಡಿ 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 ಈಗ ಅರ್ಥ ಆಗಿದೆ. ಬಟ್ ಕ್ವೆಶನ್ ಇರ್ತಾ ಇತ್ತು ಅಲ್ಲಿ ಹೋದಾಗ. ಇನ್ಫ್ಯಾಕ್ಟ್ ನಮ್ಮಮ್ಮ ಅಂತೂ ಎಷ್ಟು ಇದಾಗಿತ್ತು ಅಂದ್ರೆ, ಫಂಕ್ಷನ್ ಏನಾದ್ರು ಇದ್ರೆ ನನ್ಗೆ ಹೇಳ್ತಾನೆ ಇರ್ಲಿಲ್ಲ, ಯಾಕಂದ್ರೆ ನಾವ್ ಬಂದ್ರೆ ತಾನೇ ಅಲ್ಲಿ ಕ್ವೆಶನ್ ಬರುತ್ತೆ. ಸೊ ನೀವೇನ್ ಬರ್ಬೇಡ, ಪರವಾಗಿಲ್ಲ initially, but it's okay. ಅವ್ರಿಗೆ, ಐ ಮೀನ್ ಇಟ್ಸ್ ನಾಟ್ ಇನ್ ಅ ಬ್ಯಾಡ್ ವೇ, ಇಟ್ಸ್ ಜಸ್ಟ್ ದಟ್ ನನಗೆ ಏನ್ ಅನ್ಸುತ್ತೋ ಅವ್ರು ಕೇಳಿದ್ರೆ ಅಂತ ಎಲ್ಲ ಏನೇನೋ ಇರುತ್ತೆ. ಅಂಡ್ ಪೀಪಲ್ ಆಲ್ಸೋ ಬಿಲೀವ್ಡ್ ನಾವಿಬ್ರು ವರ್ಕ್ ಮಾಡ್ತಾ ಇಲ್ಲ, ಸೊ ಅದಕ್ಕೋಸ್ಕರ ದುಡ್ಡು ಉಳಿಸೋಕ್ಕೋಸ್ಕರ ಹೋಮ್ ಸ್ಕೂಲಿಂಗ್ ರೋಡ್ ಸ್ಕೂಲಿಂಗ್ ಅನ್ನೋರು ಇದ್ರು. ಬಟ್ ವಾಟ್ ಫರ್ನಿಚರ್ ಇಲ್ಲ, ನೀವೇನು ಫರ್ನಿಚರ್ ಕಾಟನ್ ಅಂತ ಹೇಳ್ಬಿಟ್ರೆ ಇದಕ್ಕೆ ಇದೇ ರೀಸನ್. Actually, what they don't realize is homeschooling and road schooling costs more than your normal schooling. Oh, how is that? How is that? Because you have to provide everything yourself. Only you are only paying fees. Here, for the experience, we go, I mean, because we want them to experience so much. So we used to travel a lot. So last year, you heard we were on the road for 3 months. So that itself is expensive. ಇವಾಗ ಮನೇಲಿ ಇರೋದ್ರಿಂದ ದಿನ ಬೆಳಗಾರು, ಲೈಕ್ they say that I want to see, ಇವಾಗ ಮೈಕಲ್ ಜಾಕ್ಸನ್ ಕ್ರೇಜ್ ಇಟ್ಟಿದೆ ನನ್ನ ಮಗಳಿಗೆ. ಸೊ ಅವನದು ಡ್ರಾಯಿಂಗ್ ದಿನ, ಸೊ ಅದಕ್ಕೋಸ್ಕರ I bought a poster for her and to look at it. So ಆತರ we need to invest in another way, like lot of, actually we have realized that it is no way it is less than school, or that is what we have realized. ಆರ್ಗ್ಯಾನಿಕ್ ಯಾವ್ದಾದ್ರೂ ಕಾಸ್ಟ್ ಜಾಸ್ತಿ ಆಗುತ್ತಲ್ಲ. Yeah, I would agree with that. Yes, so homeschooling will usually be a little bit more expensive. ಅದೇ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅದೆಲ್ಲ ಇವಾಗ NIS ಹತ್ರ ತಗೊಂಡ್ಬಿಟ್ರೆ ಯಾರಾದ್ರೂ, ಅವ್ರಿಗೆ 5,000 rupees ಅಲ್ಲಿ ಹೋಲ್ ಇಯರ್ ಸ್ಕೂಲಿಂಗ್ ಮುಗ್ದೋಗುತ್ತೆ. That includes examination fees, that includes the fees of the books which is online, and includes assessments also which is online. ನೀವು IGCSE ತಗೊಂಡ್ರೆ ನೀವು, ಡಿಪೆಂಡಿಂಗ್ ಆನ್ ದ ಸ್ಕೂಲ್ ಫ್ರಮ್ ವೇರ್ ಯು ಆರ್ ಆಕ್ಚುಲಿ ಟೇಕಿಂಗ್, ಅದಕ್ಕೆ ಒಂಥರ ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಯಾವುದೋ ಸ್ಕೂಲ್ ಜೊತೆಗೆ ಅಸೋಸಿಯೇಟ್ ಆಗ್ಬೇಕಾಗತ್ತೆ. ಯು ವಾಂಟ್ ಟು ಎನಿಥಿಂಗ್, ಓನ್ಲಿ ಅಲ್ಲಿಗೆ ಹೋಗಿ ಬರೀ ಎಕ್ಸಾಮ್ ಬರೆಯೋದಷ್ಟೇ IGCSEಗೆ. ಹಂಗ್ ಮಾಡೋದಾಗಿದ್ರೆ ದೇರ್ ಆರ್ ಸ್ಕೂಲ್ಸ್ ವಿಚ್ ಚಾರ್ಜ್ 30,000 rupees ಪರ್ ಸಬ್ಜೆಕ್ಟ್. ಅದೂ ಇದೆ, 20,000 ಚಾರ್ಜ್ ಮಾಡೋರು ಇದ್ದಾರೆ. ಸೊ ಇಟ್ ಇಸ್ ಅಪ್ ಟು ಯು. NIS ಮಾಡಿದ್ರೆ 5,000 rupees, that's all per year. Yeah, but then homeschooling itself, because you have to give so much experience, you will end up spending more on the, like, you I mean they have a hammock now in the balcony, so you keep getting for them so that they don't or they get varied experience basically.
So that is our main reason for homeschooling, because we want them to experience a lot of things in life. So I can elaborate a little bit on what Ramya is saying. ನೋಡಿ, ಮಗು ಏನೋ ಒಂದು ಕ್ವಶನ್ ಕೇಳುತ್ತೆ, ಓಕೆ ಈ ಪ್ಲಾನೆಟ್ ಏನಿದು, ಯಾಕೆ ಹೀಗಿದೆ, ಅಥವಾ ಸ್ಯಾಟರ್ನ್ ರಿಂಗ್ ಏನು ಇದು ಅಂತ. ಸೊ ನನಗೆ ಗೊತ್ತಿದ್ರೆ ನಾನು ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ವಾಟ್ ವಿಲ್ ಐ ಸೇ, ಐ ಓಪನ್ಲಿ ಸೇ, ಬೋತ್ ಆಫ್ ಅಸ್ ಸೇ ವಿ ಡೋಂಟ್ ನೋ, ನೋಡ್ಬಿಟ್ಟು ಹೇಳ್ತೀನಿ, ವಿಲ್ ಬಿ ದ ನೆಕ್ಸ್ಟ್ ಕ್ವಶನ್. ಎಲ್ಲರೂ ಹೋಗ್ತೀವಿ, ನಮ್ಗೆ ಅದು ಗೊತ್ತಿದ್ರೆ, ಆನ್ಸರ್ ಗೊತ್ತಿದೆ ಅಥವಾ ನಮ್ಗೆ ಅರ್ಥ ಆದ್ರೆ ನಾವೇ ಹೇಳ್ಬಿಡ್ತೀವಿ. ಇಲ್ಲಾಂದ್ರೆ ಏನ್ ಮಾಡ್ಬೇಕು, ಮೇ ಬಿ ವಿಲ್ ಹ್ಯಾವ್ ಟು ಟೇಕ್ ದಮ್ ಟು ಪ್ಲಾನೆಟೋರಿಯಂ, ಇಲ್ಲಾಂದ್ರೆ ವಿಲ್ ಹ್ಯಾವ್ ಟು ಟೇಕ್ ದಮ್ ಟು ಸಮ್ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್. ಇಲ್ಲ ಅವ್ರಿಗೆ ತುಂಬಾನೇ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ, ದಿನಕ್ಕೆ 1000 ಕ್ವಶನ್ಸ್ ಕೇಳ್ತಾರೆ ಬರೀ ಅಸ್ಟ್ರಾನಮಿ ಅಂದ್ರೆ, ವಿಲ್ ಫೈಂಡ್ ದ ಬೆಸ್ಟ್ ಪರ್ಸನ್ ಹೂ ಕ್ಯಾನ್ ಆಕ್ಚುಲಿ ಎಕ್ಸ್ಪ್ಲೈನ್ ದಿಸ್, ಅಂಡ್ ದೆನ್ ಪ್ರಾಬ್ಲಿ ವಿಲ್ ಆಸ್ಕ್ ದೆಮ್ ಟು ಟೇಕ್. ಇಲ್ಲ ಯಾವ್ದಾದ್ರು ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೊ ಆನ್ಲೈನ್ ಕ್ಲಾಸಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದಟ್. ವೈ? ಬಿಕಾಸ್ ದ ಕ್ವಶನ್ ಕೇಮ್ ಫ್ರಮ್ ದ ಕಿಡ್. ಸೊ ಅವ್ರು ಏನಾದ್ರು ಒಂದು ಕೇಳ್ಬಿಟ್ರೆ ಇಟ್ ಈಸ್ ಅಟ್ ಮೋಸ್ಟ್, ಅಂಡ್ ಐ ವಿಲ್ ಟೆಲ್ ಯು ದಿಸ್ ಆಲ್ಸೋ, ನಾವು ಒಂದು ಕರಿಕ್ಯುಲಮ್ ಹೇಳಿ ಇದನ್ನ ಓದು ಅಂತ ಹೇಳೋದಕ್ಕೂ ಮಗು ಕೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೂ ದೇರ್ ಈಸ್ ಅ ಬಿಗ್ ಡಿಫರೆನ್ಸ್. ದ ಅಬ್ಸಾರ್ಪ್ಷನ್ ಕೆಪಾಸಿಟಿ ವೆನ್ ದ ಚೈಲ್ಡ್ ಹ್ಯಾಸ್ ಆಸ್ಕ್ಡ್ and listening to you intently for an answer is 1 million times or 1 billion times more than when we have told them you read this. So we give most importance. Or ಏನಾದರೂ ಒಂದು ಕೇಳಿದ್ರೆ ಇಲ್ಲ ಅಂತ ಹೇಳೋದೇ ಇಲ್ಲ ನಾವು. ಬಟ್ ಕ್ವಶನ್ಸ್ ಬರುತ್ತಲ್ಲ ನಿಮಗೆ, ಹೆಂಗೆ ಸೋಷಿಯಲೈಸ್ ಹೆಂಗ್ ಆಗ್ತಾರೆ ಮಕ್ಕಳು ಸ್ಕೂಲಿಗೆ ಹೋಗ್ಲಿಲ್ಲ ಅಂತಂದ್ರೆ, ಪಿಯರ್ ಗ್ರೂಪ್ ಇರಲ್ಲ, ಸೊ ಅದಕ್ಕೆಲ್ಲ ಹೆಂಗೆ ಆನ್ಸರ್ ಮಾಡ್ತೀರಾ? So socialization is the number one question in homeschooling. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಇಲ್ಲಿ ತನಕ ಬರ್ಲಿಲ್ವಲ್ಲ ಅದು ಅಂತ. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಒಂಥರ ಮಿತ್ ಇರೋದು ಅಲ್ಲೇ. ಓಕೆ, ಸೊ ಅದೆಲ್ಲ ಇಟ್ಸ್ ಈಸಿ ಟು ಎಕ್ಸ್ಪ್ಲೈನ್ ಇನ್ ಸ್ಟೆಪ್ಸ್. ಇಫ್ ಯಾರಿಗಾದ್ರೂ 2 ಮಕ್ಕಳು, ಒನ್ ಸಿಂಗಲ್ ಚೈಲ್ಡ್ ಇದ್ರೆ ವಿಲ್ ಕಮ್ ಟು ದಟ್ ಲೇಟರ್. ಫಸ್ಟ್ 2 ಮಕ್ಕಳು ನಮ್ ತರ ಇದ್ರೆ ಹಾಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್. ಯಾಕೆಂದ್ರೆ ಅವರಲ್ಲಿ ಆಗೋ ಇಂಟರಾಕ್ಷನ್ಸ್, ಪಾಲಿಟಿಕ್ಸ್, ಜಗಳಾಟ, ಕೇರಿಂಗು, ಲವಿಂಗು is more than enough to actually build those emotional intelligences. And ನಮ್ಮ ಮನೆಯಲ್ಲಿ they are diametrically opposite. ಒಬ್ಳು ನಾರ್ತ್ ಪೋಲ್, ಒಬ್ಳು ಸೌತ್ ಪೋಲ್. ಒಬ್ಳು ಫುಲ್ ಲಾಜಿಕಲ್ ಥಿಂಕಿಂಗ್, ಇನ್ನೊಬ್ಳು ಫುಲ್ ಎಮೋಷನಲ್ ಥಿಂಕಿಂಗ್. ಒಬ್ಳು ಅಳ್ತಾಳೆ, ಇನ್ನೊಬ್ಳು ಬೈತಾಳೆ, ಹೊಡಿತಾಳೆ. ಸೊ ಇದರಲ್ಲಿ ಇಟ್ ಇಸ್ ಸಾಲ್ವಿಂಗ್. ಲೆಟ್ಸ್ ಟೇಕ್ ದ ಥಿಂಗ್ ಆಫ್ ಒಂದೇ ಚೈಲ್ಡ್ ಅನ್ಕೊಳ್ಳಿ. ಸೊ ಅವರು ಹೋಮ್ ಸ್ಕೂಲಿಂಗ್ ಮಾಡಿದಾಗ ಸಾಯಂಕಾಲ ದಿನ ಅರೌಂಡ್ 4:30 to 6:30 ನಮ್ಮ ಮಕ್ಕಳು ಒಂದು ರೂಲ್ ಇದೆ, ರಮ್ಯಾ ಹ್ಯಾಸ್ ಮೇಡ್ ದಟ್ ರೂಲ್. ನೀವು ಓದ್ತಿರೋ ಮಾಡ್ತಿರೋ ಅದೆಲ್ಲ ಗೊತ್ತಿಲ್ಲ, 4:30 ಐ ಡೋಂಟ್ ವಾಂಟ್ ಟು ಸಿ ಯು ಇನ್ ಅವರ್ ಹೌಸ್ ಅಂಡ್ ವಿ ಡೋಂಟ್ ವಾಂಟ್ ಟು ಸಿ ಯು ಸಿಟಿಂಗ್ ಇನ್ ಸಂಬಡಿ ಎಲ್ಸಸ್ ಹೌಸ್ ಆಲ್ಸೋ. ಯು ಹ್ಯಾವ್ ಟು ಬಿ ಇನ್ ಪ್ಲೇ ಏರಿಯಾ. ಅಫ್ಕೋರ್ಸ್ ಇವಾಗ ಕೋವಿಡ್ ಇದೆ, ಅದಕ್ಕೆ ಎಕ್ಸೆಪ್ಷನ್, ಬಟ್ ಈ ತರ ಇದೆ. ಅಲ್ಲಿ ಹೋದಾಗ ಅಂಡ್ ನಾವು ವೇರ್ ವಿ ಸ್ಟೇ ದೇರ್ ಆರ್ 1500 ಫ್ಯಾಮಿಲೀಸ್ ಅಂಡ್ 6-7 ಪ್ಲೇ ಏರಿಯಾ ಇದೆ. ಸೊ ಅವರು ಡಿಫ್ರೆಂಟ್ ಸ್ಟೇಟ್ಸ್ ಅವ್ರ ಜೊತೆ ಮಿಂಗಲ್ ಆಗ್ತಾರೆ, ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಅವ್ರ ಜೊತೆ ಮಿಂಗಲ್ ಆಗ್ತಾರೆ. ಸೇಮ್ ಪಾಲಿಟಿಕ್ಸ್ ಸ್ಕೂಲಲ್ಲಿ ಏನಾಗುತ್ತೆ ಅದು ಇಲ್ಲಾಗತ್ತೆ. ಅಂಡ್ ನನ್ ಬಾಲ್ ಇದು, ನನ್ ಬಾಲ್ ಜಾಸ್ತಿ ನಂಗೆ ಸಿಗ್ತಾ ಇಲ್ಲ ಅಂತ ಒಬ್ಬ ಬಾಲ್ ತಗೊಂಡು ಹೋಗ್ಬಿಡ್ತಾನೆ ಮನೆಗೆ ಆಟ ಆಡುವಾಗ. ಸೊ ಅವ್ರು ಹೇಗೆ ಸಾಲ್ವ್ ಮಾಡ್ತಾರೆ? ಇದು ಇನ್ನೊಬ್ರು ಇಲ್ಲ, ನಾನ್ ಹೇಳಿದ ನನ್ನ ಮಗಳು ಒಬ್ಳು ತುಂಬಾ ಇಸ್ ವೆರಿ, ನಾನ್ ಹೇಳಿದ ಗೇಮ್ ಆಡ್ಬೇಕು ಅಂತ ಕೂತಿರ್ತಾಳೆ ಅಲ್ಲಿ. ಸೊ ಶಿ ಗೆಟ್ಸ್ ಟು ಇಂಟ್ರಾಕ್ಟ್, ಸ್ವಲ್ಪ ಜಗಳ ಮಾಡೋದು ಇಲ್ಲ ಆಗತ್ತೆ. Then most important, I would say after this, I think you can tell. ಸ್ಕೂಲಲ್ಲಿ ತಗೊಳ್ಳೋಣ ನಾವು. ಸ್ಕೂಲಲ್ಲಿ ಲೆಟ್ಸ್ ಸೇ 1000 kids are there. ಯಾವಾಗ ಟೈಮ್ ಸಿಗುತ್ತೆ ಮಗುಗೆ ಮಾತಾಡೋದಕ್ಕೆ? ಸ್ಕೂಲ್ ಹೋಗಿ ಫಸ್ಟ್ 15 minutes ಬಿಫೋರ್ ದ ಬೆಲ್, ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಡಿಪೆಂಡ್ ಆಗುತ್ತೆ. ಆ 15 minutes ಎಲ್ಲರ ಜೊತೆ ಸೋಷಿಯಲೈಸ್ ಮಾಡಕ್ಕಾಗತ್ತೆ. ದೆನ್ ಮಧ್ಯಾಹ್ನ ಬೆಲ್ ಹೊಡೆದ್ಮೇಲೆ ಬಿಫೋರ್ ಗೋಯಿಂಗ್ ಬ್ಯಾಕ್ ಟು ಹೋಮ್, ಆ ಟೈಮ್ ಸೋಷಿಯಲೈಸ್ ಆಗುತ್ತೆ. ಮತ್ತೆ ಇನ್ ಬಿಟ್ವೀನ್ ಪೀರಿಯಡ್ ಸಮ್ 5 minutes ಈ ಟೀಚರ್ ಹೋಗಿ ಆ ಟೀಚರ್ ಬರೋ ಟೈಮಲ್ಲಿ ಸೋಷಿಯಲೈಸ್ ಮಾಡ್ತಾರೆ. ಅದು ಬಿಟ್ಟು ಇನ್ನೆಲ್ ಸಿಗುತ್ತೆ? ಬಾಕಿ ಎಲ್ಲ ಟೈಮ್ ದೇ ಆರ್ ಜಸ್ಟ್ ಲಿಸ್ನಿಂಗ್ ಟು ಒನ್ ಪರ್ಸನ್ ಟೆಲ್ಲಿಂಗ್ ಎವ್ರಿಥಿಂಗ್, isn't it? ರೈಟ್? ಸೊ ಇದೆಲ್ಲಿ ಸೋಷಿಯಲೈಸೇಷನ್. ಸೆಕೆಂಡ್ ಥಿಂಗ್, ಎಲ್ಲರೂ ಏನ್ ಅನ್ಕೊಳ್ತಾರೆ ಪೇರೆಂಟ್ಸ್ ಅಂದ್ರೆ, 1000 ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲಿ ನಂಗೆ 1000 ಸ್ಟೂಡೆಂಟ್ಸ್ ಕೊಡಕ್ಕಾಗತ್ತ? ಅಲ್ಲಿ 1000 ಸ್ಟೂಡೆಂಟ್ಸ್ ಇದ್ರೇನು, ಹ್ಯಾವ್ ಯು ಸೀನ್ ಎನಿ ಕಿಡ್ ಹ್ಯಾವಿಂಗ್ ಇವನ್ 100 friends, ಹ್ಯಾವಿಂಗ್ ಇವನ್ 10 good friends? Actually it will be only 2 or 3. ಎಷ್ಟೇ ಜನ ಸ್ಕೂಲ್ ಇದ್ರು, they will be close to those kids only. And do you think they cannot get that outside of the school? They can definitely get it. ನಮ್ಮ ಮಕ್ಕಳಿಗೆ ಆತರ ತುಂಬಾ ಜನ ಇದ್ದಾರೆ, where they actually
spend a lot of time. So ಈ socialization ಆಗೋದಿಲ್ಲ ಅಂತ ಹೇಳೋದು is a myth in my opinion. And ಟೈಕ್ವಾಂಡೋ ಕ್ಲಾಸ್ ಹೋಗ್ತಾರೆ, ಅಲ್ಲಿ ಹೋದಾಗ ಆಬ್ವಿಯಸ್ಲಿ ಅವ್ರು ಬೇರೆ ಇನ್ನೊಂದು 20-30 ಕಿಡ್ಸ್ ಇದ್ದಾರೆ. ಭರತನಾಟ್ಯಂ ಕ್ಲಾಸ್ ಹೋಗ್ತಾರೆ. ಮತ್ತೆ ಇನ್ನು ವಿ ಡೋಂಟ್ ಸೆಂಡ್ ಟು ಸಮ್ಮರ್ ಕ್ಯಾಂಪ್ ಬಿಕಾಸ್ ನಾವೇ ಸಮ್ಮರ್ ಕ್ಯಾಂಪ್ ನಡೆಸ್ತೀವಿ. ಬಟ್ ವೆನ್ ದೇ ಗೋ ಟು ಸಮ್ಮರ್ ಕ್ಯಾಂಪ್ಸ್ ದೇ ಮೀಟ್ ಸೋ ಮೆನಿ ಪೀಪಲ್. ಸೊ ಇದೆಲ್ಲ ಎಕ್ಸ್ಪೋಜರ್ಸ್ ಇದ್ರೆ ಐ ಡೋಂಟ್ ಥಿಂಕ್ ದೇರ್ ವಿಲ್ ಬಿ ಪ್ರಾಬ್ಲಮ್ ಆಫ್ ಎನಿ ಸೋಷಿಯಲೈಸೇಷನ್. As a teacher, what I have seen, I'll tell you, ishtu varsha school nodidini, introvert children, always introvert children. Even as adults, they turn out to be introverts only. Extroverts, always extrovert. There is no, school does not make any difference because school alli introvert child papa one kade one ಕೂತಿರುತ್ತೆ ಅಷ್ಟೇ, ಅದೊಂದೇ ಮಾಡೋದು. So ಅದನ್ನ ನೋಡಿದ್ಮೇಲೆ I feel so school has nothing to do with socialization. In fact, peer pressure ಜಾಸ್ತಿ ಸ್ಕೂಲ್ ಹೋದ್ರೆ ಇವಾಗೆಲ್ಲ. ಸೊ ಅಂದ್ರೆ ಇವಾಗ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್, ಐ ಮೀನ್ ನಿಮ್ಮ ಮಕ್ಕಳಿದಾರಲ್ವಾ, ಅವರು ಬೇರೆಯವ್ರಿಗೆ ಹೆಂಗ್ ಈ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ? ಅಂದ್ರೆ ಬೇರೆ ಮಕ್ಕಳಿಗೆ ಏನ್ ಹೇಳ್ತಾರೆ? ವಾಟ್ ಡು ದೇ ಸೇ? ಸಿಂಪಲ್ ಅವ್ರು ಎಕ್ಸ್ಪ್ಲೈನ್ ಮಾಡಲ್ಲ. ನಂಗೆ ಹೇಳಿದ್ರು ಈಗ ಕೋವಿಡ್ ಇದಕ್ಕೆ ನಾವೇನೋ ನಮ್ಮ ವಾಲಂಟಿಯರ್ ಮಾಡ್ತಾ ಇದ್ದೆ ಎಲ್ಲೋ ಒಂದ್ ಕಡೆ, ಅಲ್ಲೊಬ್ರು ಬಂದು ಪೇರೆಂಟ್ ಬಂದು ಕೇಳಿದ್ರು, ಐ ಸ್ಪೋಕ್ ಟು ಯುವರ್ ಕಿಡ್ಸ್ ಅಬೌಟ್ ಹೋಮ್ ಸ್ಕೂಲಿಂಗ್, ದೇ ಲುಕ್ ಟು ಬಿ ವೆರಿ ಹ್ಯಾಪಿ. ಹೌದಾ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ನಾನು ಬಂದು ಫಸ್ಟ್ ಟೈಮ್ ನಾನು ಅದು ಕೇಳ್ತಾ ಇರೋದು, ಅಮೂಲ್ಯ ನಾನು ಕೇಳಿದ್ದೀನಿ, ಯಾರೋ ನಿಮ್ನ ಬಂದು ಕೇಳಿದ್ರ ಅಂತ. ಅಯ್ಯೋಪ್ಪ ತುಂಬಾ ಜನ ಬಂದು ಕೇಳ್ತಾರೆ ನಮ್ನ, ನೀನೇನ್ ಸ್ಕೂಲ್ ಹೋಗಲ್ವಾ ನೀನು, ಓಕೆ ಏನ್ ಮಾಡ್ತೀಯಾ ಅಂತ. ಸೊ ವಾಟ್ ಡು ಯು ಟೆಲ್? ಐ ಟೆಲ್ ಬ್ಲಾ 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 ಅಂದ್ರು. ಸೊ ಅವ್ರ ಏನು ಅಂದ್ರೆ ಸುಮಾರು ಜನಕ್ಕೆ ಅರ್ಥ ಆಗಲ್ವಂತೆ. ಸೊ ಅವ್ರು ಒಂದೆರಡು ಸಲ ಹೇಳ್ತಾರಂತೆ ವಿ ಡೋಂಟ್ ಗೋ ಟು ಸ್ಕೂಲ್ ಅಂತ. ಸೊ ಅದಾದ್ಮೇಲೆ ಅರ್ಥ ಆಗ್ತಾರೆ, ದೇ ಜಸ್ಟ್ ವಾಕ್ ಅವೇ ಅಂತ. ವಾಟ್ ದೇ ಟೋಲ್ಡ್. ಸೊ ಅವ್ರು ಹಾಗೆ ಮಾಡ್ತಾ ಇದಾರೆ. ಬಟ್ ಐ ವಿಲ್ ಟೆಲ್ ಯು ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಇಟ್ ಇಸ್ ಆಲ್ವೇಸ್ ನಮ್ಮ ಒಪಿನಿಯನ್ ಇದು. ಯಾರಾದ್ರೂ ಕೇಳಿದ್ರೆ ನಮ್ನ ಹೇಗೆ ಅಂತ, ನಮ್ನ ಕೇಳಿದ್ರೆ ನಾವ್ ಆನ್ಸರ್ ಮಾಡ್ತೀವಿ. ಮಕ್ಕಳನ್ನ ಕೇಳಿದ್ರೆ ವಿ ವೇಟ್ ಫಾರ್ ಕಿಡ್ಸ್ ಟು ಆನ್ಸರ್. ನಾವ್ ಯಾವತ್ತೂ ವಿ ಡೋಂಟ್ ಆನ್ಸರ್ ಆನ್ ದೇರ್ ಬಿಹಾಫ್. ಇನ್ ದ ಸೆಕೆಂಡ್ ಥಿಂಗ್, ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ವಯಸ್ಸಲ್ಲಿ ಅವ್ರಿಗೆ ಒಳಗೆ ಒಂದು ಫೀಲಿಂಗ್ ಇರ್ಬೋದು, ಅಯ್ಯೋ ನನ್ಗೆ ಸ್ಕೂಲ್ ಹೋಗ್ಬೇಕು, ಬಟ್ ಐ ಥಿಂಕ್ ಮೈ ಫಾದರ್ ಅಂಡ್ ಮದರ್ ಆರ್ ಟು ಇನ್ವೆಸ್ಟೆಡ್ ಇನ್ ಹೋಮ್ ಸ್ಕೂಲಿಂಗ್, ದೇ ಲವ್ ಇಟ್ ಸೋ ಮಚ್, ಲೆಟ್ ಮಿ ನಾಟ್ ಡಿಸಪಾಯಿಂಟ್ ದೇಮ್ ಅಂತ ಇರ್ಬೋದು. ದೇ ಮೇ ನಾಟ್ ಬಿ ಆರ್ಟಿಕ್ಯುಲೇಟಿಂಗ್ ಇಟ್, ಅಥವಾ ಸಮ್ಟೈಮ್ಸ್ ಆರ್ಟಿಕ್ಯುಲೇಟ್ ಮಾಡಿದ್ರೆ ಹೆದರಿಕೆ ಇರ್ಬೋದು, ಅಥವಾ ಇಟ್ ಮೇ ಬಿ ಲೈಕ್ ಕೇರ್, ಆತರ ಇಲ್ಲ, ಬಟ್ ಇರ್ಬೋದು. ಅದಕ್ಕೆ ನನ್ ಮಗಳಿಲ್ಲ ಕೇಸ್ ಕೊಡ್ತಿದ್ದಾಳೆ. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಬೆಳಗ್ಗೆ ಅವ್ರ ಬೆಸ್ಟ್ ಫ್ರೆಂಡ್ಸ್ ಇದಾರಲ್ಲ, ಅವ್ರ ಸ್ಕೂಲ್ ಬಸ್ ಬರುತ್ತಲ್ವಾ, ಸೊ ಸುಮ್ನೆ ಕರ್ಕೊಂಡು ಹೋಗೋದು ಸ್ಕೂಲ್ ಬಸ್ ಹತ್ರ, ಅವ್ರ ಕೈಯಲ್ಲಿ ಟಾಟಾ ಹೇಳ್ಸೋದು. ಸೊ ಅವ್ರು ಏನು ಹೇಳ್ತಾ ಇದ್ರೇನೋ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ವೆದರ್ ದೇ ಆರ್ ಮಿಸ್ಸಿಂಗ್ ಇಟ್ ಆರ್ ನಾಟ್ ಅಂತ. ಸೊ ಆ ತರ ಎಂಗೇಜ್ ಮಾಡ್ತಾ ಇದ್ವಿ ನಾವು. ಸೊ ದಿಸ್ ವೇ ಐ ವುಡ್ ಸೇ ಹೌ ಅವ್ರು ಹೇಗೆ ಅದೇ ನಾವು ಐ ಫೀಲ್ ಮೋರ್ ದೆನ್ ಅದು ಚೇಂಜ್ ಆಗ್ತಾ ಇರತ್ತೆ ಅನ್ಸುತ್ತೆ ನನಗೆ. ಅವ್ರು ಸಮ್ಟೈಮ್ಸ್ 2-3 years ಅಲ್ಲಿ ದೇ ಮೈಟ್ ಫೀಲ್, ಅಯ್ಯೋ ನಮ್ಮ ಅಪ್ಪ ಅಮ್ಮ ದೊಡ್ಡ ಮಿಸ್ಟೇಕ್ ಮಾಡಿದ್ರು, ವಿ ಶುಡ್ ಹಾವ್ ಗಾನ್ ಟು ಸ್ಕೂಲ್ ಅನ್ನೋ ಸ್ಥಿತಿನೂ ಬಂದೇ ಬರುತ್ತೆ ಒಂದ್ ದಿವಸ. ಬಟ್ ವಿ ಶುಡ್ ಬಿ ಗೇಜಿಂಗ್ ದೆಮ್ ಆನ್ ಅ ವೀಕ್ಲಿ ಬೇಸಿಸ್, ಮಂತ್ಲಿ ಬೇಸಿಸ್, ಅವ್ರಿಗೆ ಹೆಂಗ್ ಅನ್ಸ್ತಾ ಇದೆ, ದಟ್ಸ್ ವಾಟ್ ಐ ಫೀಲ್. ಸೊ ಗಂಗಾಧರ್ ಮತ್ತೆ ರಮ್ಯಾ, ನಿಮ್ಗೆ ಎಷ್ಟು ಜನ ಎನಿಮೀಸ್ ಇದಾರೆ ನಿಮ್ಮ ಕ್ಯಾಂಪಸ್ ಅಲ್ಲಿ ಅಥವಾ ನೀವು ಇರೋ ಏರಿಯಾಸ್ ಅಲ್ಲಿ? ಯಾಕೆ ಅಂದ್ರೆ ಐ ಮೀನ್ ಐ ಆಮ್ ಸೇಯಿಂಗ್ ದಟ್ ಫಾರ್ ಎಕ್ಸಾಂಪಲ್ ಬಿ ಬ್ಲಾಕ್ ಅಲ್ಲಿ ಇರೋ ಪ್ರತಾಪ್ ರೆಡ್ಡಿ ಮಗ ನೋಡು, ಆ ಇಬ್ರು ಮಕ್ಳು ಸ್ಕೂಲ್ಗೆ ಹೋಗಲ್ಲ, ನಾನು ಹೋಗಲ್ಲ, ನನ್ಗೂ ಹೋಮ್ ಸ್ಕೂಲಿಂಗ್ ಮಾಡಿ, ಆತರ ಏನಾದ್ರು ಕೇಸಸ್ ಆಗಿದ್ಯಾ? ಇಲ್ಲ, ಥ್ಯಾಂಕ್ಫುಲಿ ಇಲ್ಲ. ಅಥವಾ ಆಗಿದೆಯೋ ನಮ್ಗೆ ಬಂದಿಲ್ಲ. I'm surprised that it has not yet happened. No, it's a very good question, and now I think why it has not happened is ನಾವು ಇಲ್ಲಿ ತನಕ ಯಾರಿಗೂ ಹೋಗಿ ಹೇಳಿಲ್ಲ that schooling is bad, home schooling is good ಅಂತ ನಾವು ಯಾರಿಗೂ ಹೇಳಿಲ್ಲ, ಹೇಳೋದು ಇಲ್ಲ ನಾವು. We never. ಅದು ತುಂಬಾ ಕಷ್ಟ ಅಲ್ವಾ? ಸಾರಿ, ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಕ್ಯೂರಿಯಾಸಿಟಿ. ಯಾಕಂದ್ರೆ ಈ ತರ ಏನಾದ್ರು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿರೋರಿಗೆ ತುಂಬಾ ಅದೊಂದು ಇವಾಂಜಲೈಸಿಂಗ್ ಫೋರ್ಸ್ ಇರುತ್ತೆ. ಈಗ ವೀಗನ್ಸ್ ಅವರು ನಿಲ್ಸೋದೇ ಇಲ್ಲ, ಏನಾದ್ರೂ ಕಾನ್ವರ್ಸೇಷನ್ ಇದ್ರೆ ದೇ ವಿಲ್ ಟ್ರೈ ಟು ಸೇ ದಟ್ ದೇ ಆರ್ ವೀಗನ್ಸ್. ಸೊ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ತೀರಾ ಅಂತ ನಿಮಗೆ ಆಬ್ವಿಯಸ್ಲಿ ಗೊತ್ತು, ಇಟ್ಸ್ ಅ ಬೆಟರ್ ಥಿಂಗ್ ಫಾರ್ ಯುವರ್ ಕಿಡ್ಸ್ ಅಂತ. ನೋ ವಿ ಟೆಲ್, ನಾವು ಹೇಳ್ತೀವಿ ಹೋಮ್ ಸ್ಕೂಲ್ ಮಾಡ್ತಾ ಇದೀವಿ, ರೋಡ್ ಸ್ಕೂಲ್ ಮಾಡ್ತಾ ಇದೀವಿ ಅಂತ, ಬಟ್
ಸ್ಕೂಲಿಂಗ್ ಇಸ್ ಬ್ಯಾಡ್ ಅನ್ನೋದು ಇದುವರೆಗೂ ನಾವು ಯಾರಿಗೂ ಹೋಗಿ ಹೇಳಿಲ್ಲ. ಬಿಕಾಸ್ ವಿ ಹ್ಯಾವ್ ನಾಟ್ ಲೈಕ್ ನಮ್ಮ ಮಕ್ಕಳನ್ನೇ ನೋಡಿದ್ರೆ ಒನ್ ಆಫ್ ದಮ್ ಲೈಕ್ ಕಾಂಪಿಟಿಷನ್. ಸೊ ಐ ಥಿಂಕ್ ಮೇನ್ ಸ್ಟ್ರೀಮ್ ಸ್ಕೂಲ್ ಹೋದ್ರೆ ಶಿ ಮೈಟ್ ಥ್ರೈವ್ ವೆರಿ ವೆಲ್. ಬಟ್ ದೆನ್ ಶಿ ಡಸಂಟ್ ವಾಂಟ್ ಟು ಗೋ, ಶಿ ಸ್ಟಿಲ್ ನಾಟ್ ಆಸ್ಕ್ ಫಾರ್ ಇಟ್. ಸೊ ವಿ ಆರ್ ಅದಕ್ಕೆ ಓಕೆ ಅಂತ ಇದ್ದೀವಿ. ಸೊ ಅದಕ್ಕೆ ನನಗೆ ಸಿನ್ಸ್ ಐ ವಾಸ್ ಅ ಟೀಚರ್ ಫಾರ್ ಸೋ ಲಾಂಗ್, ಸ್ಕೂಲ್ ಬಗ್ಗೆ ಆತರ ಏನು ರಾಂಗ್ ಫೀಲಿಂಗ್ ಆತರ ಏನು ಇಲ್ಲ. ಲೈಕ್ ಸ್ಕೂಲ್ ಇಸ್ ಬ್ಯಾಡ್. ಐ ಹ್ಯಾವ್ ಸೀನ್ ದಟ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡ್ತಾರೆ. ಇನ್ಫ್ಯಾಕ್ಟ್ ಇಟ್ ಈಸ್ ದ ಪೇರೆಂಟ್ಸ್ ಆರ್ ದ ಕ್ರೌಡ್ ವಿಚ್ ಸ್ಪಾಯ್ಲ್ಸ್ ದ ಸ್ಕೂಲ್. School on their own, they come with good intentions, yes. But it is our population or our, because of the mass, they get corrupted. They have to bog down. Illandre ivagin parents, they speak like that. Naan fees pay ಮಾಡ್ತಾ ಇದೀನಿ, ನೀ ನಾನು ಹೇಳಿದ್ ಕೇಳಬೇಕು ಅಂತ ಮಾತಾಡ್ತಾರೆ. So oh my god. Yes. Actually, on this point, I would like to make a special mention. Ivaru ಒಂದು ಸ್ಕೂಲ್ ಹೋಗ್ತಾ ಇದೀವಿ ಅಂತ ಹೇಳಿದ್ರಲ್ಲ, ವಾಲ್ಡಾಫ್ ಸ್ಕೂಲ್ ಅಂತ. I will not take the name of the school because even if we talk good about it, other people might find out loopholes in that. But we have very high respect for that school and the principal. They started the school with such a good, noble intention, and she is the sole owner of that school. ಅವ್ರು ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ. ಇಟ್ ಇಸ್ ವೆರಿ ಎವಿಡೆಂಟ್. ಓಕೆ, ಶಿ ಯೂಸ್ ಟು ಥಿಂಕ್ ದಟ್ ಟ್ರಾವೆಲ್ ಇಸ್ ವೆರಿ ಗುಡ್. ಸೊ ನೀವು ಪರವಾಗಿಲ್ಲ, ಇದು ಲೀವ್ ತಗೊಂಡು ಹೋದ್ರು ಪರವಾಗಿಲ್ಲ ಅಂತ ಬಿಡ್ತಾ ಇದ್ರು. ಆ ತರ ಪ್ರಿನ್ಸಿಪಲ್ ಅವರು. ಅಂಡ್ ಮೆನಿ ಟೈಮ್ಸ್ ದೇ ವಿಲ್ ಇಶ್ಯೂ ಬುಕ್ಸ್ ಇನ್ ದ ಸ್ಕೂಲ್ ಅಂಡ್ ಶಿ ವಿಲ್ ನಾಟ್ ಇವನ್ ಆಸ್ಕ್ ಫಾರ್ ದಟ್ ಮನಿ. ಓಕೆ, ಅಂಡ್ ಐ ಹ್ಯಾವ್ ಸೀನ್ ಪ್ರೂಫ್ ಆಫ್ ದಟ್. ಆ ತರ ಸ್ಕೂಲ್. ಸೊ ಅವರು ಅಷ್ಟು ಒಳ್ಳೆ ಇಂಟೆನ್ಷನ್ ಇಂದ ಮಾಡ್ಕೊಂಡು, ಅಂಡ್ ಶಿ ಇಸ್ ದ ಸೋಲ್ ಓನರ್, ಶಿ ಕ್ಯಾನ್ ಟೇಕ್ ಎನಿ ಡಿಸಿಷನ್. ಅವ್ರ ಕೈಯಲ್ಲೇನೆ ದೇ ಆರ್ ನಾಟ್ ಏಬಲ್ ಟು do the achieve the objectives. ಅವ್ರು ಯಾವ ಅಬ್ಜೆಕ್ಟಿವ್ ಜೊತೆ ಶುರು ಮಾಡಿದ್ರು ಅದನ್ನೇ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ? ಪೇರೆಂಟ್ಸ್ ಪ್ರೆಷರ್. ಅವ್ರಿಗೆ ಆಲ್ಟರ್ನೇಟ್ ಸ್ಕೂಲ್ ಅನ್ನೋ ಬ್ರ್ಯಾಂಡ್ ಬೇಕು. ನನ್ನ ಮಕ್ಕಳು ಆಲ್ಟರ್ನೇಟ್ ಸ್ಕೂಲ್ ಹೋಗ್ತಾ ಇದಾರೆ ಅಂತ. ಬಟ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಲ್ಲಿ ಬಂದ್ಬಿಟ್ಟು ಕೇಳೋದು, ಯಾಕೆ ನೀವು ಇದು ಕೊಡ್ತಾ ಇಲ್ಲ, ಹೋಮ್ವರ್ಕ್ ಕೊಡ್ತಾ ಇಲ್ಲ? ಹೌ ಕಮ್ ಮೈ ಕಿಡ್ ಇಸ್ ಸ್ಟಿಲ್ ನಾಟ್ ರೈಟಿಂಗ್? ಯಾಕೆ ಮ್ಯಾಥ್ಸ್ ಅಲ್ಲಿ ಇಷ್ಟೇ ಮಾಡ್ತಾ ಇದ್ದಾರೆ? ಸೊ ಈ ತರ ಪ್ರೆಷರ್ ಹಾಕಿದ್ರೆ 1,000 ಇದರಲ್ಲಿ 800 ಜನ ಈ ತರ ಅವರೇ. ಸೊ ಸ್ಕೂಲ್ ಏನಾಗುತ್ತೆ? ಅವ್ರಿಗೆ 200 ಅವ್ರ ಜೊತೆ ಸ್ಕೂಲ್ ನಡ್ಸಕ್ಕಾಗತ್ತಾ? ಆಗೋದಿಲ್ಲ. ಸೊ ಅವರು ಕಾಂಪ್ರಮೈಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಸ್ಕೂಲ್ನ ಮಾತ್ರ ಬಯೋದು ಇಸ್ ನಾಟ್ ಕರೆಕ್ಟ್. ದೇರ್ ಆರ್ ಎನಫ್ ಪೀಪಲ್ ಇನ್ ದಿಸ್ ವರ್ಲ್ಡ್, ಇನ್ ಇಂಡಿಯಾ, ಯಾರಿಗೆ ಅವ್ರಿಗೆ ಐಡಿಯಲ್ ಎನ್ವೈರನ್ಮೆಂಟ್ ಇದ್ರೆ ದೇ ವಿಲ್ ನಾಟ್ ಡೂ ಆಲ್ ದೀಸ್ ಥಿಂಗ್ಸ್. They will just do education as a service. But now bidta illa. So hangagi we have kind of respect for the school system also. So what more can I say? But one thing is clear. That is a banana tree. You put it in home school, unschool, road school, regular school. It will give bananas only. So no need to tension ತಗೋಬೇಕಾಗಿಲ್ಲ. School ಎಷ್ಟೇ ಟ್ರೈ ಮಾಡಿದ್ರು they can't change it into a mango tree. ಸ್ವಲ್ಪ ಏನೋ ಕಷ್ಟ ಆಗ್ಬೋದು, ಬಟ್ ದಟ್ ಇಸ್ ಆಲ್ಸೋ ಲರ್ನಿಂಗ್, ಇಸ್ಂಟ್ ಇಟ್? ಯಾರೋ ಟ್ರೈ ಮಾಡಿದ್ರು ನನ್ನ ಮ್ಯಾಂಗೋ ಟ್ರೀ ಮಾಡೋದಕ್ಕೆ, ಬಟ್ ಅಟ್ 40 years ಐ ಫಿಗರ್ಡ್ ಔಟ್ ವಾಟ್ ಇಸ್ ಬನಾನಾ ಟ್ರೀ ಫಾರ್ ಮಿ, ದಟ್ ಇಸ್ ಟ್ರಾವೆಲ್ ಅಂತ. ಬಟ್ ಅಲ್ಲಿ ತನಕ ನಾನು ಕಷ್ಟಪಡ್ತಾನೆ ಹೋದೆ. ನಾನು IT ವರ್ಕ್ ಮಾಡಿದೆ, ಇದು ಮಾಡಿದೆ, ಒಂದ್ ಸ್ವಲ್ಪ ದಿವಸ ಕೆಲಸ ಬಿಟ್ಟೆ. ಬಟ್ ಇಟ್ಸ್ ಆಲ್ ದಟ್ ಇಸ್ ವಾಟ್ ಹಸ್ ಮೇಡ್ ಮಿ ಹೂ ಐ ಆಮ್. So we don't have any problem with regular schooling. We'll never go. We have never had any problem with anybody. Because we don't go and tell them, why are you not homeschooling, or why are you sending your child to school? We never, ನಮ್ಮ ಹತ್ರ ಯಾರು ಕೇಳ್ಕೊಂಡು ಬಂದ್ರೆ homeschooling ಮಾಡಬೇಕು, tell us what it is, then only we talk to them. Or else we don't, I mean, we ಯಾರು ಏನ್ ಫಾಲೋ ಮಾಡಬೇಕು, it is their call. Our karma. So one question that is there, that 3 practical tips or suggestions for those people who you think, who want to start homeschooling / road schooling. Separate ಆಗಿ ತಗೊಳ್ಳೋಣ ಈ ಟಾಪಿಕ್. ಸೊ ಹೋಮ್ಸ್ಕೂಲಿಂಗ್ ಗೆ 3 tips ಮತ್ತೆ ರೋಡ್ ಸ್ಕೂಲಿಂಗ್ ಗೆ 3 tips. Make it short so that it's like a snippet for people to kind of understand. And then we can wrap the discussion. Time aitalva. Yeah. So I would say for road schooling, the number one should be
you should groom a love for travel in the whole family. One or two people liking travel is not enough. The whole family should love. That is would be the number one thing. And number two would be for us would be like traveling at will, when we want, how we want, where we want. So figure out something in life such that you can do these three things, because very soon you will grow up into bigger and bigger things in travel. And the last thing is, don't worry about money. Travel is never about money, because everybody thinks you should need to have a lot of savings to actually travel. It is not true. So these will be the 3 tips for road schooling. And adaptable. They have to be adaptable to any changes. So when you're traveling, we all know that things can go wrong. Plan ಮಾಡಿರ್ತೀವಿ ಇವತ್ತು ನೈಟು ಇಲ್ಲಿ ರೀಚ್ ಆಗ್ತೀವಿ ಅಂತ, ಬಟ್ ಸಮಟೈಮ್ಸ್ ಅದಾಗಲ್ಲ. Or when we were traveling in Arunachal Pradesh, sudden ಆಗಿ there was like road block ಆಗ್ಬಿಟ್ಟಿತ್ತು, landslide ಆಗಿ. So those things adaptable ಆಗಿರ್ಬೇಕು. When they want to road school, children also should be able to adapt to things. Suddenly there is a change, and one of our guests, when they went to Sikkim, suddenly it snowed and they could not come this side. So the army took care of them. So Atara, they should be able to adjust to things, not complain too much. Any food sigate, they should be able to adjust with that. If you are able to find only basic living facilities in certain places, it's okay. In our country is like that. If you want to travel in rural or small places, or you want your children to see different things, you have to go to remote areas. So in those places, you find only very, basic facilities. So ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋ ಕೇಪಬಿಲಿಟಿ ಇರ್ಬೇಕು. ಅಲ್ಲಿ ಹೋಗ್ಬಿಟ್ಟು ನನಗೆ ಇಲ್ಲಿ ವೈಫೈ ಸಿಗ್ತಾ ಇಲ್ಲ, ಅಥವಾ ಇಲ್ಲಿ ಬೆಡ್ ಹಿಂಗಿದೆ, ಊಟ ನಮ್ಗೆ ಸಿಗ್ತಾ ಇಲ್ಲ, that does not work out. And homeschooling, right? Those 3 tips before we end. So the 3 tips for homeschooling is, I would say, for potential homeschoolers or unschoolers. The first thing is trying to find out what the school is doing. If the school is doing already a good job, don't even think about homeschooling. Just let the kids go there. And the second thing is, see whether you can do a better job than what the school can do. After that assessment, number 1, if you can do something better than that, then only comes the question of homeschooling or pulling them out of school. If the second answer is no, even if the school is doing a bad job, and if you cannot do anything better than that, why do you want to unnecessarily create trouble? Isn't it? Then the last thing is, homeschooling is mostly a leap of faith. There's no Excel sheet. There's nothing that will help you actually take the decision. Just take when the first 2 are clear, third one, just take the decision. Next day, take the decision. Don't wait for it. Okay, got it. Hey, thanks a lot, Ramya and Gangadhar. Nam jote Arlikate jote time spend madidira. Homeschooling ಬಗ್ಗೆ tips ಕೊಟ್ಟಿದ್ದೀರಾ. As a sign off, if somebody wants to contact you or consult you, will you be able to help them? And if you are willing to tell your email ID or Facebook contact so that they can engage with you, it will be good. Adanna ನಾವು ನಮ್ಮ ಶೋ ನೋಟ್ಸ್ ಅಲ್ಲೂ ಹಾಕ್ತೀವಿ, ಬಟ್ ಇಫ್ ಯು ವಾಂಟ್ ಟು ಟೆಲ್ ಇಟ್ ಟು ಪೀಪಲ್ ದೆನ್ ಬಿ ಗುಡ್. ನಿಮ್ಮ ಬ್ಲಾಗ್ ಬಗ್ಗೆನೂ ಹೇಳಿ. ನಿಮ್ಮ ಬ್ಲಾಗ್ ಬಗ್ಗೆನೂ ಹೇಳಿ. I write blog. So I have my Mind Declutter. That is my blog name. It's on WordPress. And my Facebook profile is ramya.bharadwaj. So my blogs are also mostly about travel, parenting. And one last thing I want to add about parenting, if you don't mind. Paragilva? Sure. Small things. Nange yellow, one of the trainings hodaga avaru adanne helidru. For everything in this world, we have a course. Engineering course ಇದೆ, medical course ಇದೆ. But parenting, we never think. We just go ahead with it. We don't prepare. And that is not right. I would say, before becoming a parent, every parent has to think how they want their child to grow up.
and that will actually be very easy. It becomes very easy later. That is how it has become very easy for us. I got into teaching because I wanted to know how to bring up children. So I got into preschool. I wanted to see what is the right way to do it. So it is important to prepare. So it starts from there. Even when they were in proper school, we were simultaneously homeschooling them at home. So it starts from when you plan to become a parent, it starts. Great. On that note, thanks a lot. Sorry, Gangadhar, ನೀವೇನು ಹೇಳ್ತಾ ಇದ್ರಾ? Yeah, so about helping other parents. So we are very open to help people, potential homeschoolers, unschoolers, people who want to travel. So the way to contact me is, of course, there is an email ID, but I don't check my email that much. I'm most active on my Facebook and WhatsApp. So Facebook ID is Gangadhar Krishnan. You can contact me there, and most of my work is also there. I am also there on Instagram. We have documented our 90 days of travel on Instagram, Adrali. But we don't have a website, we don't have a YouTube, we don't believe in all those things. We want to focus our time on travel. So most probably if you contact me on Facebook at Gangadhar Krishnan, that will be the best first step to contact me. Awesome. Thank you so much. All the best. Thank you. ನೀವು ನೆಕ್ಸ್ಟ್ ಟ್ರಾವೆಲ್ ಟ್ರಿಪ್ಗೆ ನಾವು ಕಾಯ್ತಾ ಇರ್ತೀವಿ ಫಾರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಅಗೇನ್. Thanks. Three of you. We had a nice time. Bye.